ನಾನು ದಯಮಾಡಿ ಅದನ್ನ ಕೊಡಬೇಕು ಅಂತೇಳಿ. ಯಾಕೆಂದ್ರೆ ಬೋರ್ಡು ಖಾತೆ ಯಾವುದು ಆಗ್ತಾ ಇಲ್ಲ. ದಯಮಾಡಿ 50 ವರ್ಷ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬೆಂಗಳೂರು ಬಗ್ಗೆ ನಮ್ಮ ಹಲವಾರು ಶಾಸಕರು ಬೆಂಗಳೂರಿನ ಅವ್ಯವಸ್ಥೆ ಬಗ್ಗೆ ಮಾತಾಡಿದ್ದಾರೆ. ನಾನು ಬೆಂಗಳೂರು ರಾಜ್ಯಕ್ಕೆ ಬಹಳ ಆದಾಯವನ್ನು ಕೊಡ್ತಕ್ಕಂಥ ಒಂದು ನಗರ. ಸುಮಾರು 60ರಿಂದ 65% ಆದಾಯವನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ಬೆಂಗಳೂರು ರಾಜ್ಯದ ಎಂಜಿನ್. ಅದನ್ನು ನಿರ್ಲಕ್ಷಿಸಿದ್ರೆ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಅಧ್ಯಕ್ಷರೇ. ಆದ್ರಿಂದ ನಾನು ಇಂಪಾರ್ಟೆಂಟ್ ಇವತ್ತು ಹೇಳುವಂತ ವಿಚಾರ, ಇವತ್ತು ಬಹಳಷ್ಟು ಕಂಪನಿಗಳು ಬೆಂಗಳೂರನ್ನ ಬಿಟ್ಟು ಹೋಗಬೇಕು ಅನ್ನೋ ಒಂದು ಆತಂಕದಲ್ಲೂ ಇದ್ದಾರೆ. ಈಗಾಗಲೇ ಅದರ ಬಗ್ಗೆ ಬಹಳಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬಂದಿದೆ. ಬಹಳಷ್ಟು ಕಂಪನಿಗಳು ಕೂಡ ನಾವು ಬಿಟ್ಟು ಹೋಗ್ತೀರಿ ಅಂತ ಹೇಳಿದ್ದಾರೆ. ಅದು ಬಯೋಕಾನ್ ಇರ್ಬೋದು, ಇವರೆಲ್ಲರೂ ಕೂಡ ಕಾಮೆಂಟ್ ಮಾಡಿದ್ದಾರೆ. ಸೊ ನಾವು ಹೇಳೋದು ಅಂತದ್ದು ಮೂಲ ಸೌಕರ್ಯ ಇಲ್ಲದೆ ಹೋಗ್ತಾ ಇರೋವಂಥದ್ದು. ಇವರೆಲ್ಲ ಆ ಮೂಲ ಸೌಕರ್ಯ ಸರಿಯಾಗಿ ಸಿಗ್ತಾ ಇಲ್ಲ, ರಸ್ತೆ ಗುಂಡಿಗಳು ಬಿದ್ದಿದೆ ಅಂತ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳೋವಂಥದ್ದು, ಬೆಂಗಳೂರು ಏನು ಭಿಕ್ಷೆ ಏನು ಕೇಳ್ತಾ ಇಲ್ಲ, ಬೆಂಗಳೂರು ಭಿಕ್ಷೆ ಏನು ಕೇಳ್ತಾ ಇಲ್ಲ, ನ್ಯಾಯ ಕೇಳ್ತಾ ಇದ್ದಾರೆ. ಅದರಿಂದ ಇವತ್ತು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು 2.5 ವರ್ಷದಿಂದ. ಆದ್ರೆ ಇವತ್ತು ಆ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಪ್ರಕಾಶ್ ಹುಕ್ಕೇರಿ ಕಸದ ರಾಶಿಯ ಬೆಂಗಳೂರಾಗಿದೆ. ಇವತ್ತು ರಸ್ತೆ ಗುಂಡಿಗಳ ಬೆಂಗಳೂರಾಗಿದೆ, ಟ್ರಾಫಿಕ್ ಜಾಮ್ ಬೆಂಗಳೂರಾಗಿದೆ, ಈ ಖಾತೆಗಾಗಿ ಅಲೆದಾಟುವ ಬೆಂಗಳೂರಾಗಿದೆ, ಗುತ್ತಿಗೆದಾರರಿಗೆ ಬಾಕಿ ಕೇಳುವಂತ ಬೆಂಗಳೂರು, 5 ನಗರ ಪಾಲಿಕೆಗಳಿಗೆ ಅನುದಾನದ ಕೊರತೆಯಿಂದ ಅನುದಾನವಿಲ್ಲದೆ ಬ್ರ್ಯಾಂಡ್ ಇಲ್ಲ. ಇವತ್ತು ಮನೆ ಕಟ್ಟಿದರೆ ಓಸಿ ಇಲ್ಲ, ಸಿಸಿ ಇಲ್ಲ, ಸಿಬ್ಬಂದಿಗೆ ವೇತನ ಕೊಡಕ್ಕೂ ಹಣ ಇಲ್ಲ. ಪಠಾಣ್ ಒಂದ್ ರೀತಿ ಇವತ್ತು ಕಾರ್ಪೊರೇಷನ್ ಮಾಡಿದ್ದಾರೆ ಹೊರತು ಅದು ದಿಕ್ಕು ದೆಸೆ ಇಲ್ಲದ ಕಾರ್ಪೊರೇಷನ್ ಆಗಿದೆ. ಇವತ್ತು ಗುಂಡಿಗಳು ಬಿದ್ದಿರುವಂತದ್ದು ಇವತ್ತು ಜಗತ್ತೇ ನೋಡಿದೆ. ನಮ್ಮನ್ನು ಇಡೀ ದೇಶದಲ್ಲಿರುವಂತ ಜನನು ಕೂಡ ಇವತ್ತು ಕಾಮೆಂಟ್ ಮಾಡಿದ್ದಾರೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳ ಬಗ್ಗೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 16 ಬಾರಿ ಪ್ರವಾಸ, ಪಾದಯಾತ್ರೆ, ರಥಯಾತ್ರೆ ಏನೇನ್ ಬೇಕೋ ಎಲ್ಲ ಮಾಡ್ಬಿಟ್ರು. ನಗರ ಪ್ರದಕ್ಷಿಣೆ ಪ್ರತಿ ಸರಿ ಹೋದಾಗ ವಾರ್ನಿಂಗ್, ಅವ್ರ ಸ್ಟೈಲಲ್ಲಿ ವಾರ್ನಿಂಗ್, ಹುಷಾರ್ ಅಂತ ಹೇಳಿ 15 ದಿನಗಳು ಕಳೆದು ಹೊರಟೋಯ್ತು. ಗುಂಡಿಗಳು ಮಾತ್ರ ಹಂಗೆ ಇದೆ. 15 ದಿನ ಕಳೆದೋಯ್ತು, ಗುಂಡಿಗಳು ಹಂಗೆ ಇದೆ. ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದ್ರು, ಸರ್ ಮಾಡ್ತೀನಿ 15 ದಿನ. ಆ ಮುಖ್ಯಮಂತ್ರಿಗಳ ಮಾತಿಗೂ ಬೆಲೆ ಕೊಟ್ಟಿಲ್ಲ. ಆದ್ರೆ ಖರ್ಚು ಮಾಡಿರೋ ದುಡ್ಡೇನು ಕೊಟ್ಟಿದ್ದಾರೆ ಲೆಕ್ಕ, ಸಾವಿರಾರು ಕೋಟಿ ಕೊಟ್ಟಿದ್ದಾರೆ. 2,000, 3,000 ಹಿಂಗ್ ಕೋಟಿಗಳು ಹೇಳಿದ್ದಾರೆ. ನಾವು ಇಷ್ಟು ದುಡ್ಡನ್ನ ತಗೊಂಡೋಗಿ ಹಳ್ಳಿಗಳು ಮುಚ್ಚಿದಿರಿ ಅಂತ. ಎಲ್ಲನ ತೋರಿಸಿ ಬೆಂಗಳೂರಲ್ಲಿ. ಗುಂಡಿ ಇಲ್ಲದ ರಸ್ತೆಗಳು ಯಾವುದಾದ್ರೂ ಇದೆಯಾ ಬೆಂಗಳೂರಲ್ಲಿ ಹೇಳಿ? ಒಂದೂ ಇಲ್ಲ. ದುಡ್ಡು ಮಾತ್ರ ಖರ್ಚಾಗಿದೆ. ಯಾರ ಜಾಬ್ಗೆ ಹೋಯ್ತು? ಸುರೇಶ್, ಇವತ್ತು ಜೀವ ಕಳ್ಕೊಂಡಿರೋರು ಸುಮಾರು 12ರಿಂದ 13 ಜನ ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಸ್ಕೂಟ್ರಲ್ಲಿ ತನುಶ್ರೀ ಹೋಗ್ತಾ ಇದ್ದು ಸಾವಾಗಿದೆ. ಅಮಲಾ ಅಂತ ಬಸ್ ಹರಿದು ಹಳ್ಳ ಇತ್ತು, ಬಸ್ ನಿಲ್ಸಿದ್ಕೋಸ್ಕರ ಬಸ್ ಗುದ್ಕೊಂಡೋಗಿದೆ. ಇವತ್ತು ಈ ಎಲ್ಲ ಅನಾಹುತಗಳು ಕೂಡ ಆಗ್ತಾ ಇದ್ರು ಕೂಡ ಇವತ್ತು ಗಡುವು 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 ಅಂತ ಹೇಳಿ ಬಿಟ್ರೆ ಬೇರೆ ಏನೂ ಇಲ್ಲ. ನಾವು ದಿನನಿತ್ಯ ಪತ್ರಿಕೆಯಲ್ಲಿ, ಮೀಡಿಯಾ, ಎಲೆಕ್ಟ್ರಾನಿಕ್ ಅಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ದಿದ್ದು ಗಡುವು ಗಡುವು ಗಡುವು. ಅದು ಯಾವ ಗಡುವನ್ನು ಉದ್ಧಾರ ಆಗಿದ್ದ ಗಡುವು ಯಾವುದೂ ಇಲ್ಲ. ಅದರಿಂದ ಇವತ್ತು ಇದರ ಬಗ್ಗೆ ನಾನು ಬೆಂಗಳೂರಿನ ಟ್ರಾಫಿಕ್ ಜಾಮ್ ಬಗ್ಗೆ, ಈ ರಸ್ತೆ ಗುಂಡಿ ಬಿದ್ದಿರೋದ್ರ ಬಗ್ಗೆ ನಾವು ಹೇಳಿದ್ರೆ ಅದು
ಸರ್ಕಾರಕ್ಕೆ ಏನಪ್ಪ ನೀವಿದ್ದಾಗ ಏನ್ ಮಾಡ್ತೀರಾ ನೀವು, ಇದೆಲ್ಲ ಪ್ರಶ್ನೆಗಳು ಹೇಳ್ತಾರೆ. ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ, ರೇವಂತ್ ರೆಡ್ಡಿ ಮುಖ್ಯಮಂತ್ರಿಗಳು, ಅವರು ಬೆಂಗಳೂರು ಕಡೆ ತಿರುಗಿ ನೋಡಬೇಡಿ, ರಸ್ತೆಗಳು ಸರಿ ಇಲ್ಲ, ಟ್ರಾಫಿಕ್ ಜಾಮ್, ಹಳ್ಳ ಆ ಕಡೆ ತಿರುಗಿ ನೋಡಬೇಡಿ ಅಂತಾರೆ. ಇಲ್ಲಿ ನಾನು ಫೋಟೋ ನೋಡಿದೆ, ಡಿ.ಕೆ. ಶಿವಕುಮಾರ್ ಹೋಗಿ ಕೈ ಹಿಡ್ಕೊಂಡು ನನ್ನ ಬ್ರದರ್ ಈಸ್ ಮೈ ಬ್ರದರ್ ಅಂದ್ರು. ನಾನೇ ಅವ್ರನ್ನೆಲ್ಲ ಗೆಲ್ಸಿದ್ದು, ನಾನೇ ಅವ್ರಿಗೆ ಎಲ್ಲ ರೀತಿ ಸಹಾಯ ಮಾಡಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು. ಆ ಬ್ರದರ್ ಕೈಲೇ ಇವತ್ತು ಬರ್ತಾ ಇರೋದು ಬೆಂಗಳೂರು ಸರಿ ಇಲ್ಲ ಅಂತಾರೆ. ಇಲ್ಲಿ ಯಾರು ಬೆಂಗಳೂರು ಇನ್ಚಾರ್ಜ್? ಯಾರು? ಡಿ.ಕೆ. ಶಿವಕುಮಾರ್. ನೀವು ಇನ್ಚಾರ್ಜ್ ಇದ್ಕೊಂಡು ನಿಮ್ ಬ್ರದರ್ ಅಲ್ಲಿ ಬೆಂಗಳೂರು ಕಡೆ ಹೋಗ್ಬೇಡಿ, ಡೋಂಟ್ ಕಂಪೇರ್ ವಿತ್ ಬೆಂಗಳೂರು ಅಂತಾರೆ ಅಧ್ಯಕ್ಷರೇ. ಇದಕ್ಕಿಂತ ಅವಮಾನ ಬೇಕಾ? ಹೈದರಾಬಾದ್ ಅನ್ನ ನೀವು ಯಾರು ಕಂಪೇರ್ ಮಾಡಬೇಕು ಅಂತ ಹೇಳಿದಾರೆ ಅವರು? ಸಿಂಗಾಪುರ್ ಕಂಪೇರ್ ಮಾಡ್ಬೇಕಂತೆ ಹೈದರಾಬಾದ್ ಅನ್ನ. ಬೆಂಗಳೂರು ಬಗ್ಗೆ ನಮ್ಮನ್ನ ಕಂಪೇರ್ ಮಾಡಬೇಡಿ, ಇದು ಹೋಪ್ಲೆಸ್, ಕೆಲ್ಸಕ್ಕೆ ಬಾರದ ನಗರ ಇದು. ನಮ್ಮನ್ನ ಕಂಪೇರ್ ಮಾಡೋದಿದ್ರೆ ಟೋಕಿಯೋ, ಅವ್ರು ಹೇಳಿರೋದು ಟೋಕಿಯೋಗ್ ಮಾಡಿ, ಸಿಂಗಾಪುರ್ಗೆ ಮಾಡ್ತೀರಿ ಅಂತ. ಇಕ್ಬಾಲ್ ಇಷ್ಟೆಲ್ಲ ಕೊಚ್ಕೊಳ್ಳೋ ಅಂತ ಡಿ.ಕೆ. ಶಿವಕುಮಾರ್ ಅವರು ಒಂದು ರಿಯಾಕ್ಷನ್ ಮಾಡಿದಾರ? ಅದಕ್ಕೆ ಒಂದು ರಿಯಾಕ್ಷನ್ ಇಲ್ಲ. ನಮ್ಮ ಬೆಂಗಳೂರು ಚಂದಾಗಿದೆ, ನಮ್ಮ ಬೆಂಗಳೂರು ಅವ್ರಿಗಿಂತ ಒಳ್ಳೇದಿದೆ, ಒಂದು ರಿಯಾಕ್ಷನ್ ಇಲ್ಲ. ಅಂದ್ರೆ ಅವರು ಹೇಳಿದ್ ನಾವು ಒಪ್ಕೊಂಡಿದ್ದೀರಾ ಇವತ್ತು? ಅಂದ್ರೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿನೂ ಟೀಕೆ ಮಾಡೋ ಸ್ಥಿತಿಗೆ ನಮ್ಮ ಬೆಂಗಳೂರನ್ನ ನೀವು ತಂದ್ಬಿಟ್ರಿ. ಇದೊಂದು ವಿಪರ್ಯಾಸ. ಹೇಳ್ಬೇಕಾಯ್ತು ಧೈರ್ಯವಾಗಿ, ನೀನ್ ನೆನ್ನೆ ಮೊನ್ನೆ ಇದಾಗಿದೆಯಪ್ಪ, ನಾನೇ ಬಂದ್ ಮಾಡಿದ್ದು, ಬೆಂಗಳೂರಿನ ನೀನ್ ಹತ್ತಿರಕ್ಕೂ ಬರಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ ಅಂತ ಒಂದು ಧಮಕಿ ಕೊಡ್ಬೇಕಾಯ್ತು. ಕೊಟ್ಟಿದಾರಾ? ಇಲ್ಲ. ಅಕ್ಸೆಪ್ಟೆಡ್, ಏನ್ ಹೇಳಿದ್ರು ಅಕ್ಸೆಪ್ಟೆಡ್. ಇವತ್ತು ಈ ಗಾರ್ಬೇಜು ಮನೇನು ಕೂಡ ಗಾರ್ಬೇಜ್ ಬಗ್ಗೆ ಮಾತಾಡಿದ್ರಿ. ಸರ್ಕಾರ ಬಂದಾಗ ಎಲ್ಲಾ ಬಡ್ಜೆಟ್ ಅಲ್ಲೂ ಅವ್ರು ಹೇಳ್ತಾರೆ ಬೆಂಗಳೂರು ಗಾರ್ಬೇಜ್ ಜಾಸ್ತಿ ಆಗಿದೆ, ನಾನು 4 ದಿಕ್ಕುಗಳಲ್ಲಿ 100 ಎಕರೆ ಡಂಪಿಂಗ್ ಯಾರ್ಡ್ ಮಾಡ್ತೀನಿ ಅಂತ. 3 ವರ್ಷ ಆಗೋಯ್ತು, 3 ವರ್ಷ ಬರ್ತಾ ಇದೆ. ಅವ್ರು 2.5 ವರ್ಷ ಅಂತ ಅವ್ರು ಕಾಯ್ತಾ ಇದ್ದಾರೆ. ಈ 3ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಿ ನಾವು. ಇನ್ನೊಂದು ತಿಂಗಳಾದ್ರೆ 3ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಿ. ಡಂಪಿಂಗ್ ಯಾರ್ಡ್ ಇಲ್ಲ. ಮುಖ್ಯಮಂತ್ರಿಗಳು ಇವ್ರನ್ನೇ ಡಂಪ್ ಮಾಡೋ ತರ ಇದ್ದಾರೆ ನೋಡಿದ್ರೆ, ಇವ್ರನ್ನೇ ಡಂಪ್ ಮಾಡ್ಬಿಡ್ತಾರಲ್ಲಿ. ಡಂಪಿಂಗ್ ಯಾರ್ಡ್ ಅಂತೂ ನಮಗ್ ಬರಲಿಲ್ಲ. ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಏನಿಲ್ಲ. ಈಗ ಡಂಪಿಂಗ್ ಯಾರ್ಡ್ ಕೊಟ್ಟಿದ್ದ ಜಾಗವನ್ನ ಕೋಗಿಲಲ್ಲಿ ಮೊನ್ನೆ ಹೋಗಿ ನಮ್ಮ ಇವರು ಚಾಮರಾಜಪೇಟೆ ಸೈಟ್ಗಳು ಮಾಡಿ ಹಂಚ್ಬಿಟ್ರು. ಕೊಟ್ಟಿದ್ದು ಡಂಪಿಂಗ್ ಯಾರ್ಡ್ಗೆ, ಹಂಚಿದ್ದು ಸೈಟ್ಗಳು ಹಂಚ್ಬೇಕಾದ್ರೆ ನಮ್ಮಲ್ಲಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇದೆ ಅಧ್ಯಕ್ಷರೇ. ನೀವು ಅರ್ಜಿ ಹಾಕಬೇಕು, ಮೊದಲೇ ಅರ್ಜಿ ಹಾಕಿ ಕ್ಯೂನಲ್ಲಿ ಬರಬೇಕು. ಕ್ಯೂನು ಇಲ್ಲ, ಏನೂ ಇಲ್ಲ. ಆಟೋಮೆಟಿಕ್ ಆಗಿ ನಮ್ಮ ಜಮೀರ್ ಹೋದ್ರು, ಬರ್ರಿ ಅಂತ ಎಲ್ಲರನ್ನು ಕರ್ಕೊಂಡೋಗಿ ಕೊಟ್ಟಿದ್ದು. ಯಾವುದೋ ಗಾರ್ಬೇಜ್ ಇಟ್ಟದಂತ ಜಾಗವನ್ನ. ಇನ್ ಗಾರ್ಬೇಜ್ ಉದ್ಧಾರ ಮಾಡು ಅಂದ್ರೆ ಎಲ್ಲಿಂದ ಮಾಡ್ತೀರಾ ನೀವು? ಅಂದ್ರೆ ನೀವು ಅವೈಜ್ಞಾನಿಕವಾಗಿ ಇವತ್ತು ಏನು ಜಮೀನುಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಮುಂದೆ ಇದೆಲ್ಲ ಬೆಂಗಳೂರಿನ ಶಾಪ ಆಗ್ತೈತೆ ಅಧ್ಯಕ್ಷರೇ. ನಾನು ಹೇಳ್ತಾ ಇದ್ದೀನಿ, ನೀವು ಇವತ್ತು ನೀವು ಬೆಂಗಳೂರು ಒಳಗಡೆ 10,000 ಲೋಡು ಕಸ ಇದೆ, ಡಬ್ರಿಸ್ ಇದೆ. 10,000 ಕಳೆದ 2.5-3 ವರ್ಷದಲ್ಲಿ ಹುಡುಕಿ ಯಾವ ರಸ್ತೆನ ಹೋಗಿ ಎಲ್ಲ ಕಡೆ ಆಗ್ತಾ ಇಲ್ಲ. ಅವರು ಡಂಪಿಂಗ್ ಯಾರ್ಡ್ಗಳು ತಗೊಂಡೋಗಕ್ಕೆ ಆಗ್ತಾ ಇಲ್ಲ. ಅವರು ಅಲ್ಲೋದ್ರೆ ಉಸೂಲಿ. ಅದಕ್ಕೇನ್ ಮಾಡ್ತಾರೆ, ಎಲ್ಲ ರಸ್ತೆ ಪಕ್ಕದಲ್ಲೇ ಹಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಮೊನ್ನೆ ಪತ್ರಿಕೆ ಬಂದಿತ್ತು ನನಗೂ, ಬನಶಂಕರಿ ದೇವಸ್ಥಾನದ ಹತ್ರ ರಾಶಿ ಬಿದ್ದು. ನಂದೇ ಕಾನ್ಸ್ಟಿಟ್ಯೂನ್ಸಿ, ನಂದು ರಾಮಲಿಂಗಾರೆಡ್ಡಿ. ನಾನು ವಿರೋಧ ಪಕ್ಷದ ನಾಯಕ, ಅವ್ರ ಮಂತ್ರಿ. ರಾಶಿ ಬಿದ್ದೈತೆ, 2-3 ಲಾರಿ ಬಿದ್ದೈತೆ, ಕೇಳೋರಿಲ್ಲ. ಸರ್ಕಾರ ಇವತ್ತು ಪಾಲಿಕೆಯಲ್ಲಿ ಈ ಕಾರ್ಯನಿರ್ವಹಿಸುವಂತ ಅಧಿಕಾರಿಗಳೇನಿದ್ದಾರೆ ಒಂದಕ್ಕೂ ತಾಳಮೇಳ ಇಲ್ಲ. ಇವತ್ತು ಕಂದಾಯ ಇಲಾಖೆಯಲ್ಲಿ 1482 ಅಧಿಕಾರಿಗಳು ಇರಬೇಕಾಯ್ತು. 858 ಅಧಿಕಾರಿ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ.
ಆರೋಗ್ಯ ಇಲಾಖೆಯಲ್ಲಿ 1063 ಅಧಿಕಾರಿಗಳಿರಬೇಕಾಯಿತು, 429 ಇದ್ದಾರೆ. ಇಂಜಿನಿಯರಿಂಗ್ ಇಲಾಖೆ ಪ್ರಮುಖವಾದಂಥ ಇಲಾಖೆ 1047 ಇರಬೇಕಾಯಿತು, 543 ಇದ್ದಾರೆ. ಹಣಕಾಸು ಇಲಾಖೆ 30 ಜನ ಇರಬೇಕು, 18 ಜನ ಇದ್ದಾರೆ. ಇನ್ನು ಪ್ರಥಮ ದರ್ಜೆ ದ್ವಿತೀಯ ದರ್ಜೆ 2704 ಇರಬೇಕು, ಕೇವಲ 970. ಅಂದರೆ ಅಧಿಕಾರಿಗಳು ಭಾಗ ಮಾಡಿಬಿಟ್ರು, 5 ಭಾಗ, ಯಾರನ್ನೂ ಪೋಸ್ಟಿಂಗೇ ಮಾಡಿಲ್ಲ ಅಂತ ಕಾಟಾಚಾರಕ್ಕೆ 5 ಪಾಲಿಕೆ ಏನಕ್ಕೆ ಮಾಡಬೇಕಾಯಿತು? ಪಾಲಿಕೆ ಒಂದಿದ್ದನ್ನ 5 ಮಾಡಬೇಕಾದ್ರೆ ನ್ಯಾಚುರಲ್ ಆಗಿ ಜಾಸ್ತಿ ಆಗೇ ಆಗುತ್ತೆ. ಆ ಕಾಮನ್ ಸೆನ್ಸು ಸರ್ಕಾರ ಯೂಸ್ ಮಾಡಲೇ ಇಲ್ಲ. ಆ ಕಾಮನ್ ಸೆನ್ಸ್ ಇರಬೇಕಾಯ್ತು, ಹಿಂಗಾಗುತ್ತೆ, ಅಪಾಯಿಂಟ್ಮೆಂಟ್ ಆಗಬೇಕು ಅಂತೇಳಿ. ಮತ್ತೆ ಇವ್ರ ಪಾಲಿಕೆಯಲ್ಲೂ ಕೂಡ ಆದಾಯ ಎಷ್ಟಿದೆ? ಆದಾಯ ಆಸ್ತಿ ತೆರಿಗೆ 4500 ಕೋಟಿ, ನಕ್ಷೆ ಮಂಜೂರಾತಿಯಿಂದ 1200 ಕೋಟಿ, ರಸ್ತೆ ಅಗೆತ ಈ ಶುಲ್ಕ 150 ಕೋಟಿ, ಒಟ್ಟು 5850 ಕೋಟಿ ಆದಾಯ ಇರೋದು ಇವ್ರದ್ದು. ಅಷ್ಟೇ, ಬಾಂಬೆಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಅದರ ಆ ಕಾಲ್ಭಾಗನು 5850 ಕೋಟಿ. ವೇತನಗಳು ಕೊಡಬೇಕಾಗಿರೋದು 3492 ಕೋಟಿ, ಬರೀ ವೇತನ ಇಷ್ಟಕ್ಕೆ. ಇನ್ನು ತ್ಯಾಜ್ಯ ವಿಲೇವಾರಿ ಇವೆಲ್ಲನೂ ಕೊಟ್ಟರೆ 6300 ಕೋಟಿ ಆಗ್ತದೆ. 6300 ಕೋಟಿ ಆದಾಯ, 5800, ವೆಚ್ಚ 6300. ಇನ್ನು ಫ್ಲಡ್ ಬಂದರೆ, ಕೆಲಾಮಿಟಿ ಬಂದರೆ ಅದಕ್ಕೆ ದುಡ್ಡು ಇಲ್ಲೇ ಇಲ್ಲ. ಅದರಿಂದ ಇವತ್ತು ನನಗೆ ಈ ಅಭಿವೃದ್ಧಿ ಮಾಡುವಂಥದ್ರಲ್ಲಿ ಇವತ್ತು ವೈಫಲ್ಯವನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಅದರಿಂದ ನಾನು ಶಿವಕುಮಾರ್ ಅವರಿಗೆ ಇನ್ನು ಬೇಸಿಗೆ ಕಾಲ ಬರ್ತಾ ಇದೆ. ಹೋದ ಸರಿ ಟ್ಯಾಂಕರ್ ಮಾಫಿಯಾ ಇತ್ತು, ಅವರೇ ಭೇಟಿ ಮಾಡಿದರು. ಟ್ಯಾಂಕರ್ ಮಾಫಿಯಾ ಇಡೀ ಬೆಂಗಳೂರಲ್ಲಿ ಸುತ್ತುವರೆದು ಆಹಾಕಾರಗೆ ನೀರಿಗೆ. ಈಗಲೂ ಪ್ರಾಬ್ಲಮ್, ಹವಾಮಾನ ವರದಿ ಪ್ರಕಾರ ಈ ಸರಿ ಬೇಸಿಗೆ ಜಾಸ್ತಿ ಆಗುತ್ತೆ ಅಂತ, ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಿಪ್ರೇಷನ್ ಏನೂ ಇಲ್ಲ. ಇದುವರೆಗೂ ಯಾವುದೇ ಮೀಟಿಂಗ್ ಮಾಡಿಲ್ಲ, ಏನೂ ಇಲ್ಲ. ಇವತ್ತು ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ಅಧ್ಯಕ್ಷರೇ, ಇನ್ನು ಪ್ರಮುಖವಾಗಿ ಇವತ್ತು ಸರ್ಕಾರ ಹೈರಾಣ ಆಗಿರ್ತಕ್ಕಂಥದ್ದು OCCCಯಲ್ಲಿ. ಇದ್ರು ಬರುವುದು ಕೂತ್ಕೊಳ್ಳಿ ಮಾರ ಸೀಟಲ್ಲಿ ನಿಂದು. ಈ OCCC ಸಿಗದೆ ಸುಮಾರು ಲಕ್ಷಾಂತರ ಬಿಲ್ಡಿಂಗ್ಗಳು ಕರೆಂಟ್ ಕಲೆಕ್ಷನ್ ಸಿಗ್ತಾ ಇಲ್ಲ ಅವ್ರಿಗೆ. 4 ಲಕ್ಷ ಜನ. ಸರ್ಕಾರ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತಾರೆ. ನಂದಸ್ವಾಮಿ, ಸುಪ್ರೀಂ ಕೋರ್ಟ್ ಆರ್ಡರ್ ಕರ್ನಾಟಕ ಒಂದಕ್ಕೆ ಅಲ್ಲ ಬಂದಿರೋದು, ಅದು ಬಂದಿದ್ದು ಉತ್ತರ ಪ್ರದೇಶ ಒಂದು ಸರ್ಕಾರದಲ್ಲಿ. ಜಾರಿಗೆ ತರ್ತಾ ಇರೋದು ಕರ್ನಾಟಕ ಒಂದೇ. ಇನ್ನು ಯಾವುದೇ ರಾಜ್ಯ ಇದನ್ನ ಜಾರಿಗೆ ತರಗುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಇವತ್ತು ಆ ಬಿಲ್ಡಿಂಗ್ಗಳೆಲ್ಲ ಆಳು ಕೊಂಪೆಯಾಗಿ ಬಿದ್ದಿದೆ, ಕಟ್ಬಿಟ್ಟಿದ್ದಾರೆ 4 ಲಕ್ಷ. ಅವ್ರ ಗತಿ ಏನು? ನಾನು ಸರ್ಕಾರನ ಕೇಳೋದು, ಆಯ್ತು ಕೊಡಲ್ಲ ಅಂತ ಹೇಳಿದ್ರೆ ಕಟ್ಟಕ್ಕೆ ಹಾಕ್ಬಿಟ್ರಿ. ಕಟ್ಟಕ್ಕೆ ಬಿಟ್ಟು ಇಂಜಿನಿಯರ್ ಮೇಲೆ ಯಾಕೆ ಕ್ರಮ ಆಗಲಿಲ್ಲ? ಕಮಿಷನರ್ ಯಾಕೆ ಮೇಲೆ ಕ್ರಮ ಆಗಿಲ್ಲ? ಇವಾಗ ಕಟ್ಟೋದು ಬಿಟ್ಬಿಟ್ಟು ಅವರ ಕತ್ತಿ ಸಿಕ್ಕಿದ್ರೆ ಅವ್ರೆಲ್ಲೋಗ್ಬೇಕು? ಸಾಲ ಸೂಲ ಮಾಡಿ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಅವ್ರ ಪಾಡೇನಾಗ್ಬೇಕು ಇವತ್ತು? ಇವತ್ತು ಈ ಒಂದು ವಿಚಾರದಿಂದ ಇವತ್ತು ಬೆಸ್ಕಾಂ ಅವ್ರಿಗೂ ಅಷ್ಟೇ ಸೊಲ್ಯೂಷನ್ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ರಿ. 1 ಟೈಮ್ ಸೆಟಲ್ಮೆಂಟ್ ಅಂತ ಎಲ್ಲರಿಗೂ ಕೊಟ್ಟಿದ್ರಿ. ನಾವು ಕೊಟ್ಟಿದ್ರಿ, ಒಂದು ಪೀರಿಯಡ್ ಅದಕ್ಕೆ ಮಾಡಿಬಿಟ್ಟು ಹೇಳಿದ್ರಪ್ಪ, ಒಂದು ಪೀರಿಯಡ್ ಮಾಡಿ ಇಷ್ಟು ಸ್ಕ್ವೇರ್ ಫೀಟು, ಇಷ್ಟು ಸ್ಕ್ವೇರ್ ಫೀಟು ಅಂತೇಳಿ ಅವ್ರಿಗೆ ಕೊಡ್ಬೋದು ಅಂತ ಹೇಳಿದ್ರಿ. ಅದು ಯಾವುದೇ ಕಮರ್ಷಿಯಲ್ ಇಲ್ಲದೆ ಇದ್ದದ್ದು ಮನೆ ಪರ್ಪಸ್ ಅಲ್ಲಿ ಕಟ್ಕೊಂಡಿರೋರಿಗೆ ಕೊಡಬೇಕು ಅಂತ ಹೇಳಿದ್ರಿ. ನೀವು ಹೇಳೋದು ಒಪ್ಕೊಳ್ತೀನಿ, ಸೊಲ್ಯೂಷನ್ ಕೊಡಿದಕ್ಕೆ ನೀವು ಇದ್ದೀರಿ, ಅವರು ಇದ್ದೀರಿ, ಎಷ್ಟು ಸ್ಕ್ವೇರ್ ಫೀಟ್ ವರೆಗೂ ಕೊಡ್ಬೋದು,
ರೆಸಿಡೆನ್ಷಿಯಲ್ ಕೊಡ್ಬೋದು, ಫುಲ್ ಕೊಡಬೇಕಾ, ದೊಡ್ಡ ಒಂದು 20 ಅಡಿ ಕೊಡಬೇಕಾ, 20 ಫ್ಲೋರ್ ಕೊಡಬೇಕಾ, 10 ಫ್ಲೋರ್ ಕೊಡಬೇಕಾ, 5 ಫ್ಲೋರ್ ಕೊಡಬೇಕಾ, ಬರೀ ಮನೆ ಕೊಡಬೇಕಾ, ನಾನ್ ಕಮರ್ಷಿಯಲ್ ಅಂತ ಪ್ಲೀಸ್ ಕಮ್ ಗಿವ್ ಎ ಸೊಲ್ಯೂಷನ್. ವಿ ಆರ್ ಓಪನ್ ಟು ಇಟ್. ಹಿಂದೆ ನಮ್ದು ಆದೇಶ ಇದೆ ಅಧ್ಯಕ್ಷರು, ಹೊಸದೇನು ನೋಡಕ್ ಬೇಕಾಗಿಲ್ಲ. ಹಿಂದೆ ನಾವು ಆದೇಶ ಮಾಡಿದ್ದೀರಿ, ಗೌರ್ಮೆಂಟ್ ಆರ್ಡರ್ ಇದೆ. ಕಮರ್ಷಿಯಲ್ ಇರೋರು ಬಿಟ್ಬಿಟ್ಟು ರೆಸಿಡೆನ್ಷಿಯಲ್ ಇರೋವಂಥದ್ದು ಇಷ್ಟು ಸ್ಕ್ವೇರ್ ಫೀಟ್ಗೆ ಅಂತ ಹೇಳಿ ನಾವು ಕೊಟ್ಟಿದ್ದೀರಿ. ಸೊ ಆಗ ಎಲ್ಲರೂ ಒಂದು ಟೈಮ್ ಸೆಟಲ್ಮೆಂಟ್ಗೆ ನಾವು ತಗೊಂಡಿದ್ದೀರಿ. ಆ ಥರ ಮಾಡಿ ಅಟ್ಲೀಸ್ಟ್ ಒಂದು 80% ಬಿಲ್ಡಿಂಗ್ಗಳಾದ್ರೂ ಬದುಕೋ ಅಂಥದ್ದಕ್ಕೆ ಆಗುತ್ತೆ. ಯಾರೋ ಕಮರ್ಷಿಯಲ್ ಕಟ್ಟಿದ್ದಾನೆ, ಹಣ ಮಾಡೋದಕ್ಕೋಸ್ಕರ ಕಟ್ಟಿದ್ದಾನೆ, ಬಿಟ್ಬಿಡಿ, ಅವ್ರನ್ನೆಲ್ಲ ಬಿಟ್ಬಿಡಿ. ಇದು ಸಾಲ್ವ್ ಆಗಲ್ಲ. ಶಿವಕುಮಾರ್ ಅವರೇ, ರೇವಣ್ಣ ಅವರೇ, ಬೆಂಗಳೂರಲ್ಲಿ ನೀವು 80% ಅನಾಥರೈಸ್ ಇರೋದು. ಸುರೇಶ್, 80% ಅನಾಥರೈಸ್. ಹಿಂದೆ ರೆವಿನ್ಯೂ ಸೈಟ್ ಆಗಿತ್ತು. ಹಿಂದೆ ದೇವೇಗೌಡರು ಇದ್ದಾಗ ಅದಕ್ಕೆ ಖಾತಾ ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು. ಅವಾಗೆಲ್ಲ ಖಾತಾ ಆಗಿದೆ, ಸಕ್ರಮ ಆಗಿದೆ, ಸಕ್ರಮ ಆಗಿದೆ. ಒಡೆದಾಕಂತೂ ಸಾಧ್ಯ ಇಲ್ಲ. ಅದಕ್ಕೇನಾದ್ರು ವಾರ್ನಿಂಗ್ ಮಾಡಿ ಯಾರು ಕಟ್ಟಕ್ ಬಿಡ್ತಾರಲ್ಲ ಈ ಇಂಜಿನಿಯರ್ ಮೇಲೆ ನಾವು ಕ್ರಮ ಮಾಡಬೇಕು. ಅದರಿಂದ ಒಳ್ಳೇದಾಗಕ್ಕೆ ಆಗುತ್ತೆ. ಅದರಿಂದ ನಾನು ಉಪಮುಖ್ಯಮಂತ್ರಿಗೆ ನಾನು ಸಲಹೆ ಕೊಡ್ತೀನಿ, ಇದನ್ನ ದಯವಿಟ್ಟು ಯಾರು ರೆಸಿಡೆನ್ಷಿಯಲ್ ಕಟ್ಕೊಂಡಿದ್ದಾರೋ ಅವ್ರಿಗೆ ಅವಕಾಶ ಮಾಡಿಕೊಡಿ, ಕಮರ್ಷಿಯಲ್ ಬಿಟ್ಬಿಡಿ. ಇದು ನನ್ನ ಸಲಹೆ ಕೇಳಿದ್ದಾರೆ. ಅದು ಇನ್ನು ಮನೇನೂ ಕೂಡ ನಾನು ಮಾತಾಡಿದೆ ಈ ಖಾತಾ ಬಗ್ಗೆ. ಇದಕ್ಕೆಲ್ಲಪ್ಪ ನಾನು ಅವರು ಅಸೆಂಬ್ಲಿಯಲ್ಲಿ ಮಾತಾಡಿರೋದು, ತಮ್ಮಯ್ಯ ಡಿ ಕೆ ಶಿವಕುಮಾರ್ ಮಾತಾಡಿರೋದು. ಈ ಖಾತಾ ಬಗ್ಗೆ ನಾನು ಮಾತಾಡಿದೆ. ಈ ಖಾತಾ ಪ್ರಾರಂಭ ಆಗಿ ಹಿಂದೆ ನಾವು ಶುರು ಮಾಡಿದ್ರಿ. ಹಿಂದೆ ಈ ಖಾತಾ ಇದನ್ನ CV ರಾಮನಗರದಲ್ಲಿ ಫಸ್ಟ್ ಪೈಲಟ್ ಆಗಿ ನಾವು ಶುರು ಮಾಡಿದ್ರಿ. ಹಿಂದೆ CV ರಾಮನಗರ ಈ ಖಾತೆ ಫಸ್ಟ್, ಆಮೇಲೆ ಸರ್ವಜ್ಞ ನಗರ, ಹೆಬ್ಬಾಳ, ಪುಲಿಕೇಶಿ ನಗರ, ಶಿವಾಜಿನಗರಕ್ಕೆ ಫಸ್ಟ್ ಜಾರಿಗೆ ಮಾಡೋಕ್ಕೆ ನಾವು ಹಿಂದೆ ಮಾಡಿದ್ವಿ. ಮಾಡಲಿ, ನಾವೇನು ಟೆಕ್ನಾಲಜಿ ಬರ್ತೈತೆ ಅಂತೇಳಿ ನಾವೇನು ಅದಕ್ಕೆ ವಿರುದ್ಧ ಏನಿಲ್ಲ. ಆದ್ರಿಂದ ಇವತ್ತು ಈ ಆಸ್ತಿ ಈ ಖಾತಾ ಬದಲಾವಣೆಗಳೇನಾಗ್ತಾ ಇದೆ, ಇವತ್ತು ದ್ರೋಣ್ ಮೂಲಕ ಆಗ್ತಾ ಇರುವಂತ ಈ ಖಾತಾಗಳು ಅದು ಹೇಳಕ್ ಸಾಧ್ಯನೇ ಇಲ್ಲ. ಈ ಕಾರ್ ಪಾರ್ಕಿಂಗು ಇವೆಲ್ಲ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಆಗ್ತಾ ಇದ್ದಾರೆ. ಹಿಂದೆ ಯಾರು 1,000 2,000 ಸ್ಕ್ವೇರ್ ಫೀಟ್ ಏನಿತ್ತು ಅದು ಡಬಲ್ ಆಗ್ತಾ ಇದೆ, 5,000. ಅಪೀಲೇ ಮಾಡಕ್ಕಾಗ್ತಾ ಇಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ನೋಟಿಸ್ ಇದು. ಅದಕ್ಕೆ ಸೈಂಟಿಫಿಕ್ ಆಗಿ ಏನಾರ ಯೋಚನೆ ಮಾಡಿ, ಬರೀ ದ್ರೋಣ್ನೇ ನಂಬ್ಕೊಂಡ್ರೆ ಆಗಲ್ಲ. ಕ್ಲಾರಿಫಿಕೇಶನ್ಸ್ ಆಗಬೇಕು. ನೀವ್ ಹೇಳ್ತೀರಾ ಯಾರಾದ್ರೂ ಕಂಪ್ಲೇಂಟ್ ಕೊಡಿ ಅಂತ, ಇಡೀ ಬೆಂಗಳೂರವ್ರು ಹೋಗಿ ಕಂಪ್ಲೇಂಟ್ ಕೊಡಕ್ಕಾಗ್ತದೆ? ಎಲ್ಲರಿಗೂ ಇದೇ ಆಗಿದೆ ಪ್ರಾಬ್ಲಮ್. ಯಾವ್ಯಾವ ಮನೆಗೆ ನೋಟಿಸ್ ಕೊಟ್ಟಿದ್ರು ಎಲ್ಲರದು ವೈಲೇಷನ್, ಸಾವಿರಾರು ಕೊಟ್ಬಿಟ್ಟಿದ್ದೀರ. ಅದರಿಂದ ಜನಗಳಿಗೆ ತೊಂದರೆ, ಏನೇ ಕಾನೂನು ತರಬೇಕಾದ್ರೂ ಜನಗಳಿಗೆ ತೊಂದರೆ ಆಗದ ರೀತಿ ತರುವಂಥದ್ದು ಒಳ್ಳೇದು ಅನ್ನೋದು ನನ್ನ ಸಲಹೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಟ್ಯಾಕ್ಸ್ ಟೆರರಿಸಂ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ. ಈ HBR ಲೇಔಟ್, ಶಿವಕುಮಾರ್ ಅವರೇ, HBR ಲೇಔಟ್ BDA ಅವರು ಮಾಡಿರೋದು. BDA ಲೇಔಟ್, BDA ಅಪ್ರೂವ್ಡ್ ಲೇಔಟ್, BDA ಅವರೇ ಸೈಟು ಹರಾಜು ಹಾಕಿರೋದು, BDA ಅವರೇ ಅಲಾಟ್ ಮಾಡಿರೋದು. ಅಲ್ಲಿ ಒಬ್ರು ವಿದೇಶದಲ್ಲಿ ಇರ್ತಾರೆ, ಅವ್ರೊಂದು ಸೈಟ್ ಆಕ್ಷನ್ ಅಲ್ಲಿ ಕಾರ್ನರ್ ಸೈಟ್ ಆಕ್ಷನ್ ತಗೊಂತಾರೆ. ಕಾರ್ನರ್ ಸೈಟ್ ಆಕ್ಷನ್ ತಗೊಂಡ್ರೆ ಅದು ಜಾರ್ಜ್ ಅವರೇ, ಅದು BDAದೇನು ಎ ಖಾತಾ ಬರ್ತದ ಬಿ ಖಾತಾ ಬರ್ತದ? ಸರ್, ಗೌರ್ಮೆಂಟ್ ಸೈಟು ಯಾವ್ದು ಬರ್ತೈತೆ ಹೇಳಿ? BDAದಂದ್ಮೇಲೆ ಎ ಖಾತಾನೆ ಅಲ್ವಾ? ಎ ಖಾತಾನೆ. ಅವರ ಸುಮ್ಮನೆ ಆಗೋ ಬಿಡಿ, HR ನಿಮಗೆ ಬರೋವಂಥದ್ದು ಮೂಲೆ ನಿವೇಶನ ಅವ್ರು ಖರೀದಿ ಮಾಡ್ತಾರೆ, ದುಡ್ಡು ನೋಂದಾವಣಿ ಮಾಡಿಸ್ತಾರೆ. ಖಾತಾ ಮಾಡಕ್ಕೆ 11/8/2025 ಅವ್ರು ಹೋಗ್ತಾರೆ ಖಾತಾ ಮಾಡ್ಸಕ್ಕೆ. ಅವರು ಆಕ್ಷನಲ್ಲಿ ತಗೊಂಡಿರ್ತಾರೆ. ಆಕ್ಷನ್ ತಗೊಂಡು ಅವ್ರ ಹೆಸರಿಗೆಲ್ಲ ಆಗಿದೆ, ಅದು ಪೂರ್ತಿ ರಿಜಿಸ್ಟ್ರೇಷನ್ BDA ಏನೇನಿದೆ ಎಲ್ಲ ದುಡ್ಡು, ಒಂದು ನಯಾ ಪೈಸಾ ಪೆಂಡಿಂಗ್ ಇಲ್ಲ,
ಎವ್ರಿಥಿಂಗ್ ಖಾತಾ ಎವ್ರಿಥಿಂಗ್. ಈಗ ಎಲ್ಲ ಖಾತಾ ಆದ್ಮೇಲೆ ಈ ಖಾತಾಗ ಹೋಗ್ತಾರೆ ಅವರು 11ನೇ ತಾರೀಕು 25 ವರ್ಷದಲ್ಲಿ. ಅವರು ಹೇಳ್ತಾರೆ ಇದು ಖಾಲಿ ನಿವೇಶನ, ಅದಕ್ಕೆ ಬಿ ಖಾತಾ ಆಗಿದೆ ಅಂತ ಹೇಳ್ತಾರೆ. ಇದು ಖಾಲಿ ನಿವೇಶನ, ಇದು ಬಿ ಖಾತಾ, ನಾವು ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಅದು ಅಲ್ಲ, ಅಪ್ಲೈ ಮಾಡಿರೋದು ಕೊಡ್ತೀನಿ. ಅದು 11/8/2025 ಅಪ್ಲೈ ಮಾಡಿರೋದು, ತಗೊಂಡು 1 ವರ್ಷದ ಹಿಂದೆ ತಗೊಂಡಿರೋದು. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ರಿಲೇಟೆಡ್ ಇದು ವಿಚಾರ. ಆಮೇಲೆ ಜಾರ್ಜ್ ಅವರೇ ಅದನ್ನ ಖಾತಾ ಮಾಡ್ಸಕ್ಕೆ ಹೋಗ್ತಾರ ಅವ್ರು. ಮೊನ್ನೆ ನಮ್ಮ ಎಲ್ಲಪ್ಪ ಅದು ಮಾತಾಡು ನಾರಾಯಣ ಸ್ವಾಮಿ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲಿ ನನಗೆ ಓಪನ್ ಚಾಲೆಂಜ್ ಮಾಡಿದ್ರು. ಎಲ್ಲ ಯೂಟ್ಯೂಬಲ್ಲೆಲ್ಲ ಬಂದ್ಬಿಟ್ಟಿದೆ, ಸವಾಲ್ ಅಂತ. ಯಾರ್ದು? ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳ ಸವಾಲ್ ಅಂತೇಳಿ. ನನಗೆ ಸವಾಲ್ ಹಾಕೋದು. ವೈರಲ್ ಔಟಿದೆ, ಫುಲ್ ಒಂದು 10-15 ಲಕ್ಷ ಔಟಿದೆ, ವೈರಲ್ ಔಟಿದೆ. ಸವಾಲ್, ನಮ್ಮ ಸರ್ಕಾರದಲ್ಲಿ ಯಾವನ ಲಂಚ ತಗೊಂಡಿರೋನು ಒಬ್ಬನ್ ತೋರ್ಸ್ರಿ ರೀ. ಅವ್ರು ಹೇಳಿರೋದು, ನಂದಲ್ಲ. ಓದ್ತೀನಿ ಅದನ್ನೆಲ್ಲ. ಎಲ್ಲಪ್ಪ ಎಲ್ಲ ಸರಿ ಆಯ್ತು ಹೇಳಿದ್ದಾರೆ. ಸವಾಲು ಅಂದ್ರೆ ಒಬ್ಬನ್ ತೋರಿಸಿ ನನ್ನ ಸರ್ಕಾರದಲ್ಲಿ. ಯಾವನ್ರಿ? ಸುಮ್ನೆ ಹೇಳ್ತೀರಾ ನೀವು, ವಿರೋಧ ಪಕ್ಷದವರು ಸುಮ್ನೆ ಹೇಳ್ತೀರಾ ನೀವು. ಲಂಚ ಅನ್ನೋದಿಲ್ಲ. ಯಾವನ ಹೇಳಿ ಅವನ DC-ನ ಯಾರೋ ಕಮಿಷನರ್ ಎಲ್ಲ ಒಂದು ಸ್ಪಾಟಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು. ಒಂದು ಸ್ಪಾಟಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು. ನಾನು ಹೇಳಿದೆ, ನೀನು ಯಾವ ಊರ್ಗನ ಕರ್ಕೊಂಡೋಗಪ್ಪ, ತಿರ್ಕನ್ ತರ ನಾನು ಬರ್ತೀನಿ, ನಾನು ತೋರಿಸ್ತೀನಿ, ಅಲ್ಲಿ ಪ್ರೂವ್ ಮಾಡ್ತೀನಿ ಅಂತಂದು. ತೋರ್ಸು ಅಂದ್ರು. ನಾನು ಹೋದ್ಮೇಲೆ ಈಗ ಇಟ್ಕೊಂಡ್ಬಂದಿದ್ದೀನಿ ಅಧ್ಯಕ್ಷ, ಲಂಚ ಹೆಂಗೆ ಹೋಗುತ್ತೆ ಅಂತೇಳಿ. ಅದಕ್ಕೆ ಇದಕ್ಕೆ BDA ಸೈಟ್ಗೆ ಹೇಳ್ಬಿಡ್ತೀನಿ ನಾನು ಮಾತಾಡಿದ್ರು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ತಿರುಗಿ ಎಸ್ಕೇಪ್ ಆಗಬಾರದು. ಅವ್ರು ಏನ್ ಹೇಳಿದ್ದಾರೆ ಅಂತ. ಶಿವಕುಮಾರ್ ಅವರು ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿರೋದು. ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಈ ಖಾತಾ ಸಿಸ್ಟಮ್ ಬಗ್ಗೆ ನನ್ನ ದೇಶನೇ ಕೊಂಡಾಡಿದೆ, ಅವ್ರು ಹೇಳಿರೋದು. ಕೃಷ್ಣ ಬೈರೇಗೌಡರು ಇಲ್ಲೇ ಇದ್ದಾರೆ. ಆಮೇಲೆ ಖಾತಾ ಸಿಸ್ಟಮ್ ಬೇಕಾದರೆ ಡಾಕ್ಟರ್ CS ಅಶ್ವಥ್ ನಾರಾಯಣರವರು ಪಕ್ಕದಲ್ಲೇ ಕುಳಿತಿದ್ದಾರೆ. ನಿಮ್ಮನ್ನು ಕೇಳಿ ಲಂಚ ತಗೊಳೋದು ಕೇಳಕ್ಕೆ, ನಿಮ್ಮನ್ನು ಕೇಳ್ಬೇಕು ನಾನು ಲಂಚ ತಗೊಳೋದು. ಅವ್ರು ಹೇಳಿರೋದು ಬೆಂಗಳೂರಿನ ಸಿಟಿ ಶಾಸಕರು ಸಹ ಆಗಿದ್ದಾರೆ. ಅದು ಯಾರಪ್ಪ ಅವನು ಅಧಿಕಾರಿ ಈ ಖಾತಾ ಮಾಡುವುದಕ್ಕೆ 10,000 ಕೇಳಿದ್ದಾರೆ. ನನಗೆ ಬಗ್ಗೆ ಅದ್ರ ಬಗ್ಗೆ ಪಟ್ಟಿ ಕೊಡಿ, ಐ ವಿಲ್ ಸಿ. ಅವರ ಡೈಲಾಗ್ ಇದು. ಸಂಜೆ ಒಳಗಡೆ ಆ ಕಮಿಷನರ್ ಇರಲ್ಲ, ಅವರು ಡೈಲಾಗ್ ಕೊಡ್ತಿದ್ದಾರೆ. ಅಧ್ಯಕ್ಷರೇ, ಇದು ನೀವು ನಿಮ್ಮ ದಾಖಲೆಗಳನ್ನ ನಾನು ತಗೊಂಡಿದ್ದೀನಿ, ನಿಮ್ಮ ದಾಖಲೆ ಇದು ಇಟ್ಟಿರ್ತೀನಿ ಪಕ್ಕಕ್ಕಿದು. ಈಗ ಅವ್ರು ಅಪ್ಲೈ ಮಾಡ್ತಾರೆ, ಅಪ್ಲಿಕೇಶನ್ ಇಲ್ಲ ಇದೆ, ಈ ಖಾತಾಗ ಅಪ್ಲೈ ಮಾಡೋ ಅಪ್ಲಿಕೇಶನ್, ಅದು ಅಪ್ಲಿಕೇಶನ್ ಮಾಡಿದ್ದಾರೆ. ಅದಾದ್ಮೇಲೆ ಅವರು ರಮೇಶ್ ಅಂತ BBMP ಅಧಿಕಾರಿ ರಿಜೆಕ್ಟ್ ಆಗ್ತೈತೆ. ರಮೇಶ್ ಅವ್ರು ಹೇಳ್ತಾರೆ, ನೋಡಪ್ಪ ಇದು ಬಿ ಖಾತಾ, ಏನೋ ಯಾವುದ್ರದ್ದು BDA ಸೈಟು ಬಿ ಖಾತಾ, ರೆವಿನ್ಯೂ ಸೈಟ್ ಎ ಖಾತಾ. ಇವನ್ ಲೆಕ್ಕದಲ್ಲಿ ಇವ್ರದ್ದೆಲ್ಲ ಒಂದು ಗ್ಯಾಂಗ್ ಇದೆ, ಕಾರ್ಪೊರೇಷನ್ ಅಲ್ಲಿ ಒಂದು ಗ್ಯಾಂಗ್ ಇದೆ, ರೌಂಡ್ ಅಪ್ ಮಾಡಿಬಿಟ್ಟು ಎಲ್ಲ ವಸೂಲಿ ಮಾಡ. ಅಧ್ಯಕ್ಷರೇ, ಇಲ್ಲಿ ಅವನು ಬೇಡಿಕೆ ಇಡ್ತಾನೆ, 30,000ಕ್ಕೆ ಬೇಡಿಕೆ ಇಡ್ತಾನೆ. 30,000 ನಿಮ್ಮ ಏರಿಯಾ ಅಲ್ಲ ಇದು? ಏನಾನ ಇರಲಿ, ನೀವು ತಗೊಬೇಕಲ್ಲ. ಮೇಲೆ ಯಾರೋ ಕಾಕಾ ಪುಡಿಯವ್ರನ್ನ ಆದ್ರೆ ಆಗಲ್ಲ. ನಾನು ಅದಕ್ಕೆಲ್ಲ ಒಪ್ಪಲ್ಲ. ಯಾರೋ ನೀರು ಗಂಟಿನ ಅಲ್ಲಿ ಯಾವ್ದೋ ಹೋಗಿ ನಾನು ಆರೋಗ್ಯ ಇಲಾಖೆ ಹಿಡ್ದಾಕಿದ್ಕ ನಾನು ಬಂದು ಅವ್ರು ಹೇಳ್ದ DC ಮಾಡ್ಬಿಡ್ತೀನಿ ಸಸ್ಪೆಂಡು ಅಂತ. ನಾನು ಮನೆಗೆ ಬಂದು ನೋಡ್ತೀನಿ, ಆ ನೀರು ಗಂಟಿನ ಸಸ್ಪೆಂಡ್ ಮಾಡವ್ರೆ. ಅವ್ನು ಕ್ಯಾಶುಯಲ್ ಲೇಬರು,
5,000 ಸಂಬಳ ಕೆಲಸ ಮಾಡೋರು ಆಯ್ತಾನೆ ಅಧಿಕಾರಿ. ನೀವು ಸವಾಲು ಹಾಕಿದ್ರಲ್ಲ, ಯಾರು ಲಂಚ ಕೊಡೋನು ಯಾವನಿದ್ದಾನೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ. ನೋಡಿ, ರಮೇಶ್ ಬಾಬು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಹೆಂಗ್ ಮಾಡಿದ್ದಾರೆ? ಫೋನ್ ಪೇ. ಒಂದು ಕಾಪಿ ಕೊಡಪ್ಪ ಸ್ಪೀಕರ್ ಅವ್ರು, ನಮ್ಮ ಅವ್ರು ಕೊಟ್ಟು. ಫೋನ್ ಪೇ 15,000 ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಡೀಟೇಲ್, ಫೋನ್ ನಂಬರ್, ಇದು ಬ್ಯಾಂಕ್ ನಂಬರ್ ಎಲ್ಲ ಇದೆ ನೋಡಿ. ನೀವು ರಾಯರೆಡ್ಡಿ, ನೀವು ಒಬ್ಬರೇ ನನ್ನ ಪರವಾಗಿ ನಿಂತ್ಕೊಳ್ಳೋದು ನೋಡಿ, ಅಷ್ಟು ಜನದ ಮಧ್ಯೆ. ಥ್ಯಾಂಕ್ ಯು. ನೀವು ಸವಾಲು ಹಾಕಿದ್ರಲ್ಲ ನನಗೆ, ಯಾವನ 10,000, ಇದು 15,000. 10ಕ್ಕೆ ಈಗೇನು ಹೇಳ್ತೀರಾ ನೀವು? ಇಲ್ಲಿ ಕೊಟ್ಟಿದ್ದೀನಿ. ಅವನು ಕೇಳ್ಬೋದು ಡಿ ಕೆ ಶಿವಕುಮಾರ್ ಅವರು. ಅವ್ನು 30,000 ಕೇಳಿದ್ನಲ್ಲ, ನೀನು 15,000 ಕೊಡ್ತೀಯ ಅಂತೇಳಿ ಅವ್ನು ಮಾಡ್ತೀನಿ ಅಂತ ಹೇಳ್ದ. ಆಮೇಲೆ ಅವನು ಅಪ್ಲೈ ಮಾಡಿದ್ಮೇಲೆ ಇವನು ಅಪ್ರೂವ್ ಮಾಡ್ಬಿಟ್ಟ. ಯಾರು? RO ಅಪ್ರೂವ್ ಮಾಡ್ಬಿಟ್ಟ, ಅದನ್ನ ರೆವಿನ್ಯೂ ಅಧಿಕಾರಿ ಅಪ್ರೂವ್ ಮಾಡ್ಬಿಟ್ಟು ಮೇಲೆ ಕಳಿಸ್ಬಿಟ್ಟ. DC ರಿಜೆಕ್ಟ್ ಮಾಡ್ಬಿಟ್ಟ. ರೀಸನ್ ಫಾರ್ ರಿಜೆಕ್ಷನ್, ರೆಕಾರ್ಡ್ ವೆರಿಫೈಡ್, ಬಟ್ ಆಸ್ ಫರ್ ದ ಕೇಸ್ ವರ್ಕರ್ ರಿಪೋರ್ಟ್ ದ ಫೋಟೋ ದ ಪ್ರಾಪರ್ಟೀಸ್ ವೇಕೆಂಟ್ ಲ್ಯಾಂಡ್, ಅದಕ್ಕೋಸ್ಕರ ಇದನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ರಿಜೆಕ್ಟ್ ಮಾಡ್ಬಿಟ್ಟ. ಫೋನ್ ಪೇ 15,000 ಆದಮೇಲೆ ಇದು ರಿಜೆಕ್ಟ್. ತಿರ್ಗಿ ಅವನು ಫೋನ್ ಮಾಡ್ದ. ಅವನಿಗೆ ಫೋನ್ ದಾಖಲೆನೂ ಇದೆ ನನ್ನ ಹತ್ರ. ಅವನಿಗೇನು ಮಾಡಿದ್ದಾನೆ, ಅವನೇ ಸರಿ ಮಾಡಿದ್ದಾನೆ, ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಆಯ್ತು, ರಿಜೆಕ್ಟ್. ಅವನು ತಿರ್ಗಿ ಕೇಳ್ದ, ಇಲ್ಲ ಸರ್ ಇನ್ನೊಂದ್ಸರಿ ಮಾಡಿ ಅಂದ. ಅವನು ಇನ್ನೊಂದ್ಸರಿ ಅವ್ರಿಗೆ ಅಪ್ಲಿಕೇಶನ್ ಹಾಕ್ದ, ಅಪ್ರೂವ್ ಮಾಡಿ ಅಂತ. ಅದರಲ್ಲಿ ಡೇಟ್ ಹಾಕಿದ್ದಾರೆ, ಇದು DC ರಿಜೆಕ್ಟೆಡ್, ಎರಡನೇ ಇದೂ ರಿಜೆಕ್ಟೆಡ್. ಇವನು ಯಾವಾಗ ದುಡ್ಡು ಕಾಟ ಕೊಡಕ್ಕೆ ಸ್ಟಾರ್ಟ್ ಮಾಡ್ದ, 3ನೇ ಸರಿ ಹಾಕಿ ಸರ್ ಅಂತ. ಅವನು 3ನೇ ಸರಿನೂ ಹೇಳ್ದ, ಇನ್ನೊಂದು ಹಾಕ್ದ. ಅವನು ಇನ್ನೊಂದ್ಸರಿ ಹಾಕ್ದ, ಪ್ರಮೀಳಾ ಶಶಿಕುಮಾರ್ ಅವ್ರದ್ದು, ಇಟ್ ಈಸ್ ಎ ರಿಜೆಕ್ಟೆಡ್. 3ನೇ ಸರಿನೂ ರಿಜೆಕ್ಟ್ ಆಯ್ತು. ರಿಜೆಕ್ಟ್, ಎಲ್ಲ ರಿಜೆಕ್ಟ್ ಆಯ್ತು. ಇನ್ನೊಂದು ಮಜಾ ನೋಡಬೇಕು ನೀವು, ಟ್ರಾನ್ಸಾಕ್ಷನ್ ಎಷ್ಟು ನೀಟಾಗಿ ಆಗಿದೆ ಅಂತ. ಆಮೇಲೆ ಕೆಲಸ ಆಗಿಲ್ಲ, ಅವನು ಪಟ್ಟಿಡ್ದ, ನನ್ನ ದುಡ್ಡು ವಾಪಸ್ ಕೊಡು ಅಂತ. ಇಷ್ಟೇ ಕೇಳಿದ್ರೆ ಏನೋ ಅಂತ ಹೇಳ್ಬೋದು. ಅವ್ನು ಪಟ್ಟಿಡ್ದಿದ್ದಕ್ಕೇನು ಮಾಡ್ದ, ಮಾತಾಡಿದ್ದು 30,000, ಫೋನ್ ಪೇ ಆಗಿದ್ದು 15,000. ಅವನೇನ್ ಮಾಡ್ದ, ತಿರ್ಗ ವಾಪಸ್ ಫೋನ್ ಪೇ ಮಾಡ್ದ 20,000ನ. ವಾಪಸ್ 20,000 ಲಂಚನ ವಾಪಸ್ ಫೋನ್ ಪೇ ಮಾಡ್ದ 20,000. ಇನ್ನೇನು ಬೇಕಬೇಕು? ಜಾಸ್ತಿ 5,000 ಅಲ್ಲ, ಲಂಚ ಇನ್ನ ಕೊಡ್ಬೇಕಲ್ಲ. ಅದಕ್ಕೆ ಹೇಳ್ದ ಅವನು, ಅಲ್ಲಿ ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ, ಲೋಯರ್ ಲೆವೆಲ್ ಅಧಿಕಾರಿಗಳಿಗೆಲ್ಲ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ, 10,000 ನನ್ನ ಹತ್ರ ಇಲ್ಲ ಅಂತ ಹೇಳ್ದ. ಈಗ ಸಾಕ್ಷಿ ಡಿ ಕೆ ಶಿವಕುಮಾರ್ ಅವರೇ, ಸಾಕ್ಷಿಯ ಗುಡ್ಡೆಗಳು ಯಾವಾಗ ನಿಮ್ಮ ಭಾಷಣದಲ್ಲಿ ಕೇಳ್ತಾನೆ ಇರ್ತೀನಿ. ಸಾಕ್ಷಿ ಗುಡ್ಡೆಗಳು, ಈ ಸರ್ಕಾರದ ಲಂಚದ ಸಾಕ್ಷಿ ಗುಡ್ಡೆ ಕೊಟ್ಟಿದ್ದೀನಲ್ಲ, ತಾವೇನ್ ಮಾಡ್ತೀರಾ? ಇದಾದ್ಮೇಲೆ ಚೆನ್ನಪ್ಪವ್ರು ಮಾತಾಡಲಿ. ಇದಾದ್ಮೇಲೆ ಇನ್ನೂ ಇದೆ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ ಅವನು. ಇಷ್ಟಕ್ಕೆ ಬಿಟ್ಟಿಲ್ಲ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ. ಅದು ನನ್ನ ಹತ್ರ ಹಿಂಗೆ ಲಂಚ ತಗೊಂಡು ಹಿಂಗೆ ಖಾತೆ ಮಾಡಲಿಲ್ಲ ಅಂತ. ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅವನಿಗೆ. ನೀವು ಹೇಳ್ಬೋದು, ಉತ್ತರದಲ್ಲಿ ಹೇಳ್ತಾರೆ ರಾಯರೆಡ್ಡಿ ಅವರೇ, ಡಿ ಕೆ ಶಿವಕುಮಾರ್ ಉತ್ತರದಲ್ಲಿ ಹೇಳ್ತಾರೆ, ನಾವು ಒಂದು ಫೋನ್ ನಂಬರ್ ಕೊಟ್ಟಿದ್ದೀರಲ್ಲ, ಏತನ ಈ ತರ ಆದಾಗ ನಾನಿದ್ದೀನಿ, ಐ ಆಮ್ ವಿತ್ ಯು, ಏನು ಹೇಳ್ತಾರಲ್ಲ ಡೈಲಾಗ್ ಡೆಲ್ಲಿ, ಐ ಆಮ್ ವಿತ್ ಯು. ಒಂದು ಹೆಲ್ಪ್ ಲೈನ್ ಐತೆ, ಐ ಆಮ್ ವಿತ್ ಯು ಹೆಲ್ಪ್ ಲೈನ್ಗೂ ಫೋನ್ ಹಾಕಿದ್ರೆ 4 ಸರಿ. ಯುವರ್ ಕಾಲ್ ಈಸ್ ಅಟೆಂಡೆಡ್, ಸೆಂಟ್ ಟು ಕನ್ಸರ್ನ್ ಆಫೀಸರ್, ಫಾರ್ವರ್ಡೆಡ್. ಇವರ ಫೋನ್, ಐ ಆಮ್ ವಿತ್ ಯು, ನೋ ವರ್ಕಿಂಗ್. ಲಂಚದ ಸಾಕ್ಷಿಗಳು. ನೀವು ಹೇಳಿ, ಇವಾಗ ಲಂಚ ಇಲ್ಲ, ಈ ಖಾತೆಯಲ್ಲಿ ಲಂಚ ಇಲ್ಲ ಅಂತಾರೆ. ದಾಖಲೆಗಳು ಕೊಟ್ಟಿದ್ದೀವಿ. ಇದನ್ನ ನಾವು ಇಡೀ ರಾಜ್ಯದಲ್ಲಿ ಕೊಡ್ತೀನಿ. ನಾನು ಇಡೀ ರಾಜ್ಯದಲ್ಲಿ
ನಿಮ್ ಕನಕಪುರದಲ್ಲೂ ಐತೆ. ಕನಕಪುರದಲ್ಲಿ ಒಬ್ಬರು DC ಕನ್ವರ್ಟ್ ಮಾಡಿಬಿಟ್ಟು ಸೈಟ್ ಮಾಡ್ಬಿಟ್ಟವನೆ ನಿಮ್ಮ ಏರಿಯಾದಲ್ಲೇ ಸೈಟ್ ಮಾಡ್ಬಿಟ್ಟಿದ್ದಾನೆ. ಒಂದು 10 ಎಕರೆ ಸೈಟ್ ಮಾಡ್ಬಿಟ್ಟಿದ್ದಾನೆ, ಮಾರಾಟನೂ ಮಾಡ್ಬಿಟ್ಟಿದ್ದಾನೆ. ಅವಾಗ DC ಕನ್ವರ್ಟ್ ಆಗಿ ಕಲ್ಲುಗಳು ಹಾಕಿ ಲೇಔಟ್ ಮಾಡಿ ಮಾರ್ಬಿಟ್ಟಿದ್ದಾನೆ. ಈಗ ಅದಕ್ಕೆ 1 ಲಕ್ಷ ರೂಪಾಯಿ ಈ ಖಾತಾಗೆ 1 ಲ್ಯಾಕ್ ರುಪೀಸ್ 1 ಲ್ಯಾಕ್ ರುಪೀಸ್. ನಾನು ದೇವನಹಳ್ಳಿ ಕಡೆ ಕೇಳಿದೆ, ಏರ್ಪೋರ್ಟ್ ರೋಡು 50,000 ರೂಪಾಯಿ ಈ ಖಾತಾಗೆ. ಇದಲ್ಲಪ್ಪ ಪೆನ್ ಡ್ರೈವ್. ಇದಾದ ಮೇಲೆ ಅಧ್ಯಕ್ಷರೇ ಬಿರಿ ಇದನ್ನ ಏನ್ ಮಾಡ್ತೀರಾ ಅಂತ ನೀವು ಹೇಳಿ. ಆಮೇಲೆ ನೀವು ಸವಾಲ್ ಕೊಟ್ಟಿದ್ದೀರಾ, ಸವಾಲ್ಗೆ ನಾನು ಜವಾಬ್ ಕೊಟ್ಟಿದ್ದೀನಿ. ಐ ಪ್ರೂವ್ಡ್ ಆಸ್ ಎ ಅಪೋಸಿಷನ್ ಲೀಡರ್, ನಾನು ಪ್ರೂವ್ ಮಾಡಿದ್ದೀನಿ. ಮಾತಾಡ್ತಿಲ್ಲ, ಆಮೇಲೆ ರಿಪ್ಲೈ ಮಾಡ್ತೀನಿ. ಕೂತ್ಕೊಂಡ್ಬಿಡ್ತೀನಿ ಸರ್. ನಾನು ಹೊಸದಾಗಿ ಹೇಳ್ತಾ ಇಲ್ಲ, ಅವರು ಎಲ್ಲ ಹಳೆ ಕತೆ ಇವ್ರದ್ದು ಅಂತಾರೆ ಕಾಂಗ್ರೆಸ್ ಅವರು. ಏನ್ ಸರ್ ಇದು? ರೆಡ್ಡಿ ಅವ್ರದ್ದು ನಿಮ್ಮ ಅಧಿಕಾರ ಬಜೆಟ್ ಮಾತಾಡೋದಿಲ್ಲ. ಇಲ್ಲ, ನಾನು ಅಲ್ಲ, ಬಜೆಟ್ ಅಲ್ಲಿ ಮಾತಾಡ್ತಿರಲ್ವಾ? ಅವರ ಅಧಿಕಾರ ಬಜೆಟ್ ಅಲ್ಲಿ ಮಾತಾಡ್ತಿರಲ್ವಾ? ಹೊಸಲ್ಲ ಈ ಖಾತೆ ಮಾಡೋದ್ರಲ್ಲಿ ಲಂಚ ನೀವು ಬಜೆಟ್ ಅಲ್ಲಿ ಮಾತಾಡ್ತಿರಲ್ಲ, ಇಲ್ಲಿ ಮುಗಿಬೇಕಲ್ಲ. ಹೊಸ್ತೇನಿಲ್ಲ. ಆಯ್ತು, ರಾಯರೆಡ್ಡಿ ಅವರು ಬೇಗ ಮುಗಿದ್ರೆ ಮಾತ್ರ ಚಾನ್ಸ್ ಸಿಗ್ತದೆ. ಇಲ್ಲಿ ಟೈಮ್ ಎಲ್ಲಿದೆ? ಪ್ರಕರಣ 2 ಇದ್ರ ಬಗ್ಗೆ ಶ್ರೀನಿವಾಸ್ ಏನಾಗಿದೆ ನಿಮ್ಗೆಲ್ಲ ಅಲ್ಲಿ? ಇವರೇ ಫೋನ್ ಪೇ ಬಗ್ಗೆ ಪವಗಡ್ ಲಂಚದ ಕರ್ಮಕಾಂಡವನ್ನ ನಾನು ಹೇಳಿದ್ದೀನಿ. ಫೋನ್ ಪೇನಲ್ಲಿ ಇದು ನನ್ನ ಹತ್ರ ಇನ್ನೂ ಇದೆ ದಾಖಲೆಗಳು, ನಾನು ಕೊಡ್ತೀನಿ. ಎಲ್ಲೆಲ್ಲಿ ಫೋನ್ ಪೇಗಳು ಎಷ್ಟೆಷ್ಟು ದುಡ್ಡು ಆಗಿದೆ ಬೇರೆ ಬೇರೆ ಜಿಲ್ಲೆಗಳದ್ದು ಅಂತ ಇದೆ. ಇನ್ನೊಂದು ಪ್ರಕರಣ ನಾನು ಕೊಡ್ತೀನಿ ನಿಮಗೆ. ಇವರು ಅರಳ್ಳಿ ಹತ್ರ ಅಲ್ಲಿ ಯಾರು ಒಬ್ಬ ನಂಜುಂಡಪ್ಪ ಅಂತ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತ. ಅವರು ಅಲ್ಲಿರುವಂಥ ಲೇಔಟ್ಗಳು ಮಾಡೋ ಅಂಥವ್ರಿಗೆ, ಅವನು ಅಲ್ಲಿದ್ದ ಮೊದಲು ಕಾರ್ಪೊರೇಷನ್, ಈಗ ರಿಟೈರ್ಡ್ ಆಗಿದೆ. ಅವನು ಒಂದು ಆಫೀಸ್ ಮಾಡ್ಕೊಂಡವನೀಗ. ಎಲ್ಲ ಒಂದೊಂದು ಸೈಟ್ಗೆ ಸುಮಾರು 30,000 ರಿಂದ 40,000 ರೂಪಾಯಿ ಉಸೂಲಿ. ಆ ಉಸೂಲಿ ಮಾಡಿರೋ ರೆಕಾರ್ಡನ್ನು ಮಾಡಿದ್ದೀನಿ, ಎಷ್ಟೆಷ್ಟು ಕೇಳಿದ್ದಾನೆ, ಯಾರ್ಯಾರು ಕೊಡಬೇಕು ಅಂತ ಪೆನ್ ಡ್ರೈವಲ್ಲಿ ಇದೆ. ಅದನ್ನು ಕೊಡ್ತೀನಿ ನಿಮಗೆ. ನಾನು ಸುಮ್ಮನೆ ಹಿಂಗೆ ತೋರಿಸ್ಬಿಟ್ಟು ಜಾಬಲ್ಲಿ ಐತೆ ಐತೆ ಅಂತ ಹೇಳಲ್ಲ ನಾನು. ಇಲ್ಲಿಟ್ಟಿದ್ದೀನಿ ನಾನು. ಐತೆ, ನಾನು ಹೇಳಿದ್ದೀನಿ ನೋಡಿ, ಇಲ್ಲೇ ಐತೆ. ನಿಮ್ಗೆ ಹೇಳಿದ್ದು, ನೀವು ಯಾವಾಗ ತೋರಿಸ್ತಾ ಇರ್ತೀರ ಅದಕ್ಕೆ ಹೇಳಿದ್ದು ನಾನು. ನೀವೇ ತೋರಿಸಿರೋದು, ನೀವೇ ತೋರಿಸಿರೋದು, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅವ್ರು ಯಾರಿಗೋ ತೋರ್ಸಕ್ಕೆ ಹೋಗ್ತಾವ್ರೆ ಅದು. ಇಲ್ಲ ಅಧ್ಯಕ್ಷರೇ, ಇದು ಅಂದ್ರೆ ಆದಿ ಬೀದಿಗಳಲ್ಲೂ ಇವತ್ತು ಒಂದೊಂದು ವಾರ್ಡಲ್ಲೂ ಕೂಡ 10 ರಿಂದ 15 ಜನ ಒಂದು ದಂಧೆ ಮಾಡ್ಕೊಂಡು ವಸೂಲಿಗಿಳಿದಿರುವಂತ ದಾಖಲೆಗಳಿದೆ. ಇದರಲ್ಲೂ ಅವನು 50,000 ಕೇಳಿದ್ದಾನೆ. 50,000 ಈ ದಾಖಲೆಯಲ್ಲಿ 50,000 ಇದ್ದಾನೆ. ಅದ್ರ ರೆಕಾರ್ಡು ನನ್ನ ಹತ್ರ ಇದೆ. ಅವನು ಕೂಡ ಫೋನ್ ಪೇ ಮಾಡ್ಕೊಂಡಿದ್ದಾನೆ. ಇದರಲ್ಲಿ ಇದೆ, ಅವನು ಫೋನ್ ಪೇ ಮಾಡ್ಕೊಂಡಿರೋದು ಇದೆ ಅವನು. ಅದು ಕೊಡ್ತೀನಿ. ಆಮೇಲೆ ಇನ್ನ ಹೇಗೆ ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ದಂಧೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಕೊಡ್ತೀನಿ ನಾನು. ಈ ಖಾತಾ ಇದು ಆಗಿರುವಂಥದ್ದು, ಇದೆಲ್ಲ ಸರ್ಟಿಫಿಕೇಟ್ ಕೊಡ್ತೀನಿ. ಅದು ಒಟ್ಟು 40,000 ರೂಪಾಯಿಗೆ ಮಾತಾಡಿರೋದು. ಅದು ಏನಪ್ಪ ಯಾರ್ದು? ಅಲ್ಲಿ ಅವ್ರು ಕೊಡು ನೋಡಿ. ಇಲ್ಲಿ $40,000ಕ್ಕೆ ತಗೊಂಡಿರೋದು. ಇದು ಫೋನ್ ಪೇನೆ. 20,000 ಒಂದ್ಸರಿ, 40,000 ಒಂದ್ಸರಿ. ಎಲ್ಲ ಫೋನ್ ಎಲ್ಲ ರೈಟ್ ಮಾಡಕ್ ಬಂದವೆ ನೋಡಿ. ಎಲ್ಲ ರೈಟ್. ಬ್ಯಾಂಕ್ ನಂಬರು ಎಲ್ಲ ಐತೆ ಇದ್ರಲ್ಲಿ. ನಾನೇನೋ ಇದ್ರಲ್ಲಿ ಮುಚ್ಚಿಡೋ ಪ್ರಶ್ನೆನೂ ಅಲ್ಲ. ಇದು ಈಗಾಗಲೇ ನಾನು ಹೇಳಿದ್ದೀನಿ. ಇಷ್ಟು ಹೇಳಿದ್ದೀನಿ. ಇನ್ನು ಮನೆ ಹರಾಜು ಇವಾಗ ಇಲ್ಲ, ಇನ್ನೂ ಇದೆ. ನಾಡ್ದವರೆಗೂ ಇದೆಯಲ್ಲ, ರದ್ದು ಮಾಡಿಸಿದ್ದೀರಲ್ಲ ನಾವು, ನಡಿಬೇಕು ಅಂತೇಳಿ. ಅಧ್ಯಕ್ಷರೇ, ಇನ್ನೇನೇನೋ ಮೋಸ ಮಾಡ್ತಾರೆ ಈ ಕಾರ್ಪೊರೇಷನ್ ಅಲ್ಲಿ ಅಂತಂದ್ರೆ, ಈಗ ಯಾರ ಮೇಲೆ ಇವರು ಅಟ್ಯಾಕ್ ಮಾಡಬೇಕು? DK ಶಿವಕುಮಾರ್ ಅವರು ಯಾರ್ಯಾರೋ ದೊಡ್ಡ ದೊಡ್ಡ ಡೆವಲಪರ್ಸ್ ಇದ್ದಾರೆ. ಈಗ ಮಂತ್ರಿ ಇದ್ದಾನೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಟಬೇಕು ಅವನು, ಕೋಟ್ಯಾಂತರ ರೂಪಾಯಿ. HMT ಫ್ಯಾಕ್ಟ್ರಿ ಅವರು ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಟಬೇಕು, ಟ್ಯಾಕ್ಸ್ ಕಟ್ಟೇ ಇಲ್ಲ 10-12 ವರ್ಷದಿಂದ. ಆ ಥರದ್ದು ಒಂದು 1,000 ಕೋಟಿ ಇದೆ ಈಗ ಕಾರ್ಪೊರೇಷನ್ಗೆ ಬರಬೇಕು. 1,000 ಕೋಟಿ ಇದೆ, ಅವ್ರ ಮೇಲೆ ಹೋಗಲ್ಲ ಇವರು.
ಅವ್ರು ಹೋಗಲ್ಲ. ನೋಡಿ, ಬಡವ್ರ ಮೇಲೆ ಪ್ರಹಾರ. ಇಲ್ಲೊಂದು ನೋಡಿ ಹೇಳ್ತೀನಿ, ಒಂದು ತೆರಿಗೆ ಪಾವತಿಗೆ ಹೇಳಿದ್ದಾರೆ. HBR ಲೇಔಟ್ ನಿಮ್ದ, HBR ಲೇಔಟ್ ಬಡಾವಣೆ ಸಂಖ್ಯೆ 1701, ಮನೆ ನಿವಾಸಿ ಬಾಕಿ 2 ವರ್ಷದಿಂದ ತೆರಿಗೆಯನ್ನು ಕಟ್ಟಿರಲ್ಲ. ನೋಟಿಸ್ ಅವ್ರಿಗೆ 26 ಫೆಬ್ರವರಿ 3ನೇ ತಾರೀಕು ಅವರಿಗೆ ನೋಂದಾಯಿತ ಮೊಬೈಲ್ಗೆ BBMP ಮೆಸೇಜ್ ರವಾನೆ. BBMP ನಮ್ಮ ಅಧಿಕಾರಿಗಳು ಮೆಸೇಜ್ ಹಾಕ್ತಾರೆ, ನೀನು 2 ವರ್ಷದಿಂದ ಕಟ್ಟಿಲ್ಲ, ನೀನು ಟ್ಯಾಕ್ಸ್ ಕಟ್ಟಿಲ್ಲ, ಅದಕ್ಕೆ ನಿನ್ನ ಮನೆ ಹರಾಜ್ ಅಂತಾರೆ. ಹರಾಜ್ 2 ವರ್ಷ. ನೀವು ಹಂಗಂತೀರ, ಅವರು ಮತ್ತೆ ನಮ್ಮ ರಾಯರೆಡ್ಡಿ ಅಂತಾರೆ 2 ವರ್ಷ ಕಟ್ಟಿಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಾ ಅಂತೀರ ಅನ್ಗಂಡೆ ಅಂತ ಬಿಟ್ಬಿಡ್ಬೇಕಾ? ರಿಜಿಸ್ಟ್ರೇಷನ್ ಮಾಡೋ ಸ್ಟ್ರಿಕ್ಟು, ಒಂದು ದಿನಾನೂ ಬಿಡಲ್ಲ ಅಂತ ಅವ್ರ ಲೆಕ್ಕ. ಇದೇನಾಗಿದೆ ಅಂದ್ರೆ, ಈ ಖಾತಾ ಏನಾಗಿದೆ ಅವನಿಗೆ, ಇವ್ರ ತಂದೆ ಅವನಿಗೆ 3 ವರ್ಷದ ಹಿಂದೆ ಮಗನಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದ್ದಾರೆ. ಮಗನಿಗೆ 3 ವರ್ಷದಿಂದ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ರಿಜಿಸ್ಟರ್ ಆದ್ಮೇಲೆ ಅವನ ಹೆಸರು ಖಾತಾನೂ ಆಗಿದೆ. ಆ ಖಾತಾ ಇದು ಎಕ್ಸ್ಟ್ರಾಕ್ಟಿವ್ ಇದೆ ನನ್ನ ಹತ್ರ, ನೋಡಿ ಇಲ್ಲೇ ಖಾತಾ ಇದೆ ಅವನ ಹೆಸರಲ್ಲಿ. ಯಾರು ಮಗನ ಹೆಸರು ಮಾಡಿಕೊಟ್ಟಿದ್ರೋ ಅವನ ಹೆಸರಲ್ಲಿ ಖಾತಾ ಇದೆ. ಅವನು ಎಲ್ಲ ಇದುವರೆಗೂ ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಬಿಟ್ಟಿದ್ದಾನೆ. ಅವನು 1 ವರ್ಷನೂ ಮಿಸ್ ಆಗಿಲ್ಲ. ಆದ್ರೆ ಅವನಿಗೆ ಅವ್ರ ಅಪ್ಪನಿಗೆ ಹೋಗೈತೆ ಮೆಸೇಜು, ನೀನು ಮನೆ ಹರಾಜ್ ಅಂತ. ಅವ್ರಿಗೆ 80 ವರ್ಷ, ಏನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬೇಕು ಅವರು? ಇಷ್ಟು ಈ ತರ ಒಂದು ಸಾಫ್ಟ್ವೇರ್ ಕಾಮನ್. ನಾ ಹೇಳ್ತಾ ಇದ್ರೆ ನಾವು ಆ ತರ ಮಾಡ್ಬಿಡ್ತೀರಿ, ನಮ್ಮ ಸಾಫ್ಟ್ವೇರ್ ಹಿಂಗೆ ಹುಡುಕಿ ಹೊಡಿತೀರಿ. ಈಗ ನಡೀತಾ ಇದೆ ಅಲ್ಲ, ಅದ್ಯಾವುದೋ ವಾರು, ಇಸ್ರೇಲು ಇರಾನು, ಹುಡುಕಿ ಹೊಡಿತಾರಲ್ಲ, ಹಂಗೆ ನಮ್ಮ ಕಾರ್ಪೊರೇಷನ್ ಹುಡುಕಿ ಹೊಡಿತಾ ಇದ್ದಾರೆ ಅಮಾಯಕರನ್ನ. ಟ್ಯಾಕ್ಸ್ ಕಟ್ಟಿದ್ದಾರೆ, ಅಪ್ ಟು ಡೇಟ್ ಟ್ಯಾಕ್ಸ್. ಆದ್ರೆ ನೋಟಿಸು ನೀನ್ ಮನೆ ಹರಾಜ್ ಅಂತ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಹಿಂಗೆ ಲೆಕ್ಕ ಇಲ್ಲ, ಅಷ್ಟು ಜನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹೇಳಿದ್ದೀನಿ, ಇನ್ನೂ ಇದೆ, ಬೇಕು, ಇನ್ನೂ ಹೇಳ್ತೀನಿ ನೋಡಿ, ಇನ್ನೂ ಇದೆ. ಅವರು ಅಷ್ಟೇ, ಇನ್ನೊಬ್ಬರದು ಈ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ಸ್ ಎಲ್ಲ ಇದೆ ನೋಡಿ. ಅವ್ರು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಈ ಥರದ ನನಗೊಂದು 50 ಕೊಡ್ತೀನಿ. ನಮ್ಮ ಹತ್ರ 50, ಮೋರ್ ದೆನ್ 50 ಇದೆ ನನ್ನ ಹತ್ರ. ನಾನು ನಿಮ್ಮ ಹತ್ರ ಇದು ಮಾತಾಡಿ ನೀವು ಸವಾಲು ಹಾಕಿದ್ಮೇಲೆ ನನ್ನ ಆಫೀಸ್ಗೆಲ್ಲ ಏನು ರಾಶಿ ಬಂದು ಬಿದ್ದಿದೆ. ನಮ್ಮ ಸತೀಶ್ ಹತ್ರನೂ ಇದೆ ರಾಶಿ. ಅಂದ್ರೆ ನಾನು ಹೇಳೋ ಅಂಥದ್ದು ಉಸೂಲಿ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಈ ಖಾತಾ ಹೆಸರಲ್ಲಿ ಒಂದು ಮಾಫಿಯಾ ಗ್ಯಾಂಗ್ ರೆಡಿ ಆಗಿದೆ ಬೆಂಗಳೂರಲ್ಲಿ. ನಿಮ್ದು ಅವ್ರದ್ದು ಖಾತಾ ಆಗಿರ್ತದೆ, ಒರಿಜಿನಲ್ ಖಾತಾ ಇರುತ್ತೆ. ಇವ್ರೇನ್ ಮಾಡ್ತಾರೆ, ಅವ್ರ ಲೆಡ್ಜರಲ್ಲಿ ಒಂದು ರೌಂಡ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವರೇ ರೌಂಡ್ ಮಾಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ಬಿ ಅಂತ ಬರ್ಕೊಂಡಿರ್ತಾರೆ ಅಷ್ಟೇ. ಒರಿಜಿನಲ್ ರೆಕಾರ್ಡ್ ಅಲ್ಲಿ ಕರೆಕ್ಟ್ ಆಗಿರ್ತದೆ ಖಾತಾ, ಇವ್ರ ರೆಕಾರ್ಡ್ ಅಲ್ಲಿ ಬಿ ಇರ್ತೈತೆ. ತೋರಿಸ್ತಾರೆ, ನೋಡಪ್ಪ ನಿಂದು ಕ್ಯಾನ್ಸಲ್ ಆಗ್ಬಿಟ್ಟೈತೆ, ಇದ್ದಿದ್ದು ಬಿ ಆಗೋಗ್ಬಿಟ್ಟೈತೆ. ಸರ್ ಅದು ಹೆಂಗ್ ಸರ್ ಆಗೋಗ್ಬಿಟ್ಟೈತೆ? ನಾನೇನ್ ಮಾಡ್ಲಿ, ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟಿದೆ. ಇದು ಲಕ್ಷಾಂತರ ಕೇಸ್ ಉಸಿಲಿ. ಈ ತರ ಒಂದು ರೀತಿ ಮೆಸೇಜ್ ಹಾಕೋದು, ನಿನ್ನ ಮನೆ ಹರಾಜ್ ಅನ್ನೋದು ಏನ್ ಸರ್? ಟ್ಯಾಕ್ಸ್ಗೆ ಅದು ಟ್ಯಾಕ್ಸ್ ಕಟ್ಟಿರೋರು ನಾನು ಹೇಳ್ತಾ ಇರೋದು, ಕಟ್ಟದೇ ಇರೋರು ಪರವಾಗಿಲ್ಲ, ಕಟ್ಟಿರೋರ್ಗು ಮನೆ ಹರಾಜ್ ಆಗ್ತಿರಲ್ಲ ನೀವು. ಈ ಸರ್ಕಾರಕ್ಕೆ ನಾವೇನು ಹೇಳ್ಬೇಕು ಹೇಳಿ ಸರ್ ಅಧ್ಯಕ್ಷ? ಈ ಸರ್ಕಾರಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವತ್ತೇನೋ ಒಂದು ಸ್ಪೀಡಲ್ಲಿ ಅವ್ರದ್ದೊಂಥರ ಏನು ಸ್ಪೀಡು, ಒಂದೇ ಭಾರತ್ ರೈಲು ಹೋಗ್ತೈತಲ್ಲ ಹಂಗೆ ಸ್ಪೀಡ್ ಜಾಸ್ತಿ, ಸ್ಪೀಡ್ ಲೈಟ್ನಿಂಗ್ ತರ ಹೊಡೆದ್ಬಿಟ್ರು. ಈಗೇನು ಹೇಳ್ತೀರಾ ಇದಕ್ಕೆ? ಈ ಲಂಚಕ್ಕೆ ಏನು ಹೇಳ್ತೀರಾ? ಸಾಕ್ಷಿ ಕೊಟ್ಟಿದ್ದೀನಿ, ದಾಖಲೆ ಕೊಟ್ಟಿದ್ದೀನಿ, ಫೋನ್ ಪೇ ಕೊಟ್ಟಿದ್ದೀನಿ, ಇನ್ಯಾವ ಪೇ ಕೊಡ್ಬೇಕು ಹೇಳಿ? ನಿಮ್ಮ ಈ ಖಾತಾ ಬಂಡವಾಳವನ್ನು ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇನ್ನೊಂದು, ಈ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಇದೆ.
ನಾವು ನೋಡ್ತಾ ಇರೋದು. ಅದ್ರ ಮೇಲೆ ಏನೋ ನಿಮ್ ಕಣ್ಣು ಬಿದ್ದಿದ್ಯಾ ಅಂತ ಶಿವಕುಮಾರ್ ಅವ್ರಿಗೆ. ಏನ್ ಮಾಡಬೇಕು ಅಂತ ಇದ್ದೀರಾ ಅದನ್ನ? ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಎಷ್ಟು? 217 ಎಕರೆ. 217 ಎಕರೆ. ಏನೋ ಎಲ್ಲ ಮಕ್ಕಳು, ಸಣ್ಣ ಬಡವ್ರ ಮಕ್ಕಳು, ಮಧ್ಯಮ ವರ್ಗದವ್ರ ಮಕ್ಕಳು ಪೈಲಟ್ ಆಗಲಿ ಅಂತೇಳಿ ಪ್ರಾರಂಭ ಮಾಡಿದ್ದು. ಈಗ ಅದ್ರ ಮೇಲೆ ಏನೋ ಕಣ್ಣು ಬಿದ್ದೈತೆ ಅಂತ ನನಗೆ ಪತ್ರಿಕೆ ಬಂದೈತೆ. ಅವಾಗ ಪ್ರಜಾವಾಣಿ ಒಂದು ಆರ್ಟಿಕಲ್ಲು ಬಂದ್ಬಿಟ್ಟಿದೆ, ದೊಡ್ಡ ಆರ್ಟಿಕಲ್. ಇಲ್ಲಿದೆ ಆರ್ಟಿಕಲ್. ಪ್ರಜಾವಾಣಿ ಆರ್ಟಿಕಲ್ ತೋರಿಸ್ತೀನಿ. ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿದ್ದು ಇದನ್ನು. ಇಲ್ಲೇ ಇದೆ ನೋಡಿ. ಜಕ್ಕೂರು ಹಸಿರು ನೆಲೆಯಾಗಿಯೇ ಇರಲಿ, ಸ್ಥಳಾಂತರಕ್ಕೆ ಜಾಗ ಅರಣ್ಯ ಇಲಾಖೆದು ಕೊಟ್ಟಿದ್ದೀರಿ. ಜಕ್ಕೂರು ಎಕ್ಸಿಕ್ಯೂಟಿವ್ ಕ್ಲಬ್ ಮಾಡಬೇಕು ಅಂತ ಅದನ್ನು ಯಾರೋ MLAಗಳಿಗೆ, MP ಗಳಿಗೆ, ಅಧಿಕಾರಿಗಳಿಗೆ ಮಾಡಬೇಕು ಅಂತ ಪ್ರಪೋಸಲ್ ಇದ್ದಿದ್ದು ಇದು ಜಕ್ಕೂರು ಕ್ಲಬ್. ನನಗನ್ಸುತ್ತೆ ಈ ಕ್ಲಬ್ನ ಇದನ್ನ ಮುಚ್ಚೋದ್ರಿಂದ ಏನಾಗುತ್ತೆ, ರಿಯಲ್ ಎಸ್ಟೇಟ್ ಮಾಫಿಯಾ ಇದೆಯಲ್ಲ, ಆ ಫ್ಲೈಯಿಂಗ್ ಟೇಕ್ ಆಫ್ ಲ್ಯಾಂಡಿಂಗ್ ಅಲ್ಲಿ ಯಾರು ಹೈರೈಸ್ ಬಿಲ್ಡಿಂಗ್ ಕಟ್ಟಂಗಿಲ್ಲ, ಹೈರೈಸ್ ಬಿಲ್ಡಿಂಗ್ ಕಟ್ಟಂಗಿಲ್ಲ. ಇದನ್ನೇನ ಚೇಂಜ್ ಮಾಡಿಬಿಟ್ರೆ ಅಲ್ಲಿ ಎಲ್ಲ ಆಕಾಶಕ್ಕೆ ಗಗನ ಚುಕ್ಕಿ ಬರ ಚುಕ್ಕಿ ಓದ್ತಲ್ಲ, ಹಂಗೆ ಓದ್ತಾ ಇರ್ತೈತಲ್ಲ, ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್, ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಇದು ದೇಶದ ಮೊದಲ ವೈಮಾನಿಕ ಪರಮೇಶ್ವರ್ ಅವರು, ಫಸ್ಟ್ ಇನ್ ಇಂಡಿಯಾ. ಆದರೆ ಇದನ್ನ ಪ್ರಾರಂಭ ಮಾಡಿದ್ದು ಯಾರು ಗೊತ್ತಾ? ಯಾರು? ಮಹಾರಾಜರಲ್ಲ. ಮಹಾರಾಜರಾದ್ರೆ ಕಟಕ್ ಅಂತ ಹೊಡೆದು ಕಟಕ್ ಅಂತ ಕಟ್ ಮಾಡಾಕ್ತೀರಾ ನೀವು ಬಿಡಿ. ಮೊನ್ನೆ ಸಿಲ್ ಫ್ಯಾಕ್ಟ್ರಿ ಎಲ್ಲ ಮುಗಿಸಾಕಿದ್ರಿ, KRS ಡ್ಯಾಮು ಟಿಪ್ಪು ಅಂತ ಹೇಳ್ಬಿಟ್ರಿ, ಅದು ಬೇರೆ. ಮಹಾರಾಜರಲ್ಲ, ಜವಾಹರ್ಲಾಲ್ ನೆಹರು ಫಸ್ಟ್ ಒಂದು ಟ್ರೈನಿಂಗ್ ಸೆಂಟರ್ ಆಗಬೇಕು, ಪೈಲಟ್ಗಳು ನಮ್ಮ ದೇಶದಲ್ಲೂ ರೆಡಿ ಆಗಬೇಕು ಅಂತೇಳಿ ಒಟ್ಟು 377 ಎಕರೆ 2 ಗುಂಟೆ ಜಮೀನು ಜವಾಹರ್ಲಾಲ್ ನೆಹರು ಉದ್ಘಾಟನೆ ಮಾಡಿದ್ದಾರೆ. ಕಲ್ಲು ಇದೆ, ಆ ಕಲ್ಲನ್ನು ಹೊಡೆದಾಕಕ್ಕೆ ಹೋಗಬೇಡಿ, ಕಲ್ಲಿದೆ. ಈ ಭೂಮಿ 1940 ಮಹಾರಾಜರು ಕೊಟ್ಟಿದ್ದು. ಇದು ಫಾರೆಸ್ಟ್ ಲ್ಯಾಂಡ್. ಇವರೇನು ಕಬಳಿಕೆ ಮಾಡಕ್ಕೆ ಹೋಗ್ತಾ ಇದ್ದಾರೋ, ಇಟ್ಸ್ ಎ ಫಾರೆಸ್ಟ್ ಲ್ಯಾಂಡ್. ಅವತ್ತು ಮಹಾರಾಜರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನ ಎಲ್ಲ ಕರೆದುಬಿಟ್ಟು ಈ ಪರ್ಪಸ್ಗೋಸ್ಕರ ಕೊಟ್ಟಿದ್ದಾರೆ. ಯಾವುದೋ ಫ್ಲೈಯಿಂಗ್ ಸ್ಕೂಲ್ಗೋಸ್ಕರ ಕೊಟ್ಟಿದ್ದಾರೆ, ಡೆಸಿಗ್ನೇಟ್ ಮಾಡಿ ಕೊಟ್ಟಿದ್ದಾರೆ. ಕಾನೂನು ಗೊತ್ತಿರೋರಿಗೆ ಗೊತ್ತಿರುತ್ತೆ. ಒಂದ್ಸರಿ ಇದು ಕೊಟ್ಟಿರೋಂಥ ಪರ್ಪಸ್ ಇಲ್ಲ ಅಂತ ಆದ್ರೆ ವಾಪಸ್ ಫಾರೆಸ್ಟ್ ಇಲಾಖೆಗೆ ಹೋಗ್ಬೇಕು. ಇದು ಕಾನೂನು. ಕರೆಕ್ಟಾ ರಾಯರೆಡ್ಡಿ ಅವರೇ? ಕಾನೂನು. ಇದನ್ನ ಇವತ್ತು ಜವಾಹರ್ಲಾಲ್ ನೆಹರು ಮಾಡಿದ್ದು ಅದು. ಅವತ್ತು ಆರ್ಡರ್ ಇದೆ ನೋಡಿದೆ, ಕರ್ನಾಟಕ ಗವರ್ಮೆಂಟ್ ಆಫ್ ಈಸ್ ಹೈನೆಸ್ ದ ಮಹಾರಾಜ ಆಫ್ ಮೈಸೂರು 1940 ಆರ್ಡರ್ ಎಲ್ಲ ಇದೆ, ಸೆಟಲ್ಮೆಂಟ್ ಇದು ಕಾಪಿ ಎಲ್ಲ ಇದೆ ನನ್ನ ಹತ್ರ. ಇದು ಮಹಾರಾಜರು ಕೊಟ್ಟಿರೋದು, ಏನ್ ಪರ್ಪಸ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಸ್ಟಾರ್ಟೆಡ್ ಬೈ ಇದು ಜಮೀನ್ ಕೊಟ್ಟಿದ್ದು ಮಹಾರಾಜರು, ಕಲ್ಲಾಕಿದ್ದು ನೆಹರು ಅವರು, ಕಲ್ ಕಿತ್ತಾಕ್ತಾ ಇರೋದು DK ಶಿವಕುಮಾರ್ ಅವರು. ನೋಡಿ, ಅವರು ಒಳ್ಳೆ ಕಾರ್ಯಕ್ಕೆ ಕೊಟ್ಟಿದ್ದಾರೆ ಇಷ್ಟು ಜಮೀನನ್ನು. ನಾನು ಹೇಳುವಂಥದ್ದು ಹೇಳ್ತೀನಿ, ಯಾಕೆ ಕಿತ್ತಾಕಿದ್ದಾರೆ ಹೇಳ್ತೀರಿ. ಇದನ್ನ ಇವತ್ತಿಗೆ 75 ವರ್ಷ ಅದಕ್ಕೆ ಹಾಕಿಲ್ಲ. ನನ್ಗೆ ಗೊತ್ತಿದೆ. ಹೌದಾ? ಅವ್ರ ಕಣ್ಣು ಹಾಕಿಲ್ಲ, ಅದನ್ನ ಏನೋ ಮಾಡ್ತಾ ಇಲ್ಲ. ಅವ್ರು ಉಳಿಸ್ಬೇಕನ್ನೋದು ಅವ್ರ ವಿಚಾರ ಇದೆ. DK ಶಿವಕುಮಾರ್ದು ಹೋಗ್ಬೇಕನ್ನೋರ್ದು ಯಾರ್ದು? ಅವ್ರದ್ದು ಕಣ್ಣಿಲ್ಲ ಅಂತ ಅಷ್ಟು ಹೇಳಿದೆ. ನೋಡಿ, ಇದು ಸರಿ ಇಲ್ಲ. ಎರಡೂ ಹೇಳ್ಬೇಕು, ತಪ್ಪು ಸರಿ. ನ್ಯಾಯಸ್ಥಾನ ಅಂದ್ರೆ ಅಂಥದ್ದು ನಿಮ್ದು. ಅವ್ರ ಕಣ್ಣು ಹಾಕಿಲ್ಲ ಅಂತ ಹೇಳಿದ್ದು. ತೆಗಿಬೇಕು ಅನ್ನೋರು ಯಾರು? ಯಾರು ತೆಗಿಬೇಕಂತಿಲ್ಲ, ಅವರು ಅಂತ ಹೇಳಿದೆ. ನಾನು DK ಶಿವಕುಮಾರ್ ಬಗ್ಗೆ ಅಷ್ಟೇ ಹೇಳಿದೆ.
ಅದೇ ಉಳಿಸ್ಬೇಕು ಅಂತ ಅವ್ರು ಟ್ರೈ ಮಾಡ್ತಾವ್ರೆ. ತೊಂದರೆ ಕೊಡ್ತಾ ಇರೋರು ಯಾರು ಅಂತ ಸುರೇಶ್ ಕುಮಾರ್ ಕೇಳ್ತಾರೆ. ಅದು ನನ್ಗೆ ಗೊತ್ತಿಲ್ಲ. ಇದು ಬಹಳ ವರ್ಷಗಳಿಂದ ಬಹಳ ಒಳ್ಳೆ ರೀತಿ ನಡ್ಕೊಂಡ್ ಬಂದಿತ್ತು. ಹಿಂದೆ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಹೇಳ್ತೀನಿ, ಇದು ಮುಚ್ಚಲ್ಲ ಅಂತ ನೀವು ಇಲ್ಲಿ ಅಶ್ಯೂರೆನ್ಸ್ ಕೊಡಿ, ಆಮೇಲೆ ಹೇಳ್ತೀನಿ ಅದಕ್ಕೇನು. ದುಡ್ಡು ಕೊಟ್ಟವ್ರು ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ದುಡ್ಡು ಕೊಟ್ಟಿದ್ದಾರೆ. ನೀವು ಇವರು ಅದೇ ಕೇಳಿದ್ರು, ಈ ಸ್ಟೋರಿ ಹೇಳಿದವ್ರು ಯಾರು ಅಂತ. ಕರೆಕ್ಟು, ನೀವು ಈ ಪ್ರಶ್ನೆ ಕೇಳ್ತೀರಾ ಅಂತ ನನ್ಗೆ ಗೊತ್ತು. ನಾನು ಅವಾಗೆ ನೀವು 10,000ಕ್ಕೆ ಹೆಂಗೆ ಫೋನ್ ಪೇ ತಂದು ಕೊಟ್ಟಿದ್ದೀನಿ ನೋಡಿ, ಇವಾಗೂ ಹಂಗೆ ತಂದು ಕೊಡ್ತೀನಿ ನಾನು. ನೀವು ಮುಚ್ಚಲ್ಲ ತಾನೇಪ್ಪ? ಇಲ್ಲ ಮುಚ್ಚಲ್ಲ ತಾನೆ? ಮುಚ್ತಾರೋ ಹೇಳ್ಬಿಡಿ. ಶಿಫ್ಟ್ ಮಾಡ್ತೀರೋ ಹಾಗೆ ಹೇಳಿ. ಯಾಕೆ ಉಲ್ಟಾ ಆಗೋಟ್ರಲ್ಲ ಹೇಳಿ. ಈಗ ಶಿಫ್ಟ್ ಮಾಡ್ತೀರಾ ಇಲ್ಲ ಹೇಳಿ. ಡಿಬೇಟ್ ಬೇಡ, ಈಗ ಉತ್ತರ ಕೊಡುವಾಗ ಉತ್ತರ ಕೊಡಿ. ನೀವು ಮಾಡಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಯೂತ್ ಸರ್ವಿಸಸ್ ರಿಪೋರ್ಟ್ CM-ಗೆ ಬರ್ತದೆ. ಬಟ್ ಸ್ಟಿಲ್ ಐ ವಿಲ್ ರಿಪ್ಲೈ ಆನ್ ದಟ್ ಇಶ್ಯೂ. ಅಲ್ಲ ಬೆಂಗಳೂರಲ್ಲ, ನಿಮ್ದೇ ಅಲ್ಲ ಬೆಂಗಳೂರು, ಓಲ್ ಅಂಡ್ ಸೋಲ್. ಬೆಂಗಳೂರು ನಮ್ದೆಲ್ಲ. ಇಲ್ಲ ಅದ್ ಮೊದ್ಲು ನಮ್ದೆಲ್ಲ ಇತ್ತು, ಈಗ ನಿಮ್ದೆಲ್ಲ. ಈಗ ಪರಮೇಶ್ವರ್ದು ಏನು ಇಲ್ಲ ಪಾಪ ಅವ್ರಿಗೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ತಾವೇ ಸರ್. ಇಲ್ಲಿ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ಈ ಫ್ಲೈಯಿಂಗ್ ಕ್ಲಬ್ಬಿಗೆ ನಾನು ಅದರದ್ದು ಅಡ್ವೈಸರಿ ಬೋರ್ಡ್ ಮೆಂಬರ್ ಆಗಿ ಗುಂಡೂರಾಯರು ಯೂತ್ ಸರ್ವಿಸ್ ಮಿನಿಸ್ಟರ್ ಆಗಿ ನಾನು ಆಗಿದ್ದೇನೆ. ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ರೆ ಕೆಲವು ಜನರಿಗೆ ಭಾರಿ ಕಡಿಮೆ ಅಲ್ಲಿ ಪೈಲಟ್ಗಳು. ಮತ್ತು ನಾನು ಮತ್ತೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದಾಗ ಏನಾಗಿದೆ ಅಂದರೆ ಫ್ಲೈಓವರ್ ಬಂತು. ಆ್ಯಕ್ಚುಲ್ ಆಗಿ ನೀವು ನೋಡಿರ್ಬೋದು, ಏರ್ಫೋರ್ಸ್ ಫ್ಲೈಓವರ್ದು ಏರ್ಫೋರ್ಸ್ ಟ್ರೈನಿಂಗ್ ಕಪ್ ಫ್ಲೈಓವರ್ ಕೆಳಗಡೆ ಹೋಗಿದೆ. ಅದನ್ನೇನಾದರೂ ಟೆಕ್ನಿಕಲ್ ಆಗಿ ಇವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಫ್ಲೈಓವರ್ ಮೇಲೆ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಅಲ್ಲಿಯ ಟ್ರೈನಿಂಗ್ ಕ್ಲಬ್ಬಿಗೆ ಇವತ್ತು ಅವರು DGC ಅವರು ಪರ್ಮಿಷನ್ ಲೈಸೆನ್ಸ್ ಕೊಡ್ತಾ ಇಲ್ಲ. ಯಾಕಂದ್ರೆ ಡೇಂಜರ್ ಅದು, ಫ್ಲೈಓವರ್ ಇದ್ದಾಗ ಇದು ಟೇಕ್ ಆಫ್ ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾನೇ ಒಂದು ಲೆಟ್ರ್ ಬರೆದಿದ್ದೀನಿ. ಏನಂತ ಹೇಳ್ಬಿಟ್ರೆ ಚೀಫ್ ಮಿನಿಸ್ಟರ್ ಅವರಿಗೆ, ನೋಡಿ ಗುಜರಾತಲ್ಲಿ ಅಲ್ಲೆಲ್ಲ ದೊಡ್ಡ ಇದಕ್ಕೆ ಯಾವುದು ಕ್ರಿಕೆಟ್ 1 ಲಕ್ಷದ ಮೋಡಿ ಅವರದ್ದು ಸ್ಟೇಡಿಯಂ ಇದೆ. ಇದನ್ನು ನಾವು ಫ್ಲೈಯಿಂಗ್ ಕ್ಲಬ್ ಅಲ್ಲಿಯೇ ಬೇಕಂದಿಲ್ಲ. ಫ್ಲೈಯಿಂಗ್ ಕ್ಲಬ್ ಈಗ ಹಾಸನದಲ್ಲಿ ಮಾಡ್ಬೋದು, ಶಿವಮೊಗ್ಗದಲ್ಲಿ ಮಾಡ್ಬೋದು, ಮೈಸೂರಲ್ಲಿ ಮಾಡ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಸಮೇತ ಫ್ಲೈಯಿಂಗ್ ಕ್ಲಬ್. ಅಲ್ಲಿರೋದು 25-30 ಜನ ಪೈಲಟ್ ಟ್ರೈನಿಂಗ್ಸ್ ಇರ್ತಾರೆ, ಅಥವಾ ಸ್ವಲ್ಪ ಜಾಸ್ತಿ ಇರ್ಬೋದು. ನಾವು ಅಲ್ಲಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ರೆ ದೊಡ್ಡ ದೊಡ್ಡ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಬರೀ ಕ್ರಿಕೆಟ್ ಅಲ್ಲ, ಎಲ್ಲದಕ್ಕೂ ಒಂದು ಮಾಡಿ ಅಂತ ಹೇಳ್ಬಿಟ್ಟು ನಾನೊಂದು ಲೆಟ್ರ್ ಬರೆದಿದ್ದೆ, ಇದು ಮಾಡ್ಬೋದು ಅಂದ್ಬಿಟ್ಟು. ಅದರಲ್ಲಿ ಏನಾಯಿತು, ಕ್ಯಾಬಿನೆಟ್ಲಿ ಬರುವಾಗ ಯಾವುದೇ ನಿರ್ಧಾರ ತಗೊಳ್ಳಿಲ್ಲ ಇದು ಅಂದ್ಬಿಟ್ಟು. ನಂತರ ಈ ಪೇಪರ್ಲೆಲ್ಲ ಬಂದಿದ್ದು ಹೈ ರೈಸ್ ಬಿಲ್ಡಿಂಗ್ ಬರ್ತದೆ ಅಂದ್ಬಿಟ್ಟು. ಎಲ್ಲಿ ಅದು ಫ್ಲೈಯಿಂಗ್ ಕ್ಲಬ್ಬು ಶಿಫ್ಟ್ ಆದರೆ ಈಗಲೂ ಹೈ ರೈಸ್ ಬಿಲ್ಡಿಂಗ್ ಬರೋದು. ಈಗ ಆ ಪಾತಲ್ಲಿ ಮಾತ್ರ ಬರಬಾರ್ದು ಅಷ್ಟೇ, ಬೇರೆ ಕಡೆ ಎಲ್ಲ ಈಗಲೂ ಬರ್ಬೋದು. ಫ್ಲೈಟ್ ಪಾತಲ್ಲಿ ಇದು ದೊಡ್ಡ ಅಷ್ಟೇ ಹೊರತು ಒಳ್ಳೆಯ ಉದ್ದೇಶದಿಂದ ನಾನು ಲೆಟ್ರ್ ಬರೆದಿದ್ದೀವಿ. ಯಾಕಂದ್ರೆ ನಮ್ಮಲ್ಲಿ 1 ಲಕ್ಷ ಕೆಪಾಸಿಟಿ ಇರೋ ಒಂದು ಸ್ಟೇಡಿಯಂ ಬಂದರೆ, ಈಗ ಮೊನ್ನೆ ತಾವು ನೋಡಿದ್ರಲ್ಲ ಕ್ರಿಕೆಟ್ ಕ್ಲಬ್ಬಲ್ಲಿ ಏನಾಯ್ತು ಅದು, ಆ ಥರದ್ದು ಒಳ್ಳೆ ವ್ಯವಸ್ಥಿತವಾಗಿ ಮಾಡಿದಟ್ಟು ನಾನು ಬರೆದಿದ್ದೆ ಲೆಟ್ರು. ಅದಕ್ಕೆ ತಮ್ಮ ಗಮನಕ್ಕೆ ತಗೊಂಡ್ಬರ್ತಾರೆ. ಅಂದ್ರೆ ಮುಚ್ಚಬೇಕು ಅಂತ ಹೇಳಿದ್ರ ನೀವು? ಇಲ್ಲ ಮುಚ್ಚಬೇಕು ನಾನೆಲ್ಲ ಹೇಳಿದ್ದು. ಸೆಂಟ್ರಲ್ ಗವರ್ಮೆಂಟ್ ಅವರು ಇನ್ನು ಲೈಸೆನ್ಸೇ ಕೊಡಲಿಲ್ಲ ಅದಕ್ಕೆ. ಮತ್ತೆ ಪಾಪ DK ಶಿವಕುಮಾರ್ ಅವರು ಉಳಿಸ್ಬೇಕು ಅಂತ ಹೋಗ್ತಾರೆ, ನೀವು ಅದನ್ನ ಮುಚ್ಚಬೇಕು ಅಂತ ಹೋಗ್ತೀರಾ? ಅದು DK ಶಿವಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಉತ್ತರ ಕೊಡುವಾಗ ಹೇಳ್ತಾರೆ. ನನ್ನ ಅನಿಸಿಕೆಯಲ್ಲಿ ನನಗೆ ಇರುವುದಾದ ಮಾಹಿತಿಯನ್ನು ನೀವು ಕೊಟ್ಟಿದ್ದೀನಿ ಹೊರತು ಉತ್ತರ ಕೊಡುವಾಗ ಅವ್ರು ಹೇಳ್ತಾರೆ ಅದನ್ನು ಮುಚ್ಚಬೇಕಾ ಬೇಡ ಅಂದ್ಬಿಟ್ಟು ಹೇಳ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ನಿಮ್ದು ಅದನ್ನ ಬದಲಾವಣೆ ಮಾಡಿದ್ರೆ ಆ ಟ್ರ್ಯಾಕ್ ಇದೆಯಲ್ಲ, ಉಪಾಧ್ಯಕ್ಷರೇ ಅವರು ಕರೆಕ್ಟಾಗಿ ಹೇಳಿದ್ರು, ಅವರು ಬಿಡಿಸಿ ಹೇಳಿದ್ರು. ಏನು ಅಂತ ಹೇಳಿದ್ರೆ ಫ್ಲೈಯಿಂಗ್ ರೂಟ್ ಇರ್ತೈತೆ, ಇದರಲ್ಲೂ ಇದೆ, ಎಲ್ಲೂ ಜಕ್ಕೂರಲ್ಲೂ ಇದೆ. ಇದು ಮಿಲಿಟರಿ ಸ್ಕೂಲು. ನಿಮಗೆ ಟೇಕ್ ಆಫ್ ಆಗೋ ಒಂದು ಅರ್ಧ ಕಿಲೋಮೀಟ್ರು 1 ಕಿಲೋಮೀಟ್ರು ಬಿಲ್ಡಿಂಗ್ ಕಟ್ಟಂಗಿಲ್ಲ. ಲ್ಯಾಂಡಿಂಗ್ ಆಗೋ ಟೈಮಲ್ಲೂ ಕೂಡ ಆ ರೂಟ್ ಪೂರ್ತಿ ಒಂದು ಸ್ಟ್ರೆಚ್ ಪೂರ್ತಿ ಹೈ ರೈಸ್ ಬಿಲ್ಡಿಂಗ್ ಕಟ್ಟಂಗಿಲ್ಲ. 1+3 ನಾನು ಹೋಗಿದ್ದೆ, ಒಂದು ಜಕ್ಕೂರು ಇದಕ್ಕೆ ಹೋಗಿದ್ದೆ, ಯಾವುದೋ ಒಂದು ಜಮೀನು ನೋಡಕ್ಕೆ ಹೋದಾಗ ಅವ್ರು ಹೇಳಿದ್ರು ಇಲ್ಲಿ 1+3 ಬಿಟ್ಟರೆ ಕಟ್ಟಂಗಿಲ್ಲ ಅಂತ ಹೇಳಿದ್ರು. ಟೇಕ್ ಆಫು ಮತ್ತು ಲ್ಯಾಂಡಿಂಗ್ ಇದು ಅದು ಅವ್ರು ಹೇಳಿದ್ರು. ಅವರು ಸ್ವಲ್ಪ ದಾರಿಗೆ ಬಂದಿದ್ದಾರೆ, ಏನೋ ಅದನ್ನ ಅಳ್ಳಾಡಿಸ್ಬೇಕು ಅಂತ ಇದ್ದೀರಿ ಅಂತ ಒಂದು ಗುದ್ಲಿ ಹಾಕ್ದಂಗೆ ಹೇಳಿದ್ದಾರೆ ಅವರು.
ನಾನು ಹೇಳ್ತೀನಿ, ಈಗ ಸರ್ಕಾರ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾವು ಉತ್ತರ ಕೊಡ್ತೀನಿ, ಕೊಡಿ, ಅದು ಪರವಾಗಿಲ್ಲ. ನೀವು ಇದನ್ನ ಚೇಂಜ್ ಮಾಡಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಹೆಂಗೆ ಮೀಟಿಂಗ್ ಮಾಡುತ್ತೆ? ಹೌ ಸಭೆ ಹೆಂಗೆ ಕರಿತೀರಾ ಇದನ್ನ ನೀವು ಶಿಫ್ಟ್ ಮಾಡಬೇಕು ಅಂತ? ನೀವು ಮಾಡಲ್ಲ. ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ. ನೀವು ಅಶೋಕ್ ಅವರ ನೀವು ಮಂತ್ರಿಗಳಾಗಿದ್ದು ಇದನ್ನ ನಿರ್ಧಾರ ತೆಗಿಬೇಕು, ಕ್ಯಾಬಿನೆಟ್ ಅಲ್ಲಿ ಆಗ್ಬೇಕು. ಯಾವ್ದೋ ಸಭೆ ತೆಗೆದು ಕರೆದ ಕೂಡಲೇ ಆಗೋದು. ಬರ್ರಿ, ನಾನು ನೀವು ಬೇಡ. ಈಗ ನೋಡ್ರಿ, ನಿಮ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೂ ನಿಮ್ಗೂ ಸಂಬಂಧನೇ ಇರಲ್ಲ, ಮಂತ್ರಿಗೂ ಅಧಿಕಾರಿಗೂ ಏನು ಗೊತ್ತೇ ಇರಲ್ಲ. ಇಲಾಖೆ ಏನೋ ನಡ್ಕೊಂಡು ಹೋಗ್ತೈತೆ, ನೀವೇನೋ ಮಾಡ್ತೀರಾ ಅಂದ್ರೆ ಇಟ್ ಇಸ್ ಎ ಗವರ್ಮೆಂಟ್. ಇಟ್ ಈಸ್ ಎ ಗವರ್ಮೆಂಟ್. ಏನು ಹುಡುಗಾಟನ ಇದು? ನೀವು ನಿಮ್ ಡೈರೆಕ್ಷನ್ ಇಲ್ದಿರಾ ಓಕೆ ಅವ್ರು ಹೆಂಗೆ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟಿಂಗ್ ಕರೀತಾರೆ ಇದನ್ನ ಶಿಫ್ಟ್ ಮಾಡಬೇಕು ಅಂತ? ಓದ್ಲಾ ನಾನು? ನೋಡಿ, ನವೀನ್ ರಾಜ್ ಸಿಂಗ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರೆಕ್ಟ್? ಶಿಫ್ಟಿಂಗ್ ಆಫ್ ಗವರ್ಮೆಂಟ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಜಕ್ಕೂರ್ ಏರೋಡ್ರಮ್ ಫ್ರಮ್ ಜಕ್ಕೂರ್ ಟು ಮೈಸೂರು, ಎಕ್ಸ್ಪರ್ಟ್ ಕಮಿಟಿ. ಯಾರು ಇದು? ಅದನ್ನೇ ನಾನು ಹೇಳಿದ್ದು, ಈ ರಿಯಲ್ ಎಸ್ಟೇಟ್ ಮಾಫಿಯಾ ಇಲ್ಲಿ ಬೆಳಿಬೇಕು, ಇಲ್ಲಿ ಕಟ್ಟಬೇಕು ಅಂತ ಹೇಳಿ ಆ ರೂಟ್ ಇದನ್ನ ಮಾಡಿ ಇವತ್ತು ಇದನ್ನ ಶಿಫ್ಟಿಂಗ್ ಮಾಡಕ್ ಹೊರಟಿದ್ದಾರೆ. ಯಾವ ಮಹಾನುಭಾವ ಮೈಸೂರು ಮಹಾರಾಜ ಫಾರೆಸ್ಟ್ ಜಮೀನನ್ನ ಕೊಡಕ್ ಬರಲ್ಲ ಅಂತದನ್ನ ಡಿನೋಟಿಫಿಕೇಶನ್ ಮಾಡಿ ಓನ್ಲಿ ಪರ್ಪಸ್ ಫಾರ್ ಯೂಸಿಂಗ್ ದಿಸ್ ಅಂತ ಹೇಳಿ ಕೊಟ್ರು. ಅವತ್ತಿನ ನಮ್ಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಸ್ಟೋನ್ ಹಾಕಿದ್ರು, ಆ ಸ್ಟೋನ್ಗೂ ಕಲ್ಲು ಹಾಕ್ಬಿಟ್ರಿ ಇವತ್ತು. ನೋಡಿ, ಅವ್ರು ಬರೀತಾರೆ ಹೆಂಗೆ ಅಂತಂದ್ರೆ, ಇನ್ ದಿಸ್ ರಿಗಾರ್ಡ್ ದ ಎಕ್ಸ್ಪರ್ಟ್ ಕಮಿಟಿ ಮೀಟಿಂಗ್ ಬೀಯಿಂಗ್ ಕನ್ವೇಡ್ ಅಂಡರ್ ದಿ ಮೈ ಚೇರ್ಮನ್ಶಿಪ್ greatness to be scheduled on 3rd December 2025 at 11 a.m. in room number 246, second floor, second gate, MS building, Bengaluru 1. ಇಲ್ಲ, ನವೀನ್ ರಾಜ್ ಸಿಂಗ್ ಅಶೋಕ್ ಅವರೇ, ಇವರು ಅಶೋಕ್ ಅವರು ಬಿಡಿ, ನಿಮ್ಮ ಇಲಾಖೆ ಇಲಾಖೆ ಅಲ್ಲ. ಸ್ವಲ್ಪ ನಿಮಗೆ ಹೇಳ್ತೀನಿ, ಇವತ್ತು ಫ್ಲೈಯಿಂಗ್ ಕ್ಲಬ್ ಶಿಫ್ಟ್ ಮಾಡಿದ್ರು ಸಮೇತ ನಮ್ಮ CDP ಬರ್ತಾ ಇದೆ. ಆ CDP ಬರುವಲ್ಲಿ ಆ ಪಾತಲ್ಲಿ ಐರೈಸ್ ಬಿಲ್ಡಿಂಗ್ ಬರಬಾರ್ದು ಅಂದ್ಬಿಟ್ಟು ನಾವು ಬೇಕಾದ್ರೆ ಕಂಡೀಷನ್ ಹಾಕ್ಬೋದು. ನಾನು ಹೇಳ್ತಾ ಇರೋದು ಫ್ಲೈಯಿಂಗ್ ಕ್ಲಬ್ ಅಂದ್ಬಿಟ್ಟು 25-30 ಜನ 40 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ರೆಸಿಡೆನ್ಷಿಯಲ್ ಅಕಾಮಿಡೇಷನ್ ಮಾಡಿಕೊಟ್ರೆ ಬೇರೆ ಕಡೆ ಮಾಡ್ಬೋದು. ನಮ್ಮ ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಸ್ಟೇಡಿಯಂ ಬೇಕಾಗಿದೆ. ಬರೀ ಇದಕ್ಕೆ ಮಾತ್ರ ಅಲ್ಲ, ಕ್ರಿಕೆಟ್ಗೆ ಮಾತ್ರ ಅಲ್ಲ, ಫುಟ್ಬಾಲು ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಅದು ಸೂಕ್ತ ಜಾಗ. ನನ್ನ ವೈಯಕ್ತಿಕ ಅನಿಸಿಕೆ ಹೇಳಿದ್ದೀನಿ. ಅದರ ತೀರ್ಮಾನ ತೆಗಿಬೇಕಾದ್ರೆ ಕ್ಯಾಬಿನೆಟ್ ತಗೋಬೇಕಾಗ್ತದೆ, ನಾನಲ್ಲ ಹೇಳೋದಕ್ಕೆ. ಅದಕ್ಕೆ ನಿಮ್ಮದೇನು ಅದು ಬೇಡವಾ? ಇಲ್ಲ ಸರ್, ಈಗ ಅಶೋಕ್ ಅವರು ಮಾತಾಡ್ತಾ ಇರುವಾಗ ಮತ್ತೆ 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 ನಿಂತ್ಕೊಂಡ್ರೆ ಅವ್ರು ಇದು ಕುಂಬಳಕಾಯಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಇನ್ನ ಬರೀ ಕುಂಬಳಕಾಯಿ ಅಷ್ಟೇ ಹೇಳ್ತಾ ಇರೋದು. ಯಾಕೆ? ಅವ್ರ ಖಾತೆ ಅಲ್ಲ, ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಲ್ಲ, ಅವ್ರ ಯೋಜನಾ ಖಾತೆ ಅವ್ರದಲ್ಲ. ಯಾಕೆ ಮತ್ತೆ ಎದ್ದು ನಿಂತ್ಕೊಳ್ತಾರೆ? ಮೋಸ್ಟ್ಲಿ ಅಲ್ಲಿ ಪ್ರಾಜೆಕ್ಟ್ ಇರಬೇಕು. ನೀವು ಎದ್ದಿದ್ದು ಮಾತಾಡ್ತಿದ್ರಲ್ಲ ಯಾವಾಗಲೂ. ಇದೀನಿ ಅದನ್ನು ಹೇಳಿದ ಮೇಲೆ ಅವರು ಯಾವಾಗ ಏನು ಹೇಳ್ತಾರೆ, ಇವರು ಬಿಲ್ಡರ್ಸ್ಗೆ ಅನುಕೂಲ ಮಾಡಲಿಕ್ಕೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಆ ಥರ ಇದ್ಬಿಟ್ರೆ CDP ಇದರಲ್ಲಿ DCM ಅವರೇ ಅದರದ್ದು ಮಿನಿಸ್ಟರ್ ಇದ್ದಾರೆ. ಅವರು ನವೀನ್ ರಾಜ್ ಸಿಂಗ್ ಮೀಟಿಂಗ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಅಡ್ವೊಕೇಟ್ ಆಗ್ತೀರಾ ಅವ್ರಿಗೆ? ನಾನು ಸುರೇಶ್ ಕುಮಾರ್ ಅವರೇ, ನಮ್ಮ ಇಲಾಖೆಗಳಲ್ಲಿ ಸಾಕಷ್ಟು ಮೀಟಿಂಗ್ ನಡೀತದೆ. ಆದ್ರೆ ಡಿಸಿಷನ್ ತೆಗಿಬೇಕಾಗಿದ್ದು ಕ್ಯಾಬಿನೆಟ್ ತಗೋಬೇಕಾಗಿತ್ತು. ನೀವು ಮಂತ್ರಿ ಆಗಿದ್ದು, ಲಾ ಮಿನಿಸ್ಟರ್. ಹೌದು, ಸುಮ್ಮನೆ ಎದ್ದು ನಿಂತ್ಕೋಬಾರ್ದು. ಅಲ್ಲ, ಅದಿಲ್ಲ, ಎಲ್ಲ ಹೇಳೋದಕ್ಕೆ ಸ್ವಲ್ಪ ಇನ್ಪುಟ್ ಕೊಡೋದಕ್ಕೆ ನಾನು ಇದು ಮಾಡಿದೆ. ಸ್ವಲ್ಪ ಅವ್ರಿಗೆ ಸಹಾಯ ಮಾಡಲಿಕ್ಕೆ ನಿಂತಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷ, ಈಗ ಆಯ್ತು, ಜಾರ್ಜ್ ಅವ್ರು ಬಿಟ್ಬಿಡಿ. ಅವರು ಏನೋ ಡಿ ಕೆ ಶಿವಕುಮಾರ್ ಅವರು ಉಳಿಸ್ತೀನಿ ಅಂತಾರೆ, ನೋಡೋಣ, ಅವ್ರ ಹತ್ರ ನಾನು ಮಾತಾಡ್ತೀನಿ. ನೀವು ಅಳಿಸ್ತೀನಿ ಅನ್ನೋರು ಸ್ವಲ್ಪ ಅಳಿಸೋರ್ನೆಲ್ಲ ಸೈಡಿಗೆ ಇಕ್ತೀನಿ, ಉಳಿಸೋರ್ನೆಲ್ಲ ಮಾತಾಡೋಣ, ಉಳಿಸೋರ್ ಬಗ್ಗೆ ಮಾತಾಡೋಣ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಇದೇನಲ್ಲ ಇವ್ರದ್ದು. ಈಗ ಜಾರ್ಜ್ ಅವರಾಗ್ಲಿ ಇನ್ನೊಬ್ರದ್ದು ಇದೇನು ಫಸ್ಟ್ ಏನಲ್ಲ. ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ, ಹಿಂದೆ ಇದ್ದಾಗ ಇದನ್ನ ಎಕ್ಸಿಕ್ಯೂಟಿವ್ ಕ್ಲಬ್ ಮಾಡಬೇಕು ಅಂತ ಆದೇಶ ಮಾಡಿದ್ರಿ. ದಾಖಲೆ ಬೇಕು ಅಂದ್ರೆ ಕೊಡ್ತೀನಿ, ಅದನ್ನು ಆರ್ಡರ್ ಬೇಕಾ ಕೊಡ್ತೀನಿ. ಎಕ್ಸಿಕ್ಯೂಟಿವ್ ಕ್ಲಬ್ ಯಾರಿಗೆ? ಅಧಿಕಾರಿಗಳಿಗೆ, MLAಗಳಿಗೆ,
ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅದೊಂದು ಎಕ್ಸಿಕ್ಯೂಟಿವ್ ಕ್ಲಬ್ ಮಾಡಬೇಕು ಅಂತ ಮಾಡಿದೆ. ಹೆಸರಷ್ಟೇ. ಅದರಲ್ಲಿ ಎಕ್ಸಿಕ್ಯೂಟಿವ್ ಕ್ಲಬ್ ಸ್ಥಾಪನೆಗೆ ಬಂದಿತ್ತು. ಅದಾದಮೇಲೆ ನಮ್ಮ ಸರ್ಕಾರ ಬಂತು. ನಾವು ಅದನ್ನು ಬೊಮ್ಮಾಯಿಯವರಿದ್ದಾಗ ನಾನು ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ರಿ. ನಾವು ಮಾಡಬಾರ್ದು ಅಂತ ಹೇಳಿಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದರೆ ಎಕ್ಸಿಕ್ಯೂಟಿವ್ ಕ್ಲಬ್ನ. ಈಗ ನಮ್ಮ ಜಾರ್ಜ್ ಅವ್ರು ಬೇಡ, ಅವ್ರ ಹೆಸರು ಹೇಳಲ್ಲ, ನಿಮ್ಮ ಇದು ಹೇಳ್ತೀನಿ ಸರ್. ಇದ್ರ ಬಗ್ಗೆ ಈ ಕ್ಲಬ್ ಮಾಡಿದ್ರಲ್ಲ ನೀವು, ಈ ಕ್ಲಬ್ ಮಾಡಿದ ಬಗ್ಗೆ ಮತ್ತು ಇಲ್ಲಿ ಆಗ್ತಾ ಇರೋ ಅನ್ಯಾಯದ ಬಗ್ಗೆ, ಇಲ್ಲಿ ಯಾವ ಒಂದು ಜಕ್ಕೂರು ಏರೋಡ್ರಮ್ ಉಳಿಬೇಕು, ದೇಶದ ಮೊದಲ ವೈಮಾನಿಕ ಟ್ರೈನಿಂಗ್ ಸೆಂಟರ್, ನೆಹರು ಅವರು ಫ್ಲೈಯಿಂಗ್ ಕ್ಲಬ್ ನೆಹರು ಅವರು ಓಪನ್ ಮಾಡಿದ್ದು, ಮಹಾರಾಜರು ಕೊಟ್ಟಿದ್ದು, ಇದೊಂದು ಮಾನ್ಯುಮೆಂಟ್ ಅಂತ ನಾವು ತೀರ್ಮಾನ ಮಾಡಬೇಕು. ಇದೇನೋ ಒಂದು ಕಟ್ಟಡ ಅಲ್ಲ, ಏನೋ ಒಂದು ಬಾಂಧವ್ಯ ಇರೋವಂಥದ್ದು ಅಂತೇಳಿ ಉಳಿಸ್ಬೇಕು ಅಂತೇಳಿ ಇರೋದು. ಅದಕ್ಕೆ ನಮ್ಮ ಪ್ರಿಯಾಂಕ್ ಇದಾರಲ್ಲ, ಅವ್ರ ಪಕ್ಕ ಒಂದು ಸೀಟ್ ಇದೆ, ಅದು ಪ್ರಿಯಾಂಕಾ ಪಕ್ಕ ಒಂದು ಸೀಟ್ ಇದೆ. ಅವರೇನು ಹೇಳ್ತಾರೆ ಅಂತ ನೀವೇನೋ ಹೇಳ್ಬಿಟ್ರಿ, ಅವರೇನೋ ಹೇಳ್ಬಿಟ್ರಿ. ಅವರು ಇಲ್ಲಿದ್ದಾಗ ಈ ಸೀಟಲ್ಲಿ ಕೂತಿದ್ರು, ಅವರು ಅಲ್ಲಿದ್ದಾಗ ಇದ್ರ ಬಗ್ಗೆ ಏನು ಕಾಂಗ್ರೆಸ್ಸಿನ ಅಭಿಪ್ರಾಯ ನಾನು ಹೇಳ್ತಾರೆ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಅವತ್ತು ಕಾಂಗ್ರೆಸ್ ಅವತ್ತು ಹೇಳ್ತಾರೆ ಅವರು ನಿಯಮ 73 ಅಡಿ ಪ್ರಸ್ತಾವಿಸುವ, ಗಮನ ಸೆಳೆಯುವ ಸೂಚನೆ ಆನ್ ರೆಕಾರ್ಡ್. ಈ ರೆಕಾರ್ಡಲ್ಲಿ ಇದೆ ನೋಡಿ, ಇಲ್ಲಿದೆ ನನ್ನ ಹತ್ರ ರೆಕಾರ್ಡ್ ಎಲ್ಲ ತಗೊಂಡಿದ್ದೀನಿ. ಅವರೇನು ಹೇಳ್ತಾರೆ, ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆಯಾಗಿರುವ ಜಕ್ಕೂರು ವೈಮಾನಿಕ ಶಾಲೆ ಬಹಳ ಹಿಂದಿನ ಸರ್ಕಾರ, ವೈಮಾನಿಕ ಶಾಲೆಯ ಬಗ್ಗೆ ಹಿಂದಿನ ಸರ್ಕಾರ, ಹಿಂದೆ ಅವ್ರು ಇಲ್ಲಿದ್ರು, ಹಿಂದಿನ ಸರ್ಕಾರ ಯಾರು, ಕಾಂಗ್ರೆಸ್ ಸರ್ಕಾರ ತಪ್ಪಾಗಿದೆ, ಹಿಂದಿನ ಸರ್ಕಾರದಲ್ಲಿ ತಪ್ಪಾಗಿದೆ, ಈ ಅಕ್ಸೆಪ್ಟೆಡ್, ಇಸ್ ಆನ್ ರೆಕಾರ್ಡ್. ನಾನು ಓದ್ತಾ ಇರೋದೆಲ್ಲ ರೆಕಾರ್ಡ್, ನಿಮಗೂ ಬೇಕಾದ್ರೆ ಕಳಿಸ್ಕೊಡ್ತೀನಿ, ಬೇಕಾದ್ರೆ ಇಸ್ ಎ ರೆಕಾರ್ಡ್. ತಪ್ಪಾಗಿದೆ, ಈಗಿರುವ ಟರ್ಫ್ ಕ್ಲಬ್, ಗಾಲ್ಫ್ ಕ್ಲಬ್ ಸಾಲದು ಎಂದು 106 ಶಾಸಕರು, 106 IAS IPS ಅಧಿಕಾರಿಗಳು, 106 ಸರ್ಕಾರಿ ಅಧಿಕಾರಿಗಳು, 50 ಅದೇನು ಬೇಡ ಕ್ಲಬ್ಗಳು ತೀರ್ಮಾನಿಸಿ 200 ಎಕರೆ ಭೂಮಿಯನ್ನು PPP ಮಾದರಿಯಲ್ಲಿ ಅವರಿಗೆ ಕೈಗೆ ಹೋದರೆ ಅಲ್ಲಿ ಅವರು ಏನು ಚಟುವಟಿಕೆ ಮಾಡುತ್ತಾರೆ ಎನ್ನುವುದು ಯಾರಿಗೆ ಗೊತ್ತು? ಯಾರು? ಕೃಷ್ಣ ಬೈರೇಗೌಡ ಹೇಳಿರೋದು. ಒಂದು ಬಾರಿ ಖಾಸಗಿಯವರಿಗೆ ಕೈಗೆ ಹೋದರೆ ನಾಳೆ ದಿನ ನಾವೆಲ್ಲರೂ ಹೊರಗಡೆ ಉಳಿಯಬೇಕಾಗ್ತದೆ. ಇದು ದೊಡ್ಡ ಹಗರಣವೇ. ಇಟ್ಸ್ ಎ ಬಿಗ್ ಸ್ಕ್ಯಾಂಡಲ್. ಕೃಷ್ಣ ಬೈರೇಗೌಡರು ಹೇಳುವಂಥದ್ದು ಇಟ್ಸ್ ಎ ಬಿಗ್ ಸ್ಕ್ಯಾಂಡಲ್ ಅಂತಾರೆ. ಏನೋ PPP ಮಾಡಲಲ್ಲಿ ಕ್ಲಬ್ ಮಾಡಕ್ ಹೋಗೋದು. ನಾನು ಕ್ಲಬ್ ಮಾಡ್ತೀನಿ ಅಂತ ಹೇಳಿದ್ನ? ನಾನು ಹೇಳಿಲ್ಲ. ನೀವು ಕೇಳಿದ್ರೆ ರೆಕಾರ್ಡ್ ಆಯ್ತಾ ಅಂತ. ರೆಕಾರ್ಡ್ ನೋಡಿ, ಕೃಷ್ಣ ಬೈರೇಗೌಡ ಇಸ್ ಟೆಲಿಂಗ್ ಆನ್ ದ ಫ್ಲೋರ್. ಹಿಂದಿನ ಸರ್ಕಾರ ತಪ್ಪು ಮಾಡಿದೆ, ಇದು ದೊಡ್ಡ ಹಗರಣ ಅಂತ ಅಕ್ಸೆಪ್ಟೆಡ್ ಮಿಸ್ಟರ್ ಕೃಷ್ಣ ಬೈರೇಗೌಡ. ಇದಕ್ಕೇನು ಹೇಳ್ತೀರಾ? ಅವರು ಹೇಳಿರೋಂಥ ಮಾತು. ಅವರು ಇನ್ನು ಅವ್ರು ಪೂರ್ತಿ ಹೇಳಕ್ ಹೋದ್ರೆ ಇನ್ನು ಬಹಳ ಬೈದಿದ್ದಾರೆ ನಿಮ್ಮ ಸರ್ಕಾರ. ನಮಗೆ ಜಾಸ್ತಿ ಬೈದ್ಬಿಟ್ಟಿದ್ದಾರೆ, ಹೇಳಕ್ ಹೋಗಲ್ಲ ಅವ್ರು. ಪಾಪ ಅವನ್ನ ಬೇಜಾರು ಮಾಡ್ಕೊಂತಾರೆ ಅವರು ಇದನ್ನ. ನಾರಾಯಣಗೌಡರು ನಾರಾಯಣಗೌಡರು ಹೇಳ್ತೀನಿ, ಇದು ರೆಕಾರ್ಡ್ ಅಲ್ಲಿ ಇರೋದು. ಅದರಲ್ಲಿ ಏನೈತೆ? ಕಾಪಿ ಕೊಡ್ರಪ್ಪ, ಕಾಪಿ ಕೊಡ್ರ. ನಾರಾಯಣಗೌಡರು ಇದು. ಆದ್ರಿಂದ ಇಲ್ಲಿ ಅವರು ಹೇಳ್ಬೇಕಾದ್ರೆ ಮಾನ್ಯ ಕೃಷ್ಣ ಬೈರೇಗೌಡರು, ಮಾನ್ಯ ಮಂತ್ರಿಗಳಾದಂಥ ನಾರಾಯಣಗೌಡರ ಹೇಳಿಕೆಯನ್ನು ನಾನು ಸ್ವಾಗತಿಸುತ್ತೇನೆ. ಅವರ ಹೆಸರು ಹೇಳಿ ಎಂದು ಧನ್ಯವಾದಗಳು ಹೇಳುತ್ತೇನೆ. ಆದರೆ ಗೌಡರೇ, ನಾನು ಹೇಳೇ ಬಯಸುವುದಿಷ್ಟೇ. ನಾನು ನನ್ನ ಅನುಭವದಲ್ಲಿ ಹೇಳುವುದಾದರೆ, ಉದಾಹರಣೆ ಕೊಡಲು ಹೋದರೆ ಎಲ್ಲೆಲ್ಲೋ ಹೋಗುತ್ತದೆ. ಈಸ್ಟ್ ಇಂಡಿಯಾ ಕಂಪನಿಯವರು ನಮ್ಮ ದೇಶಕ್ಕೆ ಬಂದಾಗ ಮೊಘಲ್ ಮಹಾರಾಜರು ಭೇಟಿ ಮಾಡೋದಕ್ಕೆ 2 ವರ್ಷ ಕಾದರಂತೆ. ಹಾಗೆ ಹೆಜ್ಜೆ ಇಡುವವರು ನಾಳೆ ಇಡೀ ದೇಶವನ್ನೇ ಆವರಿಸಿಕೊಳ್ತಾರೆ. ಅಂತೆಯೇ ಈ PPP ಹೆಸರಿನ ಯಾರೋ ಒಬ್ಬರು ಎಂಟ್ರಿ ಕೊಟ್ಟರೆ ನಾಳೆ ಏನು ಮಾಡುತ್ತಾರೆ ಎನ್ನುವುದು ನಿಮ್ಮ ಊಹೆಗೆ ಮೀರಿದೆ, ನನ್ನ ಊಹೆಗೂ ಮೀರಿದಂಥದ್ದು. ತರಬೇತಿ ಶಾಲೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದುಕೊಂಡು ಬಂದು ಅದಕ್ಕೆ ಮರುಚಾಲನೆ ಕೊಟ್ಟಿದ್ದೀರಾ, ಅಂದರೆ ಬಸವರಾಜ ಬೊಮ್ಮಾಯಿ ಅವ್ರದ್ದು. ಅದರಿಂದ ಅವ್ರು ಹೇಳಿರೋದು
ಕೃಷ್ಣ ಬೈರೇಗೌಡರು ಹೇಳಿರೋದು ನಮ್ಮ ಸರ್ಕಾರ ತಪ್ಪು ಮಾಡಿದೆ, ಇದನ್ನು ಮುಚ್ಚಬೇಡಿ, ಇದು ಮಹಾರಾಜರು ಕೊಟ್ಟಿದ್ದಾರೆ, ಇದನ್ನು ಒಂದು ಬಾಂಧವ್ಯದ ರೀತಿ ನಾವು ಉಳಿಸ್ಕೊಬೇಕು, ಇಲ್ಲಿ ಇನ್ನಷ್ಟು ಟ್ರೈನಿಂಗ್ ಕೊಡುವಂಥದ್ದಕ್ಕೆ ಅವಕಾಶ ಆಗಬೇಕು ಅನ್ನೋದು ಕೃಷ್ಣ ಬೈರೇಗೌಡರು ಹೇಳಿರೋದು. ಮಿಸ್ಟರ್ ಕೃಷ್ಣ ಬೈರೇಗೌಡರು ಏನು ಹೇಳ್ತಾರೆ ಇದಕ್ಕೆ? ಇವಾಗ ಕ್ಷೇತ್ರದ ಶಾಸಕರು, ಅವರೇ ಶಾಸಕರು, ಈಗ ಹೇಳ್ಬೇಕಲ್ಲ, ಮೌನ ಮುರಿಬೇಕು ಕೃಷ್ಣ ಬೈರೇಗೌಡರು. ಏನು ಇಲ್ಲ ಅಂತ ಹೇಳಿದ್ರೆ ನಾನು ದಾಖಲೆಗಳು ಕೊಟ್ಟಿದ್ದೀನಿ. ಈಗ ಅಧಿಕಾರಿ ಮೀಟಿಂಗ್ ಕರೆದು ಶಿಫ್ಟಿಂಗ್ ಮಾಡೋಕ್ಕೆಲ್ಲ ದಾಖಲೆಗಳು ಕೊಟ್ಟಿದ್ದೀನಿ. ಆಮೇಲೆ ಹೇಳ್ತಾರೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಈ ಸರ್ಕಾರಕ್ಕೆ ಅಂತ. ಅದಕ್ಕೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಬಹುಶಃ ಯಾರು ಕೂಡ ಈ ಥರದ ಒಂದು ವೈಮಾನಿಕ ಸಂಸ್ಥೆಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ ಇಲ್ಲಿದ್ದಾಗ. ಇಲ್ಲಿಂದ ಅಲ್ಲಿಗೆ ಫ್ಲೈ ಆದ ತಕ್ಷಣವೇ ಉಲ್ಟಾ ಸರ್ಕಾರನೇ ಫ್ಲೈಯಿಂಗ್ ಸ್ಕೂಲು ಫ್ಲೈ ಆಗೋಯ್ತು, ಹಂಗೆ ಆರಾಮಾಗಿ ಫ್ಲೈ ಆಗೋಯ್ತು ಫ್ಲೈಯಿಂಗ್ ಸ್ಕೂಲ್. ಇವ್ರು ಫ್ಲೈ ಆಗ್ತಾ ಇದ್ದಂಗೆ ಫ್ಲೈಯಿಂಗ್ ಸ್ಕೂಲ್ ಫ್ಲೈ ಆಗೋಯ್ತು. ಅಧ್ಯಕ್ಷರೇ, ಇದು ಬೆಂಗಳೂರು, ನಾವು ಡೆಲ್ಲಿ ನೋಡ್ತಾ ಇದ್ದೀರಿ, ಹೋಗ್ತೀರಿ, ಇರೋಕ್ಕಾಗಲ್ಲ ಅಲ್ಲಿ ಡೆಲ್ಲಿಯಲ್ಲಿ. ಮೊನ್ನೆ ಆ ಪೊಲ್ಯೂಷನ್ ಇದ್ದಾಗ 400-500 ಓಟಿತ್ತು. ಅವಾಗೆಲ್ಲ ಅಲ್ಲಿ ನೆನ್ಸ್ಕೊಂತಾರೆ ಬೆಂಗಳೂರು ನೋಡ್ರಿ ಅಂತ ಹೇಳ್ತಾರೆ. ನೀವು ಹಿಂಗೆ ಕಬಳಿಕೆ ಮಾಡಿದ್ರೆ ಅವ್ರೇನೋ ಕ್ರೀಡಾ ಸಂಕೀರ್ಣ ಅಂತ. ಏನು ಕ್ರೀಡಾ ಸಂಕೀರ್ಣ? ಕಟ್ಟಿ ಬೇರೆ ಕಡೆ, ನಿಮ್ಗೆ ಬೇರೆ ದಾರಿ ಇಲ್ವಾ? ಕಟ್ಟಕ್ಕೆ ನಿಮ್ಮ ಹತ್ರ ಜಾಗ ಇಲ್ವಾ? ಕಟ್ಟಕ್ಕೆ ನಿಮ್ಮ ಹತ್ರ ಜಾಗ ಇಲ್ವಾ? 1000 ಎಕರೆ ತಗೊಂಡು ಕಟ್ಟಿ, ನೀವು ಬೇಡ ಅಂತ ಹೇಳಿದವ್ರು ಯಾರು? ಇದನ್ನೇ ಮುಳುಗಿಸ್ಬೇಕು ಅಂತ ಯಾಕೆ ಹೊರಟಿದ್ದೀರಾ? ಇದನ್ನೇ ಮುಳುಗಿಸ್ಬೇಕು ಅಂತ ಯಾಕೆ ಹೊರಟಿದ್ದೀರಾ? ಅಲ್ಲಿ ಮಾಡಿದ್ರೆ ಅದೇ ರಿಯಲ್ ಎಸ್ಟೇಟ್ ಮಾಫಿಯಾ ಇರೋದು, ಬಿಲ್ಡಿಂಗ್ ರೈಸ್ ಮಾಡ್ತಾರೆ, ಆ ಟ್ರ್ಯಾಕಲ್ಲಿ ಏನೇನು ಬರ್ತದೋ ಎಲ್ಲ ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಅದೇ ದುಡ್ಡು ಮಾಡೋಕ್ಕೋಸ್ಕರ ಇವತ್ತು ಸ್ಕೀಮಾ ಆದಿ ಬೀದಿಯಲ್ಲಿ ಮಾತಾಡ್ಕೊಂತಾರೆ. ಇಲ್ಲಿಂದ ನೀವು ಯಲಹಂಕ ದಾಟ್ಬಿಟ್ರೆ ಏರ್ಪೋರ್ಟ್ವರೆಗೂ 150 ಕೋಟಿ ಡೀಲು, 200 ಕೋಟಿ ಡೀಲು ಅಂತ ಮಾತಾಡ್ತಾರೆ. ಜನ ಮಾತಾಡ್ತಾರೆ, ತಪ್ಪ ಸುಳ್ಳು ಅದು ಬೇರೆ. ಡೀಲ್ ಆಗಿದೆ ಅಂತಾರೆ. ಯಾಕೆ ಬೇಕು ಈ ಸರ್ಕಾರಕ್ಕೆ ಡೀಲು? ಅದರಿಂದ ಈ ಒಂದು ಶಾಲೆ ಉಳಿಬೇಕು. ಪಾರಂಪರಿಕವಾದಂಥ ಒಂದು ಶಾಲೆ ಇದು. ಅಟ್ಲೀಸ್ಟ್ ನಮಗೆ ಬೇಡ, ನಮ್ಮನ್ನ ಬೈತಾ ಇರ್ತಾರೆ ಯಾವಾಗೂ ಅಧ್ಯಕ್ಷರೇ. ಇವ್ರಿಗೆ ಮಾತೆತ್ತರೆ ನೆಹರೂನ್ ಕಂಡ್ರೆ ಆಗಲ್ಲ, ಇಂದಿರಾ ಗಾಂಧಿನ ಕಂಡ್ರೆ ಆಗಲ್ಲ, ರಾಜೀವ್ ಗಾಂಧಿ ಅಂತೂ ಕಂಡ್ರೆ ಆಗದೇ ಇಲ್ಲ, ರಾಹುಲ್ ಗಾಂಧಿ ನೋಡಿದ್ರೂ ಆಗಲ್ಲ ಅಂತ ಹೇಳ್ತಾರೆ. ನೀವ್ಯಾಕೆ ಇದನ್ನ ತೆಗಿತೀರ? ಜವಾಹರ್ಲಾಲ್ ನೆಹರು ಸ್ಕೂಲ್ನ ನೀವ್ಯಾಕೆ ಮುಚ್ಚುತ್ತೀರಾ? ಯಾಕೆ ಮುಚ್ಚುತ್ತೀರಾ ನೀವು? ಮೀಟಿಂಗ್ ಆಗಿದೆ, ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಈಗ ಅವರು ಜಾರ್ಜ್ ಅವರು ಹೇಳಿದ್ದಾರೆ ಅಲ್ಲಿ ಕಾಂಪ್ಲೆಕ್ಸ್ ಮಾಡ್ತೀರಿ ನಾವು, ಏನೋ ಇದ್ರ ಕಾಂಪ್ಲೆಕ್ಸು, ಸ್ಟೇಡಿಯಂ ಕಾಂಪ್ಲೆಕ್ಸ್ ಅಂದರೆ. ಇದರಿಂದ ಯಾರಿದ್ದಾರೆ ಎಲ್ಲ ನಮ್ಗೆ ಚಂದ ಗೊತ್ತಿದೆ. ನಾವು ಬೆಂಗಳೂರಲ್ಲೇ ಹುಟ್ಟಿರೋದು. ನಾವು ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನಾನು ಕಿವಿ ಮೇಲೆ ಹೂವು ಇಕ್ಕೊಂಬಂದಿಲ್ಲ ಕನಕಪುರದಿಂದ ಬೆಂಗಳೂರಿಗೆ ಅಂತ ಹೇಳಿದಾರಲ್ಲ, 4 ಸರಿ ಹೇಳಿದ್ದಾರೆ. ನಾವು ಬೆಂಗಳೂರನ್ನೇ ಹೂವು ಇಕ್ಕೊಂಬಂದಿಲ್ಲ, ನಾವು ಇಲ್ಲಿ ಹುಟ್ಟಿರೋರು ನಾವು ಹೂವು ಇಕ್ಕೊಂಡಿಲ್ಲ. ನಾವು ಅಲ್ಲೇ ನೀವು ಏನು ಮಾಡ್ತಾ ಇದ್ದೀರಾ, ಎಷ್ಟಕ್ಕೆ ಮಾಡ್ತಾರೆ ಎಲ್ಲ ನಮಗೂ ಡೀಟೇಲ್ ಬರ್ತೈತೆ. ಎಲ್ಲ ಡೀಟೇಲ್, ಪಿನ್ ಟು ಪಿನ್ ಡೀಟೇಲ್ ಬರ್ತೈತೆ. ಅದಕ್ಕೆ ಅಧ್ಯಕ್ಷರೇ, ಇದು ಉಳಿಬೇಕಿದು. ಯಾವ ಅಧಿಕಾರಿ ಈ ಥರದ ಮಾಡೋಕ್ಕೆ ಹೊರಟಿದ್ದಾರೆ? ನನಗೆ ಗೊತ್ತಿರೋ ಪ್ರಕಾರ ಇದರಿಂದ ದೊಡ್ಡ ಒಂದು ಲಾಬಿ ಇದೆ. ಅವ್ರ ಹೆಸರು ಹೇಳಲ್ಲ ನಾನು, ಅವ್ರು ದೊಡ್ಡ ಪೋಸ್ಟಲ್ಲಿ ಇದ್ದಾರೆ, ಅಲ್ಲಿ ಕೂತ್ಕೊಂತಾರೆ, ಆ ಲೈನಲ್ಲಿ ಕೂತ್ಕೊಂತಾರೆ. ಅವ್ರು ದೊಡ್ಡ ಯಾರೋ ರಾಜಸ್ಥಾನದಿಂದ ಏನೋ ಬರ್ತಾರಂತೆ ಇದಕ್ಕೆ. ರಾಜಸ್ಥಾನದಿಂದ ಒಬ್ಬರು ಡೆವಲಪರ್ ಬರ್ತಾರಂತೆ ಇದೆಲ್ಲ ಮಾಡೋಕ್ಕೆ. ಅದಕ್ಕೆ ಇಲ್ಲಿಂದ ರೆಕಮೆಂಡೇಶನ್ ಇವು ಪದೇ ಲೆಟರ್ ಬರೀತಾರೆ ಕೇಂದ್ರ ಸರ್ಕಾರಕ್ಕೆ. ಈ ಸಿಮ್ ಗೊತ್ತಿಲ್ದಿರ ಕೆಲವು ನಡೆದೋತಾವ, ಏನು ಮಾಡೋಕ್ಕಾಗಲ್ಲ. ರೇಡಾರ್, ಅವ್ರ ರೇಡಾರೇ ದೊಡ್ಡ ರೇಡಾರು, ಅದು ಒಂದು ಇಸ್ರೇಲ್ ರೇಡಾರ್. ಅದು ಈಗ ಇರಾನ್ ಅವ್ರು ಹಾಕ್ತಾವ್ರಲ್ಲ, ಇಸ್ರೇಲ್ ಗೊತ್ತಿಲ್ಲದಂಗೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದಲ್ಲೇ ಇದೆಲ್ಲ ನಡೆದಿದೆ ಅಂದ್ರೆ ಅದ್ರ ಇನ್ನೆಂತ ರೇಡಾರ್ ಇರ್ಬೋದು ಸರ್? ಉಪಮುಖ್ಯಮಂತ್ರಿದೇ ದೊಡ್ಡ ಕ್ಷಿಪಣಿ, ಅದ್ರ ಜೊತೆ ಅವ್ರು ಆ ರೇಡರಿಗೆ ಅವ್ರು ಸಿಗ್ತಾ ಇಲ್ಲ ಅಂತಂದ್ರೆ ಅದು ಇನ್ನು ಹೆಂಗಿರ್ಬೋದು ಅಂತ. ಆ ಟೆಕ್ನಾಲಜಿ ಸ್ವಲ್ಪ ಬೇಕಾಗತ್ತೆ ನಮಗೆ. ಅಲ್ಲ, ಅವ್ರದ್ದು ಒಂದು ಎಲ್ಲ ಒಂದ್ ಕಡೆ ಸಾಫ್ಟ್ ಇರ್ಬೇಕು. ಅವರು ಡಿ.ಕೆ. ಶಿವಕುಮಾರ್ ಒಂದು ಸ್ವಲ್ಪ ಸಾಫ್ಟ್ ಇದ್ದಾರೆ ಈ ವಿಚಾರವಾಗಿ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ಕಟ್ಟಡಗಳ ಎತ್ತರದ ಮಿತಿ ಪರಿಶೀಲನೆ ಅಂತ. ಕೆಲವು ಸರಿ ಮೌನವೂ ಸಮ್ಮತಿಯನ್ನ ಸೂಚಿಸುತ್ತೆ. ಇಷ್ಟೆಲ್ಲ ಅವರು ಕರಪ್ಷನ್ ಅಂತ ಹೇಳ್ತಾ ಇದ್ರು, ಇದೆಲ್ಲ ಹೇಳಿದಾಗ ಡಿ.ಕೆ. ಶಿವಕುಮಾರ್ ಅವರು ಮೌನವಾಗಿದ್ದಾರೆ ಅಂದ್ರೆ ಸಮ್ಮತಿ ಅಂತ ಹೇಳೋದು ಅಥವಾ ಎಲ್ಲದಕ್ಕೂ ನಂದು ಒಪ್ಪಿಗೆ ಅಂತ ಹೇಳೋದು ಏನು ಅಂತ. ಸುನೀಲ್ ಅಣ್ಣ, ನಿಮಿಷ, ನಾನು ನಿನಗೂ ಉತ್ತರ ಕೊಡಕ್ಕೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಅವ್ರಿಗೂ ಗೊತ್ತಿಲ್ಲ. ನಾನು ಈಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ಐ ಶುಡ್ ನಾಟ್ ಡಿಸ್ಟರ್ಬ್ ಯು.
ರಿಪ್ಲೈ ಕೊಡ್ತೀನಿ. ಏನು ಮಧ್ಯ ಎದ್ದು ನಿಂತ್ಕೊಂಡು ಮಾತಾಡಿದ್ರೆ ಇನ್ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡೋದು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಕೊಡ್ತೀನಿ, ಬೇಕಾದ್ರೆ ಒಂದೊಂದು ಪಾಯಿಂಟ್ಗೂ ಉತ್ತರ ಕೊಡಕ್ಕೆ ನನ್ಗೇನ್ ಪೇಪರ್ ಏನು ಬೇಡ. ನಾವು ನಿಮ್ಮ ಆಡಳಿತದಲ್ಲಿ ಹೆಂಗ್ ನಿರೀಕ್ಷೆ ಮಾಡಿದ್ವಿ ಅಂದ್ರೆ, ಮೊನ್ನೆ ಈ ಖಾತಾದ ವಿಷಯ ಮಾತಾಡಿದಾಗ ಸಾಕ್ಷಿ ಇದೆಯಾ ಎಲ್ಲಿದೆ ಅಂತ ಕೇಳಿದ್ರಿ. ಒಂದ್ ನಿಮಿಷ ಆನ್ಸರ್ ಮಾಡಿ. ಈ ತರದೊಂದು ದಾಖಲೆ ಸಮೇತ ಅವ್ರು ಕೊಟ್ಟಾಗ ನಿಮ್ಮ ಆಡಳಿತ ಚೆನ್ನಾಗಿದೆ ಅಂತ ಆಗಿದ್ರೆ ನೀವು ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಮಾಡ್ತೀರಿ ಎದ್ ನಿಂತ್ಕೊಂಡು ಅಂತ ಹೇಳ್ತಾ ಇದ್ದೆ, ಅನ್ಕೊಂಡಿದ್ದೆ. ನೀವು ಅದನ್ನ ಏನು ಮಾಡ್ತಾ ಇಲ್ಲ ಅಂತಂದಾಗ ಸುಮ್ನೆ ನಾನು ಒಬ್ಬ ನೀವು ಇದ್ರಲ್ಲಿ ಏನು ಭಾಗಿಯಲ್ಲ, ಅದ್ರ ಸಮ್ಮತಿ ಇದೆಯಾ ಅಂತ ಅಷ್ಟೇ. ನಿಮ್ ಸಮ್ಮತಿ ಇರ್ಬೇಕಷ್ಟೇ, ನಮ್ ಸಮ್ಮತಿ ಇಲ್ಲ. ಈಗೂ ಫೋನ್ ಪೇ ಕೊಟ್ಟಿದ್ದಾರೆ, ಎಲ್ಲದೂ ಕೊಟ್ಟಿದ್ದಾರೆ, ಇನ್ನೇನ್ ಬೇಕು, ಇನ್ನೇನ್ ದಾಖಲೆ ಬೇಕು? ಉತ್ತರ ಕೊಡೋ ಟೈಮಲ್ಲಿ ಉತ್ತರ ಏನ್ ಬೇಕೋ ನಾನು ಹೇಳ್ತೀನಿ. ಈಗ ಯಾಕೆ ಸುಮ್ಮನೆ ಬೇಕಾದ್ರೆ ಡಿಸ್ಟರ್ಬ್ ಮಾಡುವಂತ ಅಂದ್ರೆ ಎಲ್ಲರೂ, ನಾನೊಬ್ನೇ ಅಲ್ಲ, ಇಲ್ಲಿ ಇರೋರೆಲ್ಲ ಎದ್ದು ನಿಂತ್ಕೋತಾರೆ, ಆಲ್ ಬೇಕಾದ್ರೆ ಎದ್ದು ನಿಂತ್ಕೋತಾರೆ. ನಾನು ಸುಮ್ನೆ ಮಾತಾಡಕ್ ಬಿಟ್ಟಿದ್ದೀನಿ. ಸುಮ್ಮನೆ ಇವತ್ತು ಅವ್ರನ್ನ ನಿಲ್ಸ್ಕೊಳ್ಳಿ, ಅವ್ರನ್ನೆಲ್ಲ ಯಾವಾಗ ಬೇಕೋ ಅವಾಗ ಎದ್ದು ನಿಲ್ಸ್ಕೊಳ್ಳಿ. ಈ ಆನ್ಸರ್ ಗೆ ನಿಲ್ಸ್ಕೊಳ್ಳೋದು ಬೇಡ ನೀವು. ಅವ್ರಿಗೆ ಯಾವಾಗ ಬೇಕೋ ಅವಾಗ ಎದ್ದು ನಿಲ್ಸ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಉತ್ತರ ಕೊಡಿ. ಈಗ ಎಲ್ಲರೂ ಮಾತಾಡ್ತಿರಲ್ಲ. ಆಯ್ತು, ಇನ್ನು ಎಷ್ಟೊತ್ತು ಅಧ್ಯಕ್ಷರೇ, ನಮ್ದೇನು ಗೊತ್ತಿಲ್ಲ, ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಫ್ಲೈಟಿಗೆ ಹೋಗಕ್ಕೆ ಲೇಟ್ ಆಗತ್ತೆ ನೀವೇ ಹೇಳ್ತಿದ್ರಿ. ಇಲ್ಲ, ನಮ್ಗೆ ಕ್ಯಾನ್ಸಲ್ ಮಾಡ್ಕೊಂಡ್ರು, ಅವಾಗ ಮುಂದಕ್ಕೆ 1 hour ಮುಂದಕ್ಕೆ ಅವರೇ ಹೇಳಿದ್ದಾರೆ. ಈಗ ಈ ಏರ್ಪೋರ್ಟು ಬೆಂಗಳೂರು HAL ಏರ್ಪೋರ್ಟ್ ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಜಕ್ಕೂರ್ ಇರ್ಬೋದು, ಈ ಏರ್ಪೋರ್ಟ್ಗಳ ಸುತ್ತಮುತ್ತ ಇರತಕ್ಕಂಥದ್ದಕ್ಕೆ ಕಟ್ಟಡಗಳ ಎತ್ತರ ಮಿತಿಯನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಸನ್ಮಾನ್ಯ DK ಶಿವಕುಮಾರ್ ಅವರು K. ರಾಮಮೋಹನ್ ನಾಯ್ಡು ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಕೇಂದ್ರದ ಸಚಿವರು, ಇದು ವಿಮಾನಯಾನ ಸಚಿವರು. ಅದ್ರಲ್ಲಿ ಜಕ್ಕೂರು ಇದೆಯಾ ಅಂತ ನನ್ನ ಡೌಟ್ ಅಷ್ಟೇ. ಜಕ್ಕೂರು ಇಂಟೆನ್ಷನ್ ಇಟ್ಕೊಂಡು ಹೇಳಿದಾರ, ಇತ್ತ ಜನರಲ್ ಆಗಿ ಹೇಳಿದಾರ, ಅದನ್ನು ಅವ್ರು ಕ್ಲಾರಿಫೈ ಮಾಡಬೇಕು. ಯಾಕಂದ್ರೆ ರೈಸ್ ಮಾಡೋದು ಇದು ಏನಾದ್ರು ಒಂದು ರೆಕಾರ್ಡ್ ಹೋಗ್ಲಿ ಬಿಡಿ. ಈಗ ನಾನು ರಾಮಮೋಹನ್ ನಾಯ್ಡುನ ಭೇಟಿ ಮಾಡೋದು ನಿಜ. ಇಡೀ ದೇಶದಲ್ಲೇ ಒಂದು ಮಾದರಿ ಇದೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಇದೆ. HAL ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಯಾವುದೇ ಏರ್ಪೋರ್ಟ್ ಅಕ್ಕಪಕ್ಕ ಈಗ ಪ್ರೀಮಿಯಂ ಎಫ್ಐಆರ್ ಮಾಡಿದೀವಿ. ಅದರಿಂದ ನಮ್ಮ ಬೆಂಗಳೂರು ನಗರಕ್ಕೆ ದುಡ್ಡು ಬರಬೇಕು. ಇಡೀ ದೇಶದಲ್ಲಿ ಪ್ರೀಮಿಯಂ ಎಫ್ಐಆರ್ ಇದೆ. ಈಗ ನೀವು ಮಂಗಳೂರಲ್ಲೂ ಪ್ರೀಮಿಯಂ ಎಫ್ಐಆರ್ ಮೊದಲಿಂದಾನೇ ನಿಮ್ಮ ಕಾಲದಲ್ಲೇ 2020 ಆಕ್ಟ್ ಅಲ್ಲೇನೆ ಇತ್ತು. ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಕೆಲವು ಬೇಕಾದಷ್ಟು ಕೋಡ್ ಅವು ಇವು ಅಡಿಷನಲ್ ಬರ್ತಾ ಇದೆ. ಸೊ ಇಡೀ ದೇಶದಲ್ಲಿ ಯಾವ ರೀತಿ ಇದೆ, ನಮ್ಮ ರಾಜ್ಯದಲ್ಲೂ ಆ ರೀತಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ. ಈಗ 0.6 ವರ್ಗು ಕೂಡ ನಾವು ಹಿಂದೆನೆ 2004 ಏನು ಅಮೆಂಡ್ಮೆಂಟ್ ಮಾಡಿದ್ರು ಅದಕ್ಕೆ ಅವಕಾಶ ಮಾಡಿಕೊಟ್ಟು, ಆ ದೃಷ್ಟಿಯಿಂದ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರಿಗೆ ಇವ್ರಿಗೆ ಇವು ಶಿಫ್ಟ್ ಮಾಡೋದು ಮತ್ತೊಂದು ಮಾಡೋ ವಿಚಾರ ನಾವೇನು ಹೇಳಿಲ್ಲ. ಅಲೋ ಏನು ಕೋನ್ ಬಿಟ್ಬಿಟ್ಟು ಮಿಕ್ಕಿದ ಏರಿಯಾಗಳಿಗೆ ಇನ್ನು ಸ್ವಲ್ಪ ಅಲೋ ಮಾಡಿದ್ರೆ ಜನ ಪ್ರೀಮಿಯಂ ಎಫ್ಐಆರ್ ತಗೊಳ್ತಾರೆ, ನಮ್ಮ ಸರ್ಕಾರಕ್ಕೂ ದುಡ್ಡು ಬರ್ತದೆ. ಅಷ್ಟು ಹೇಳಿವೆ ಹೊರತು, ಅಷ್ಟರಲ್ಲೇ ನಾವಿದ್ದೀವಿ ಹೊರತು. ಇನ್ನು ಅವರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ, ಇವರು ಡಿಫೆನ್ಸ್ ಮಿನಿಸ್ಟರ್ಗೆ ನಾವು ಕಳಿಸ್ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಡಿಫೆನ್ಸ್ ಮಿನಿಸ್ಟರ್ಗೆ ಒಂದು ಪತ್ರ ಕೂಡ ನಾನು ಬರಿತಾ ಇದ್ದೀನಿ ಆ ವಿಚಾರದಲ್ಲಿ. ಹಿಂದೆ ರಾಜನಾಥ್ ಸಿಂಗ್ ಅವರು ಬೆಂಗಳೂರು ಬಂದಾಗ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೀನಿ. ಯಾಕೆಂದ್ರೆ HAL ಕ್ಲೋಸ್ ಆಗಿದೆ, ಅಲ್ಲಿ ಯಾವುದು ಟ್ರೈನಿಂಗ್ ಏನಿಲ್ಲ. ಏನಿದ್ರು ತುಮಕೂರಿಗೆ ಇವ್ರು ಜಾಗ ಕೊಟ್ಟರು, ಎತ್ಕೊಂಡೋಗಿ HAL ಹೆಲಿಕಾಪ್ಟರ್ ಡಿವಿಷನ್ ಅಲ್ಲಿ ಮಾಡಿದ್ವಿ. ಸೊ ಪರ್ಮಿಷನ್ ಕೊಡಿ, ಇನ್ನು ಸ್ವಲ್ಪ ಎನ್ಹಾನ್ಸ್ ಮಾಡೋಕ್ಕೆ ಹೈಟ್ನ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಅದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆಗ್ತದೆ. ಇದು ಯಾವುದು ಜಕ್ಕೂರ್ ವಿಚಾರ ನಾವು ಪ್ರಸ್ತಾವನೆನೂ ಮಾಡಿಲ್ಲ, ಅದು ಸಂಬಂಧನೂ ಪಟ್ಟಿಲ್ಲ. ತಾವು ಹೇಳ್ದಂಗೆ ಬಂದಿತ್ತು, ಈ ಸಬ್ಜೆಕ್ಟ್ ಬಗ್ಗೆ ಬಂದಿತ್ತು. ಬಂದಾಗ ನಮ್ಮ ಕೃಷ್ಣ ಬೈರೇಗೌಡರು ಏನು ಸ್ಟ್ಯಾಂಡ್ ಹಿಂದೆ ಏನು ಹೇಳಿದ್ರು, ಈಸ್ ಆಲ್ಸೋ ಆನ್ ದಿ ಸೇಮ್ ಸ್ಟ್ಯಾಂಡ್. ಗೌರ್ಮೆಂಟ್ ಕೂಡ ಅದಕ್ಕೆ ಸಮ್ಮತಿಯಾಗಿ ಚೀಫ್ ಮಿನಿಸ್ಟರ್ ಕೂಡ ಅದಕ್ಕೆ ಒಪ್ಪಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ಸದ್ಯಕ್ಕೆ ಯಾವ ವಿಚಾರ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಜಾರ್ಜ್ ಅವರು ಕಾಂಪ್ಲೆಕ್ಸ್ ಮುಗೀತು, ಇನ್ನೊಂದು 2 ಸಬ್ಜೆಕ್ಟ್ ಅಷ್ಟೇ ಮುಗ್ದೋಯ್ತು. ಮೇಜರ್ ಇರೋದೆಲ್ಲ ಮುಗ್ದಿದ್ದು ಅಧ್ಯಕ್ಷ. ಇನ್ನೂ ನಡೆಸಬೇಕಲ್ಲ, ನಾಳೆ ಗುರುವಾರದ ಬಿಲ್ ಇದು ಈಗ ಜನ ಏನಾಗಿದ್ದಾರೆ, ಈ ಜಕ್ಕೂರ್ ಏರೋಡ್ರಮ್ ಉಳಿಸಿ ಅನ್ನೋಂತ ಒಂದು ಅಭಿಯಾನ ಇದು ಈ ಬೆಂಗಳೂರು. ನಾನು ಅದಕ್ಕೆ ಹೇಳಿದೆ ನಿಮ್ಗೆ, ಬೆಂಗಳೂರು ಒಂದು ಇಡೀ ರಾಜ್ಯದ ಎಂಜಿನ್ ಇದ್ದಂಗೆ, ಇದು ಹಣ ಕೊಡೋ ಎಂಜಿನ್ ಇದ್ದಂಗೆ. ಇಲ್ಲಿ ಬದುಕುವಂತ ಜನಕ್ಕೂ ಇಲ್ಲಿರೋ MLAಗಳೆಲ್ಲರದು ಮನೆ ಇದೆ ಇಲ್ಲೇ, ಎಲ್ಲ ಇಲ್ಲೇ ಇರೋದು. ಅದಕ್ಕೆ ಅವ್ರಿಗೂ ಇಂಪಾರ್ಟೆಂಟ್, ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್. ಬೆಂಗಳೂರು ಉಳಿದ್ರೆ ಎಲ್ಲರೂ ಉಳಿತಾರೆ. ಅದಕ್ಕೋಸ್ಕರ
ಈಗ ಒಂದು ಅಭಿಯಾನ ಶುರುವಾಗಿದೆ, ಜಕ್ಕೂರು ಏರೋಡ್ರಮ್ ಉಳಿಸಿ ಅಂತೇಳಿ. ಈಗ ಇವರು ನಮ್ಮ AT ರಾಮಸ್ವಾಮಿ ಜಮೀನುಗಳು ಉಳಿಸ್ಬೇಕು ಅಂತ AT ರಾಮಸ್ವಾಮಿ ಅವರು ಕೂಡ ಹೋರಾಟ ಮಾಡಿದ್ದಾರೆ. ಅವರು ಕೂಡ ಇದಕ್ಕೆ ಹೇಳಿದ್ದಾರೆ, ಪಾರಂಪರಿಕ ತಾಣವಾಗಿ ಉಳಿಸಿಕೊಳ್ಳಬೇಕು, ಪರಿಸರವನ್ನು ರಕ್ಷಿಸಿಕೊಳ್ಳಬೇಕೆಂದ ದೃಷ್ಟಿಯಿಂದ ಸರ್ಕಾರ ಆಲೋಚಿಸಬೇಕು. ಬೃಹತ್ ಕಟ್ಟಡಗಳು ನಿರ್ಮಿಸಲು ಕ್ರೀಡಾ ಸಂಕೀರ್ಣಗಳಿಗೆ ಬೇರೆ ಕಡೆ ಅವಕಾಶ ಮಾಡಿಕೊಡಬಹುದು, ಆದರೆ ಇಂತಹ ಐತಿಹಾಸಿಕ ಸ್ಥಳವನ್ನು ಕಟ್ಟಡಗಳಾಗಿ ಬಲಿ ಕೊಡಬಾರದು ಎಂದು ಪರಿಸರಕ್ಕಾಗಿ ನಾನು ಈ ಸಂಘಟನೆಯ ಅಧ್ಯಕ್ಷರಾಗಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಗಿರ್ವಿ ಇಡಬಾರದು ಅಂತ ಕ್ಯಾಪ್ಟನ್ ಗೋಪಿನಾಥ್ ಹೇಳಿದ್ದಾರೆ. ಈ ಥರ ಬಹಳಷ್ಟು ಜನ ಯಾರ್ಯಾರು ಬೆಂಗಳೂರನ್ನ ಪ್ರೀತಿಸುವಂಥವ್ರು ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ. ಅದರಿಂದ ಅಧ್ಯಕ್ಷರೇ, ನಾನು ಈ ಜಕ್ಕೂರು ಏರೋಡ್ರಮ್ಮು ಏನು ಒಂದು ಐತಿಹಾಸಿಕ ಇದಿದೆ, ಇದನ್ನು ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕೈಗೆ ಹೋಗಬಾರ್ದು, ಅದನ್ನು ಆಗಕ್ಕೆ ಬಿಡಬಾರ್ದು. ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಅದನ್ನು ಕ್ಲಬ್ ಮಾಡಕ್ಕೆ ಹೊರಟಿದ್ರಿ, ಅದಕ್ಕೂ ಕೂಡ ನಮ್ಮ ಸರ್ಕಾರ ಇದ್ದಾಗ ತಡೆ ಮಾಡಿದಿರಿ, ಅದನ್ನು ಕೂಡ ಇದಾಗಕ್ಕೆ ಬಿಡಬಾರ್ದು. ಅಶೋಕ್, ಹೇಳಿ. ನಾನು ನಿಮ್ದು ಕಾಲದಲ್ಲಿ ಏನೇನು ಕೊಟ್ರಿ ಅಂತೆಲ್ಲ ನಾನು ಡಿಬೇಟ್ ಬೇಡ. ಏನೇನಾಯ್ತು, ಯಾವ್ದಾದ್ರು PPP ಹೋಯ್ತು, ಯಾವ್ದಾದ್ರು ಅಗ್ರಿಮೆಂಟ್ ಆಯ್ತು, ಇದು ಬೆಗ್ಗರ್ ಕಾಲೋನ್ ಏನಾಯ್ತು, ಅದೆಲ್ಲ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಈಗ ಚರ್ಚೆ ಮಾಡೋದು ಬೇಡ. ಈ ಸಂತ ಒಂದು ಪ್ರೈವೇಟ್ ರಸ್ತೆಗೆ ಹೋಗುವಂತ ಜಾಗನ ಹೆಂಗ್ ಪ್ರೈವೇಟ್ ಅವ್ರದ್ದಾಗ್ತದೆ? ಯಾವ ಗೌರ್ಮೆಂಟ್ ಆದ್ರೂ ಆ ರೀತಿ ಯೋಚನೆ ಮಾಡ್ತಾರೆ? ಯಾವುದು ಅಂತ ಯೋಚನೆ ಇಲ್ಲ. ಏನಾದ್ರು ಇತ್ತು ಅಂತ ಅಂದ್ರೆ ಅವ್ರು ಹೇಳ್ದಂಗೆ ಒಂದು ಸ್ಟೇಡಿಯಮು ಇಲ್ಲ ಅಂತಂದ್ರೆ, ನನಗೆ ಪೀಯೂಷ್ ಗೋಯಲ್ ಅವ್ರು ಹೇಳಿದ್ರು ಒಂದು ಭಾರತ್ ಮಂಟಪ ತರ ಏನಾದ್ರು ಒಂದು ಮಾಡಿ ನೋಡಿ, ನಾವು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅಂತವೆಲ್ಲ ಬೇಕಾದ್ರೆ ಯೋಚನೆ ಮಾಡಕ್ಕೆ ಚಿಂತನೆಗಳು ನಡೀತಾ ಇರ್ಬೋದು. ಇವತ್ತು ನಾನು ಹೋಗಿ ಅವ್ರು ಹೇಳಿದ ಮೇಲೆ ಭಾರತ್ ಮಂಟಪ ನೋಡ್ಕೊಂಡು ಬಂದೆ. ಆಮೇಲೆ ಇನ್ನೊಂದು ಎಕ್ಸಿಬಿಷನ್ ಸೆಂಟರ್ ಹೊಸದಾಗಿ ಯಶೋಭೂಮಿ ಅಂತ ಒಂದು ಮಾಡಿದ್ದಾರೆ. ಎರಡು ನೋಡಿದ್ದಾರೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಫಸ್ಟ್ ಕ್ಲಾಸ್ಗೆ ಮಾಡಿದ್ದಾರೆ. ಅಂತವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಏನಾದ್ರು ಕನ್ಸ್ಟೆಂಟ್ಸ್ ಇದೆ, ಈಗ ಬೇಡ, ರಿಪ್ಲೈ ಮಾಡಾಗ ಅದ್ರ ಬಗ್ಗೆ ಮಾತಾಡ್ತೀವಿ. ಆಯ್ತು, ಮಾಡಿ ಉಳಿಸಿ ಅಷ್ಟೇ, ನಮ್ದು ಉಳಿಸಿ. ಅಧ್ಯಕ್ಷರೇ, ಇವತ್ತು ಬೆಂಗಳೂರು ಕಾರ್ಪೊರೇಷನ್ ರಾಮರ್ದು ಕೂತ್ಕೊಳ್ಳಿ, ಮಾತಾಡ್ಲಿಕ್ಕೆ ಎಲ್ಲರಿಗೂ ಗೊತ್ತಿದೆ, ಟೈಮ್ ಇಲ್ಲ ಇಲ್ಲಿ ಮಾತಾಡ್ಲಿಕ್ಕೆ. ಇವತ್ತು ಬೆಂಗಳೂರಲ್ಲಿ ಮುಗಿಸ್ಬಿಡ್ತಿದ್ದಾಳೆ. ಮುಖ್ಯಮಂತ್ರಿಗಳಿದ್ದಾಗಲೇ ಮಾತಾಡಬೇಕು ಅಂತ ತಮ್ಮಲ್ಲಿ ತಿಳಿಸಿದೆ. ಹೌದು, ಹಾಗಾಗಿ ಒಂದೇ ಬೇರೆ ಬೇರೆ ಅಲ್ಲ, ಅವ್ರು ಮಾತಾಡಿದ ನಂತರ ಸದಾ ಎಲ್ಲ ಕೂಡ ಕವರ್ ಮಾಡಿದಾರೆ. ಕೊಡಿಸ್ತೀನಿ ಬಿಡಪ್ಪ, ಕೊಡಿಸ್ತೀನಿ. ಇವತ್ತು ಬೆಂಗಳೂರಲ್ಲಿ 3 ವರ್ಷ ಆಯ್ತು ಈ ಸರ್ಕಾರ ಬಂದು, ಯಾವ ಕಾಮಗಾರಿನೂ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಯಾವ್ಯಾವ ಕಾಮಗಾರಿ ನಡೀತಾ ಇತ್ತು ಅವೆಲ್ಲನೂ ಕೂಡ ಹಂಗೆ ಪೆಂಡಿಂಗ್ ಆಗಿ ಉಳಿತಾ ಇದೆ. ಈಜಿಪುರದ ಎಲಿವೇಟೆಡ್ ಕಾರಿಡಾರ್ ಹಾಗೆ ಆಗ್ತದೆ. ಇವರೇ ಇದ್ದಾಗ ಪ್ರಾರಂಭ 2014 ಏನೋ 2014 ಅವಾಗ ಪ್ರಾರಂಭ ಆಗಿದ್ದು. 2014 ಅವ್ರದೇ ಕಾಂಟ್ರಾಕ್ಟ್ರು ಪ್ರಾರಂಭ ಆಗಿದ್ದು, ಇದುವರೆಗೂ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ಹೇಳ್ತೀನಿ ಏನು ಡೀಟೇಲ್ ಅಂತ. ಉಲ್ಲಾಳ ಗ್ರೇಟ್ ಸಪ್ರೇಟ್ರು, ಮಳೆ ಬಂದರೆ ನೀರು ತುಂಬುವಂಥದ್ದು, ಅದೂ ಕಂಪ್ಲೀಟ್ ಆಗಿಲ್ಲ, ಹಂಗೆ ಬಿದ್ದೈತೆ. ರಾಜರಾಜೇಶ್ವರಿ ಆರ್ ಜಂಕ್ಷನ್ ಇನ್ನೂ ಹಂಗೆ ಬಿದ್ದಿದೆ, ಅದು ಆಗ್ತಾ ಇಲ್ಲ. ಅದನ್ನೇನು ಕೆಲಸನೂ ಮುಂದೆ ಹೋಗ್ತಾ ಇಲ್ಲ. ಫುಲ್ ದಿನ ಟ್ರಾಫಿಕ್, ನಾವೆಲ್ಲ ಓಡಾಡ್ತೀರಿ. ಕೆಂಗೇರಿ ಹೊರವರ್ತುಲ ರಸ್ತೆ ಅನ್ನಪೂರ್ಣೇಶ್ವರದ ಮುಖ್ಯ ಜಂಕ್ಷನ್ ಗ್ರೇಟ್ ಸಪ್ರೇಟರ್ ಕೆಲಸ ನಿಂತೋಗಿದೆ. HMT ಪೈಪ್ಲೈನ್ ಜಂಕ್ಷನ್ ನಮ್ಮ ಏರಿಯಾದಲ್ಲಿ ಇರತಕ್ಕಂಥದ್ದು, ಅದು ನಿಂತೋಗಿದೆ ಕೆಲಸ. ಈ ಥರ ಅನೇಕ ವರ್ಷಗಳಿಂದ ನಡೀತಾ ಇರುವಂಥ ಕಾಮಗಾರಿಗಳು ದುಡ್ಡಿಲ್ಲ ಅಂತೇಳಿ ನಿಂತೋಗಿದೆ. ಕಾರ್ಪೊರೇಷನಲ್ಲಿ ದುಡ್ಡಿಲ್ಲ, ಖಜಾನೆ ಖಾಲಿ. ಅದಕ್ಕೋಸ್ಕರ ಇವೆಲ್ಲ ಒಂದು ರೀತಿ ಕೆರೆಗಳಾಗೋತತಿ. ಇನ್ನು ಮಳೆಗಾಲ ಇನ್ನೇನು ಬರ್ತಾ ಇದೆ, ಮಳೆಗಾಲ, ಅದಕ್ಕೇನು ತಯಾರಿ ಮಾಡಿಲ್ಲ. ಅದರಿಂದ ಇದನ್ನ ಕಂಪ್ಲೀಟ್ ಮಾಡಬೇಕು. ಸರ್ಕಾರ ಕೇಳಿದ್ರೆ ನಮ್ಮಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ. ನೆನ್ನೆನು ಹೇಳ್ತಾ ಇದ್ರು, ಒಂಥರ ಕೃಷ್ಣದೇವರಾಯ ಕಾಲದಲ್ಲಿ ಚಿನ್ನ ರಸ್ತೆಯಲ್ಲಿ ಮಾರ್ತಾ ಇದ್ರು, ಹಂಗೆ ಐತೆ ನಮ್ಮ ಹತ್ರ ದುಡ್ಡು ಅಂತ. ಇಲ್ಲಿ ನೋಡಿದ್ರೆ ಈಜಿಪುರದ ಎಲಿವೇಟ್ ಕಾರಿಡಾರ್ಗೆ ಪ್ರಾಬ್ಲಮ್ ಏನು? ಮುಖ್ಯಮಂತ್ರಿಗಳು 2 ಸರಿ ಹೋಗಿದ್ದಾರೆ, DCM ಅವರು 3 ಸರಿ ಹೋಗಿ ಭೇಟಿ ಮಾಡಿದ್ದಾರೆ. ಇದಕ್ಕೆ ಎಲಿವೇಟೆಡ್ ಕಾರಿಡಾರ್ಗೆ ಅವರೇ ತಂದಿದ್ದ ಪ್ರಾಜೆಕ್ಟು, ಅವ್ರದೇ ಕಾಂಟ್ರಾಕ್ಟ್ರು, ಓಡೌಟ ಅವನು. ತಿರುಗಿ ಮತ್ತೆ ಇವರು ಟೆಂಡರ್ ಕರೆದ್ರು, ಮತ್ತೆ ಅವರೇ ಕೊಟ್ಟಿದ್ದಾರೆ. ಅವ್ರ ಕಡೆ ಅವ್ರ ಸ್ನೇಹಿತರಿಗೆ ಕೊಟ್ಟಿದ್ದಾರೆ, ಮತ್ತೆ ಟೆಂಡರ್ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಮುಗಿತಾನೆ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಇಲ್ಲ. ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಇವ್ರ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ರೆ, ಇವ್ರ ಹತ್ರ ಹಣ ಕೊಟ್ಟಿಲ್ಲ. ಆ ಒಂದು ಪ್ರಾಜೆಕ್ಟ್ಗೆ ಇವರು ಹಣ ಬಿಡುಗಡೆ ಮಾಡಿಲ್ಲ. ಅವರು ಉತ್ತರದಲ್ಲಿ ಹೇಳ್ಬೇಕು,
ನಮ್ಮ ಹತ್ರ ಹಣ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಲೆಟರ್ ಬರೆದಿದ್ದಾರೆ ಕಂಪನಿಯವರು. ಡಿಸೆಂಬರ್ 29ರಂದು BSCPL ಕಂಪನಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತರಿಗೆ ಬರೆದ ಪತ್ರ. ಈ ಪತ್ರದಲ್ಲಿ GBI ನೆಲದ ಕಾನೂನಿನಂತೆ ನಮ್ಮ ಜೊತೆ ಮಾಡಿಕೊಂಡಂತೆ ಒಪ್ಪಂದದಂತೆ ನಡೆದುಕೊಳ್ಳಲು ವಿಫಲವಾಗಿದೆ. ಸರ್ಕಾರಕ್ಕೆ ಬರಿತಾ ಇರೋದು ಕಾಂಟ್ರಾಕ್ಟರ್ ಚೀಮಾರಿ ಮಖಕ್ಕೆ ಮಂಗಳಾರತಿ. ನೆಲದ ಕಾನೂನಂತೆ ನೀವು ನಡ್ಕಂತ ಇಲ್ಲ ಅಂತ ಬರೆದಿದೆ ಪತ್ರ. ಈ ಅವಧಿಯಲ್ಲಿ ನಿಗದಿತ ಸಮಯಕ್ಕೆ ಹಣ ನೀಡದಿರುವುದು ಕಾರಣವಾಗಿದೆ. ದುಡ್ಡೇ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ನ ವೈಲೇಷನ್ ಮಾಡಿದ್ದೀರಾ ಅಂತೇಳಿ ಒಪ್ಪಂದವನ್ನು ಮಾಡಿದ್ದಾರೆ. ಈ ಗಡುವು ಹೋಗಿ 24 ತಿಂಗಳು ಹೋಯ್ತು. ಎಷ್ಟು ವರ್ಷಗಳಾಗೋಯ್ತು ಲೆಕ್ಕ ಹಾಕೊಳ್ಳಿ ಅಧ್ಯಕ್ಷ. ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಏನು? ಇದು ಅವನಿಗೆ ಇನ್ನೂ 42 ಕೋಟಿ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಇವತ್ತು ಅವನೇ ಲೆಟರ್ ಬರೆದಿದ್ದಾನೆ, ಪತ್ರನೇ ಒಂಥರ ಅವನ ಬಿಲ್ಲುಗಳು ಎಲ್ಲ ಹಾಕಿ ಒಂದು ಪತ್ರ ಬರೆದಿದ್ದಾನೆ. ಇಷ್ಟು ಬಿಲ್ಲುಗಳು ಕಳಿಸ್ಕೊಡ್ತೀನಿ, ಇಷ್ಟು ಬಿಲ್ ಹಾಕಿ ಪತ್ರ ಬರೆದಿದ್ದಾನೆ. ಅದು ಏನು ಕೊಡ್ತಾ ಇಲ್ಲ ಅವ್ರಿಗೆ, ಹಣ ಇಲ್ಲ ಅನ್ನೋದಕ್ಕೆ ಇದರದ್ದು. ಇನ್ನೊಂದು ಬಹಳ ಕಲ್ಯಾಣ ಕಾರ್ಯಕ್ರಮ, ಇದೊಂದು ಹೇಳಿ ಮುಗಿಸ್ತೀನಿ ನಾನು ಅನ್ಸುತ್ತೆ. ಈ ಕಲ್ಯಾಣ ಕಾರ್ಯಕ್ರಮ DK ಶಿವಕುಮಾರ್ ಅವ್ರಿಗೆ ಬೆಂಗಳೂರು ಇನ್ಚಾರ್ಜ್ ಆಗಿ ಬಂದಿದ್ದಾರೆ ವಸ್ತು. ಮೊದಲೆಲ್ಲ ಈ ಬಡವರಿಗೇನು ಆಗೋಯ್ತು ಅಂದ್ರೆ ತೆಳ್ಳ ಗಾಡಿ ಕೊಡ್ತಾ ಇದ್ರು ಬಡವರಿಗೆ, ಆಮೇಲೆ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ರಿ, ಇಸ್ತ್ರಿ ಪೆಟ್ಟಿಗೆ ಕೊಡ್ತಾ ಇದ್ರಿ, ಅಂಗವಿಕಲರಿಗೆ ವೆಹಿಕಲ್ ಕೊಡ್ತಾ ಇದ್ರಿ. ಇವೆಲ್ಲ 2 ವರ್ಷದಿಂದ ನಿಂತೋಗ್ಬಿಟ್ಟಿದೆ, ಕೊಟ್ಟಿಲ್ಲ. 2 ವರ್ಷದಿಂದ ಕೇಳಿದ್ರೆ ಹಣ ಇಲ್ಲ ಅಂತಾರೆ. ಅಧಿಕಾರಿಗಳು ಕೇಳಿದ್ರೆ ನಾವು ದುಡ್ಡು ಇಟ್ಟಿದ್ದೀರಿ, 2 ವರ್ಷದಿಂದ ದುಡ್ಡು ಇಟ್ಟಿದ್ದೀರಿ, ಟೆಂಡರ್ ಕರಿತಾ ಇದ್ದೀರಿ, ಇದುವರೆಗೂ ಒಬ್ಬರಿಗೂ ಕೊಟ್ಟಿಲ್ಲ. ನಾನು MLA, ಬೆಂಗಳೂರು MLA, ನಾವೆಲ್ಲ MLA, ಯಾರನ್ನ ಕೊಟ್ಟಿದ್ದೀರನಪ್ಪ? ಒಬ್ಬರೇನ ಒಂದು ನಾವು ಕೊಟ್ಟಿಲ್ಲ. ಪ್ರತಿ ಸರಿ ಮೊದಲು ಬಡವರು ಯಾರ್ಯಾರು ಇದ್ದಾರೆ ಪಾಪ ಸ್ವಯಂ ಉದ್ಯೋಗ ಮಾಡಕ್ಕೆ ಕೊಡ್ತಾ ಇದ್ದಿದ್ದು. ಸುಮಾರು ಒಂದು 200-300 ಕೋಟಿ ರೂಪಾಯಿ ಹಣ ಕೊಡ್ತಾ ಇದ್ರಿ ಪ್ರತಿ ವರ್ಷ. ಸೋಷಿಯಲ್ ಒಂದು ಇದು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರೂ ನಾವು ಕೊಡ್ತಾ ಇದ್ರಿ. ಇವಾಗ ಆ 200 ಕೋಟಿನೂ ಕೊಡಕ್ಕೆ ಬಡವರಿಗೆ ಇಲ್ಲ. ಮೊನ್ನೆ ನಾನು ಕೇಳಿದೆ, ಈಗ ಟೆಂಡರ್ ಪ್ರೋಸೆಸ್ ಆಗಿದೆ, ಇನ್ನೇನು ತಗೊಂಬಿಡಿ, ನಾಳೆ ತಗೊಳ್ಳಿ ಅಂತ. 3 ವರ್ಷದಿಂದ ಏನು ಕೊಟ್ಟಿಲ್ಲ. ಅಂದ್ರೆ ಸರ್ಕಾರ ಈ GBA ಮಾಡಿದ್ಮೇಲೆ ಯಾವುದಕ್ಕೂ ಹಣ ಇಲ್ಲದೆ ಇರತಕ್ಕಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಅದರಿಂದ ನಾನು ಮುಗಿಸ್ತಾ ಇದ್ದೀನಿ. ಇದು ನಮ್ಮ ಬೆಂಗಳೂರಿಗೆ ಇವರು ಕೊಟ್ಟಂತ ಕೊಡುಗೆ ಏನಿದೆ, ಸರ್ಕಾರ ಬಡ್ಜೆಟ್ ಅಲ್ಲಿ ಪ್ರತಿ ಸರಿನೂ ನಾ 7,000 ಕೊಟ್ಟೆ 8,000 ಕೊಟ್ಟೆ ಅಂತಾರೆ. ಕೊನೆಯಲ್ಲಿ ಎಂಡಿಂಗ್ ಅಲ್ಲಿ ಏನ್ ಬರ್ತಾ ಇದೆ ಅಂತ 3,000 ಮಾತ್ರ. ಎಂಡಿಂಗ್ ಅಲ್ಲಿ 3,000. ಇಡೀ ರಾಜ್ಯಕ್ಕೆ ಆದಾಯವನ್ನ ಕೊಡುವಂತ ಬೆಂಗಳೂರಿಗೆ ಬಿಡುಗಡೆ ಹೇಳೋದು 7,000 8,000, ಬಿಡುಗಡೆ ಮಾಡಿರೋದು 3,000. ನಮ್ಮ ಹತ್ರ ಇದು ಇದೆ ನೋಡಿ, ಅನೆಕ್ಷರ್ ಇದರಲ್ಲಿ ಇವರ ಎಕ್ಸ್ಪೆಂಡಿಚರ್ ಬುಕ್ಕಲ್ಲೇ ಇದೆ. 3,000 ನಮ್ಗೆ ಕೊಟ್ಟಿರೋದು. ಬಡ್ಜೆಟ್ ಅಲ್ಲಿ ಹೇಳೋದು ಜಾಸ್ತಿ, ಲೆಕ್ಕ ಇಲ್ದಷ್ಟು ಹೇಳ್ತಾರೆ ಬಡ್ಜೆಟ್ ಅಲ್ಲಿ, ಆದ್ರೆ ಬಿಡುಗಡೆ ಮಾಡೋವಂಥದ್ದು 3,000. ಇದು ಅನೆಕ್ಷರ್ ಅಲ್ಲೂ ಕೂಡ ಬಂದಿದೆ. ಅಂದ್ರೆ ಇವತ್ತು ಆದಾಯ ಇಲ್ಲದೆ ಇರ್ತಕ್ಕಂಥ ಒಂದು ನಗರ ಪಾಲಿಕೆಗಳ ಇವತ್ತು ಸ್ಥಿತಿ ದಯನೀಯವಾದಂಥ ಸ್ಥಿತಿ ಆಗಿದೆ ಅಧ್ಯಕ್ಷರೇ. ಹಣ ಇಲ್ಲ. ಇವತ್ತು ಏನು ಹಣ ಬಿಡುಗಡೆ ಸರ್ಕಾರದಿಂದ ಬರಬೇಕಾಯಿತು, ಹಣ ಕೂಡ ಹೋಗಿದೆ. ನಾನು ಕೊನೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಇವತ್ತು ಎಷ್ಟು ಪಾಪರ್ ಆಗಿದೆ ಇದು ಅಂತ ಹೇಳಿದ್ರೆ, ಪ್ರಕಾಶ್ ಪಾಪರ್ ಆಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈಗ 48,000 ಕೋಟಿ ಬಾಂಡ್ಗೆ ತಯಾರು ಮಾಡ್ತಾವ್ರು. 48,000 ಕೋಟಿ ಬಾಂಡ್, ಜೇಮ್ಸ್ ಬಾಂಡ್. ಸಿದ್ದರಾಮಯ್ಯ ಜೇಮ್ಸ್ ಬಾಂಡ್ ಔಟರ್. ಈಗ 48,000 ಕೋಟಿ ಬಾಂಡ್. ಇವ್ರ ಆದಾಯ ಎಷ್ಟು ಕಾರ್ಪೊರೇಷನ್ದು? 5,800 ಕೋಟಿ ವರ್ಷಕ್ಕೆ. ಬಾಂಡ್ ಎಷ್ಟು? 48,000 ಕೋಟಿ. ಅದನ್ನು ಇದೆ ಪುಸ್ತಕದಲ್ಲಿ, 48,000 ಕೋಟಿ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಪ್ರಾವಿಷನ್ ಮಾಡೋದಕ್ಕೆ ಬುಕ್ಕಲ್ಲೂ ತೋರಿಸಿದ್ದಾರೆ 48,000 ಕೋಟಿ. ಅಂದ್ರೆ ನಿಮ್ಮ ಆದಾಯನೇ ಅದರಲ್ಲಿ ಕಂಡೀಷನ್ ಹಾಕಿದ್ದಾರೆ. ನಿಮ್ಗೆ ಯಾರೇ ಬಾಂಡ್ ಕೊಡ್ಬೇಕಾದ್ರೆ ನೀವು ಅದರಲ್ಲಿ ನೀವು 3 ವರ್ಷದ ಇನ್ಕಮ್ ಇದೆಲ್ಲ ತೋರಿಸ್ಬೇಕು, ಲಾಭ ತೋರಿಸ್ಬೇಕು. ಇಲ್ಲ, ನೀವು ಬಾಂಡ್. ಹಿಂದೆ ಸಿದ್ದರಾಮಯ್ಯನವರು 1980 ಎಷ್ಟೋ ಗೊತ್ತಿಲ್ಲ ನನಗೆ, ಆ ಸಂದರ್ಭದಲ್ಲಿ ಒಂದು 150 ಕೋಟಿ ಬಾಂಡ್ ಬಿಡುಗಡೆ ಮಾಡಿದ್ರು. 120 ಕೋಟಿ ಬಾಂಡ್. ಅವಾಗೂ ಬಾಂಡ್. ಇವ್ರು ಬಂದ್ರೇನೆ ಬಾಂಡ್. ಸಿದ್ದರಾಮಯ್ಯನವರು 96ರಲ್ಲಿ ಬಾಂಡ್. ಅವಾಗ ಈಗ DK ಶಿವಕುಮಾರ್ ಅವರೆಲ್ಲ ಎದ್ದು ಗಲಾಟೆ ಮಾಡಾಕ್ಬಿಟ್ರು.
ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಇವಾಗ ಸಾಲದಲ್ಲಿರೋದು ಮತ್ತೆ ಬಾಂಡ್ಗಳು ಕೊಡ್ತಾ ಇದ್ದೀರಾ. ಬಾಂಡ್ಗಳಿಗೆ ವಿರೋಧಿಗಳು ನಾವು ಅಂದ್ರು. ಇವಾಗ ಏನ್ ಹೇಳ್ತೀರಾ? ಈಗ ಈ ಬಾಂಡ್ಗೆ 48,000 ಕೋಟಿ ಬಾಂಡ್ಗೆ ಅವತ್ತು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡ್ತು ಬಾಂಡ್ಗಳಿಗೆ. ಇವತ್ತು 48,000 ಕೋಟಿ ಬೆಂಗಳೂರು ಜನತೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸವನ್ನ ಮಾಡ್ತಿದ್ದೀರಲ್ಲ. ಯಾರು ತೀರಿಸ್ತಾರೆ ಈ 48,000 ಕೋಟಿನ? ಎಷ್ಟು ವರ್ಷಕ್ಕೆ ತೀರಿಸ್ತೀರ? ಇವಾಗ ಆದಾಯ ಇಲ್ಲ, ಮೈನಸ್ ಅಲ್ಲಿ ಓಡ್ತಾ ಇದೆ ನಮ್ದು. ಅದರಿಂದ ಅಧ್ಯಕ್ಷರೇ, ಬೆಂಗಳೂರು ಉಳಿಬೇಕಾದ್ರೆ, ಬೆಂಗಳೂರಿಗೆ ಕಾಯಕಲ್ಪ ಕೊಡಬೇಕಾದ್ರೆ ಈ ಸರ್ಕಾರ ಬಡ್ಜೆಟ್ ಅಲ್ಲಿ ಏನ್ ಹೇಳಿದೆ ಅದನ್ನಾದ್ರೂ ದುಡ್ಡು ಬಿಡುಗಡೆ ಮಾಡಿ. ಈ ಕಸದ ಸಮಸ್ಯೆ, ಹಳ್ಳ ಬಿದ್ದಿರೋ ಗುಂಡಿಗಳು, ರೇವಂತ್ ರೆಡ್ಡಿ ಹಾಕಿರೋಂಥ ಶಾಪ, ಆ ಶಾಪಕ್ಕೆ ಉತ್ತರ ಇಲ್ಲದಂತ ನಿರುತ್ತರರಾದಂತ ನಮ್ಮ DK ಶಿವಕುಮಾರ್ ಅವರು, ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಂಗಳೂರು ನಮ್ಮ ಕತಿ ಗೋವಿಂದ 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 ಆಗಿದೆ ಅಧ್ಯಕ್ಷರೇ. ಆಗ್ಬಾರ್ದು. ಬೆಂಗಳೂರು ಉಳಿಬೇಕು. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಒಡೆದಿದ್ದಾರೆ. ಈ ಬಡ್ಜೆಟ್ ಅಲ್ಲೂ ಒಡೆದು ಹಾಳು ಮಾಡಬೇಡಿ. ಬೆಂಗಳೂರನ್ನ ಉಳಿಸಿ ಬೆಂಗಳೂರು ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ ಅನ್ನೋ ವಿನಂತಿಯನ್ನ ದಿನಾಂಕ ಒಂದು ಪ್ರಕಟಣೆ ಮಾಡಿ 2 ನಿಮಿಷ ಪ್ರಕಟಣೆ ಮಾಡಿ 24